ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಮಂದ್ರ ಕಾದಂಬರಿಯ ಕಥಾವಾಚನವನ್ನು ಕೇಳ್ತಾ ಇದ್ವಿ. ಕಳೆದ ಬಾರಿ ಬಕುಲಳನ್ನು ಮೋಹನ್ ಲಾಲ ಇವ್ರನ್ನ ತಾಯಿಯನ್ನು, ಅವಳ ಮೊದಲ ಹೆಂಡತಿಯನ್ನು ಭೇಟಿಯಾಗಿ ತಾನು ಸರಿಯಾಗ್ತೇನೆ, ನಿಮ್ಮ ಜೊತೆ ಇರ್ತೇನೆ ಅನ್ನುವ ಮಾತನ್ನು ಆಡಿದಾಗ ಅವಳು ಅವನನ್ನು ಧಿಕ್ಕರಿಸ್ತಾಳೆ. ಮತ್ತು ಬಕುಲಳನ್ನು ಕರೆದು ನಾನು ನಿನ್ನ ಮದುವೆಗೆ ಸಹಾಯ ಮಾಡ್ತೇನೆ, ನಿನ್ನ ತಾಯಿ ಸರಿ ಇಲ್ಲ ಅನ್ನುವ ಮಾತುಗಳನ್ನೆಲ್ಲ ಆಡ್ತಾಳೆ. ಆ ಬಕುಲನಿಗೆ ತಾಯಿ ಬೆಳೆಸಿದ ರೀತಿಯನ್ನು ಅದನ್ನು ಯೋಚನೆ ಮಾಡ್ತಾ ಇರುವ ಭಾಗವನ್ನು ನಾವು ನೋಡಿದ್ವಿ. ತಂದೆಯ ಬಗ್ಗೆ ಯಾವಾಗಲೂ ಒಂದು ಪ್ರೀತಿ ಸದಾ ಅವಳಲ್ಲಿ ಜಾಗೃತವಾಗಿತ್ತು ಅನ್ನುವುದು ತಿಳಿದು ಬರುತ್ತೆ. ಮುಂದಿನ ಭಾಗ. ಈಗ ಇದ್ದಕ್ಕಿದ್ದಂತೆಯೇ ಇಬ್ಬರ ಸಂಬಂಧದಲ್ಲೂ ಸಂಬಂಧ ಬದಲಾಯಿಸಿತು. ತಾನೇ ಪತ್ರಿಕೆ ಖರ್ಚು ಮಾಡಿ, ಲಗ್ನ ಪತ್ರಿಕೆ ಮಾಡಿ, ಖರ್ಚು ಹಾಕಿ, ಕಲ್ಯಾಣ ಮಂದಿರ ಹಿಡಿದು ಕನ್ಯಾದಾನ ಮಾಡುವ ಬಿಜಾಪುರೆ ಗವಾಯಿಗಳಿಂದ ಬೇಗ ಕಲಿತ ನಂತರ ಕ್ರಮವಾಗಿ ಸಂಗೀತ ಕಲಿಸುವ ನನ್ನ ತಂದೆಯ ಚಿತ್ರ ಬಕುಲಳ ಮನಸ್ಸನ್ನು ಸಂಪೂರ್ಣವಾಗಿ ಬದಲಾಯಿಸಿತು. ಸಂಗೀತದ ಗಂಧವಿಲ್ಲದ, ಸಂಗೀತವೆಂದರೆ ಬೆಂಕಿಯಾಗುವ ಇಂಥವಳೊಡನೆ ಅವರಾದರೂ ಹೇಗೆ ಸಂಸಾರ ಮಾಡಿಕೊಂಡಿರಲು ಸಾಧ್ಯ? ಅದಕ್ಕೆ ಬೇರೆ ಮದುವೆಯಾದರು. ಈಗ ಅವಳನ್ನು ಬಿಟ್ಟು ನೋಡಿಕೊಳ್ಳೋರು ಇಲ್ಲದೆ ಒಂಟಿಯಾಗಿದ್ದಾರೆ. ಬೇರೆ ಹೆಂಗಸರ ಸ್ನೇಹ ಇರಬಹುದು, ಕಲಾವಿದರು ಅಂದರೆ ಇದ್ದೇ ಇರುತ್ತೆ. ಕಲೆಯ ಗಂಧವಿಲ್ಲದ ಗಂವಾರರು ಅದನ್ನೇ ದೊಡ್ಡದು ಮಾಡಿ ಮಾತಾಡಬಹುದು. ಸ್ಫೂರ್ತಿ ಇಲ್ಲದಿದ್ದರೆ ಕಲೆ ಹೇಗೆ ಬೆಳೆದಿತ್ತು ಎಂಬ ಸಮರ್ಥನೆಯೂ ಮನಸ್ಸಿನಲ್ಲಿ ಹುಟ್ಟಿತು. ಆಗ ಅವರು ಮದುವೆಗೆಂದು ಕಳಿಸಿದ ₹1,00,000 ವಾಪಸ್ ಬಿಸಾಕಿದರು. ಈಗ ನನ್ನ ಮದುವೆಯ ಸಲುವಾಗಿ ತಾವಾಗಿಯೇ ಹುಡುಕಿಕೊಂಡು ಮನೆಗೆ ಬಂದಾಗ ಮುಂದಿನ ಜನ್ಮದಲ್ಲಿ ಗೋರೆ ಸಾಹೇಬ್ರೆ ನನ್ನ ಗಂಡ ಅನ್ನುವ ಮಾತಾಡಿ ಕಳಿಸಿದಳು. ಯಾವ ಸಂಭಾವಿತ ಹೆಂಗಸು ಇಂಥ ಮಾತನಾಡಿಯಾಳು ಎಂದು ಅವಳ ಮನಸ್ಸು ಕುದಿಯತೊಡಗಿತು. ಕೋಪವನ್ನು ತನ್ನೊಳಗೆ ಅದು ಮಿಟ್ಟು ಬಹಳ ದಿನ ಸಾಧ್ಯವಾಗಲಿಲ್ಲ. ಒಂದು ದಿನ ಸಂಜೆ ಬಂದವಳೇ ಕೇಳಿದಳು, ಎಲ್ಲ ಖರ್ಚು ಹಾಕಿ ಲಗ್ನ ಪತ್ರಿಕೆ ಕನ್ಯಾದಾನ ಮಾಡ್ತೀನಿ ಅಂತ ಪಿತಾಜಿ ಬಂದು ಹೇಳಿದ್ದನ್ನು ಯಾಕೆ ಇಷ್ಟು ದಿನವಾದರೂ ಮುಚ್ಚಿಟ್ಟಿದೆಯಾ? ತಾಯಿ ಅವಕ್ಕಾದಳು. 2 ನಿಮಿಷ ಅವಳಿಗೆ ಉತ್ತರ ಹೊಳೆಯಲಿಲ್ಲ. ಅನಂತರ, ನೀನು ಅವನನ್ನು ನೋಡೋಕ್ಕೆ ಹೋಗಿದ್ಯಾ? ಪ್ರತಿ ಏಟು ಹಾಕಿದಳು. ದೇಶಕ್ಕೆ ದೇಶವೇ ಚರಣಸ್ಪರ್ಶ ಮಾಡುವಂಥ ದೊಡ್ಡವರನ್ನು ಅವನು ಇವನು ಅಂತೀಯ? ಈಗ ಮುಚ್ಚಿಟ್ಟ ಹಾಗೆ ಅವರ ವಿಷಯ ನಮ್ಮಿಂದನು ಇನ್ನೇನೇನು ಮುಚ್ಚಿಟ್ಟಿದ್ಯಾ ಹೇಳು? ಗೋರೆ ಸಾಹೇಬ್ರೆ ಮುಂದಿನ ಜನ್ಮದಲ್ಲಿ ನಿನ್ನ ಗಂಡನಾಗಲಿ ಅಂದೆಯಂತೆ. ಈ ಜನ್ಮದಲ್ಲಿ ಅವರು ನಿನಗೇನಾಗಬೇಕು ಹೇಳು? ಈ ಜನ್ಮದಲ್ಲಿ ಏನೂ ಆಗಿರದಿದ್ದರೆ ಮುಂದಿನ ಜನ್ಮದ ಮಾತು ಯಾಕೆ ಆಡ್ತಿದ್ದಿ? ನೀನು ಇಂಥದ್ದೆಲ್ಲ ಮಾಡ್ತೀಯಂತ ಗೊತ್ತಿದ್ದೇ ನಮ್ಮಪ್ಪ ನಿನ್ನನ್ನು ದೂರ ಮಾಡಿರ್ಬೋದು, ಯಾರಿಗೆ ಗೊತ್ತು ಎಂದವಳು ತನ್ನ ಮಾತು ಎಲ್ಲೇ ಮೀರಿತು ಎಂಬ ಅರಿವಾಗಿ ತಕ್ಷಣ ಬಾಯಿ ಮುಚ್ಚಿಕೊಂಡಳು. ಆದರೆ ಅಷ್ಟರಲ್ಲಿ ತಾಯಿಗೆ ಗರ ಬಡಿದಿತ್ತು. ಒಂದು ಮಾತು ಹೊಳೆಯಲಿಲ್ಲ. ತಲೆಯಲ್ಲಿ ಒಂದು ವಿಚಾರವೂ ಸುಳಿಯಲಿಲ್ಲ. ನಿಂತ ನೆಲ ತಪ್ಪಿದಂತಾಯಿತು. ಕೆಲವು ವರ್ಷಗಳ ಹಿಂದೆ ಒಂದು ಬೆಳಿಗ್ಗೆ ಇದೇ ಜಾಗದಲ್ಲಿ ನಿಂತಿದ್ದಾಗ ಇಡೀ ಕಟ್ಟಡವೇ ಅತ್ತ ಇತ್ತ ಓಲಿದಂತಾಗಿ ತಾನು ಗೋಡೆ ಹಿಡಿದು ಕುಳಿತು 2 ಸಲ ಕಣ್ಣೆರೆಪ್ಪೆ ಹೊಡೆಯುವುದರಲ್ಲಿ ಚಾಳಿನ ಇತರ ಮನೆಯವರು ಭೂಕಂಪ ಭೂಕಂಪ ಎಂದು ಕೆಳಗೆ ಓಡುತ್ತಾ ತಾನೂ ಅವರನ್ನು ಅನುಸರಿಸಿ ಓಡಿ ಹೋಗಿದ್ದ ನೆನಪಾಯಿತು. ಈಗಲೂ ಅದೇ ರೀತಿ ಆಗುತ್ತಿದೆ. ಆದರೆ ಇದು ಭೂಕಂಪವಲ್ಲ. ತಾನು ಹಾಗೇ ನಿಂತಿದ್ದರೆ ಬಿದ್ದು ಬಿಡುತ್ತೇನೆಂಬ ಅಂಜಿಕೆಯಾಗಿ ಗೋಡೆ ಹಿಡಿದು ನೆಲದ ಮೇಲೆ ಕುಳಿತಳು. ಬಾಯಿ ಮುಚ್ಚಿ 2 ತುಟಿಗಳನ್ನು ಹಲ್ಲುಗಳನ್ನು ಒಳಕ್ಕೆ ಸೇರಿಸಿ ಕಚ್ಚಿಕೊಂಡು ಮಗಳು ಅಲ್ಲಿ ನಿಲ್ಲದೆ ತನ್ನ ಕೋಣೆಗೆ ಒಳಗೆ ಹೋಗಿ ಬಾಗಿಲು ಮುಚ್ಚಿಕೊಂಡಳು. 2 ನಿಮಿಷದ ನಂತರ ತಾಯಿಗೆ ಸಮತೋಲನತೆ ಬಂತು. ಎದ್ದು ನಿಂತಳು. ತಾನು ಬೀಳುವುದಿಲ್ಲ ಎಂಬ ಖಾತರಿಯಾಯಿತು. ಕಾಲಿಗೆ ಎಕ್ಕಡವನ್ನು ಮೆಟ್ಟಿಕೊಳ್ಳದೆ ಹೊರನಡೆದಳು. ಮೆಟ್ಟಿಲಿಳಿದು ಬೀದಿಗೆ ಬಂದು ನಡೆಯತೊಡಗಿದಳು. ಸಂಜೆಯ ವಾಹನ ಮತ್ತು ಜನಸಂದಣಿಯಲ್ಲಿ ರಸ್ತೆ ಗಲ್ಲಿಗಳಲ್ಲಿ ದಾಟಿ ಉದ್ದಕ್ಕೂ ನಡೆದ ಅಂಬಾಭವಾನಿಯ ಗುಡಿಗೆ ಬಂದಳು. ಅಲ್ಲೂ ಜನಗಳ ನೂಕುನುಗ್ಗಲು. ಜಾಗ ಬಿಡಿಸಿಕೊಂಡು ಗರ್ಭಗುಡಿಯ ಎದುರಿಗೆ ನಿಂತು ಕೈ ಮುಗಿದು ಕೈಯಲ್ಲಿ ಖಡ್ಗ ಹಿಡಿದು ನಿಂತ ವೀರಗಾಸೆ ಹಾಕಿ ಹುಲಿಯ ಮೇಲೆ ಕುಳಿತಿದ್ದ ಅಮೃತಶಿಲೆಯ ದೇವಿಯನ್ನು ದಿಟ್ಟಿಸಿ ಕಣ್ಣು ತುಂಬ ನೋಡಿ ಅನಂತರ ರೆಪ್ಪೆಗಳನ್ನು ಮುಚ್ಚಿಕೊಂಡಳು. ನಾನು ಏನಾದರೂ ಪಾಪ ಕೆಲಸ ಮಾಡಿದ್ದರೆ, ಪಾಪದ ಯೋಚನೆ ಮಾಡಿದ್ದರೆ ನಿನ್ನ ಕೈಲಿರುವ ಖಡ್ಗದಿಂದ ನನ್ನ ಕೊರಳನ್ನು ಕತ್ತರಿಸು ತಾಯಿ. ಇಲ್ಲದಿದ್ದರೆ ಪಾಪದ ಮಾತನಾಡೋರ ನಾಲಿಗೆಯನ್ನು ತುಂಡು ತುಂಡು ಮಾಡು. ಮುಂದಿನ ಜನ್ಮಕ್ಕಾದರೂ ಒಳ್ಳೆ ಗಂಡ ಸಿಗಲಿ ಅಂತ ನಾನು ನಿನ್ನನ್ನು ಧ್ಯಾನಿಸಿಕೊಂಡ್ರೆ ಪಾಪ ಹೇಗಾಗುತ್ತೆ ನೀನೇ ಹೇಳು ಎಂಬ ವಾಕ್ಯಗಳನ್ನು ಮುಚ್ಚಿದ ರೆಪ್ಪೆಯೊಡನೆ ಭದ್ರ ಮಾಡಿಕೊಂಡು ನಿಂತಳು. ತುಸು ಹೊತ್ತು ಆ ವಾಕ್ಯಗಳು ಶಬ್ದ ಚಿತ್ರಗಳಂತೆ ಕಣ್ಣಿನ ಒಳತೆರೆಯ ಮೇಲೆ ನಿಂತುಕೊಂಡವು. ಅನಂತರ, ಗೋರೆ ಸಾಹೇಬರೇ, ಮುಂದಿನ ಜನ್ಮಕ್ಕೆ ನಿನಗೆ ಗಂಡನಾಗಲಿ ಅಂತ ನಿನ್ನೆದುರಿಗೆ ನಿಂತು ನಾನು ಕೇಳಿಕೊಂಡಿದ್ದೀನಿ. ಪಾಪವಾಗಿದ್ದರೆ ನೀನೇ ಅದನ್ನು ತಪ್ಪು ಅಂತ ಹೇಳಬೇಕಾಗಿತ್ತು, ನೀನು ಹೇಳಲಿಲ್ಲ. ಆಗಿದ್ದರೆ ಈಗಲೂ ಹೇಳಿಬಿಡು ಎಂಬ ವಾಕ್ಯಗಳು ರೂಪುಗೊಂಡವು. ಮುಚ್ಚಿದ್ದ ಕಣ್ಣುಗಳು ಹಾಗೇ ಇದ್ದವು. ಅದು ಪಾಪವೆಂಬ ಯಾವ ಅಂತರ್ಬೋಧೆಯೂ ಆಗಲಿಲ್ಲ. ತುಸು ಹೊತ್ತಾದ ಮೇಲೆ ಕಣ್ಣು ಬಿಟ್ಟಳು. ಪೂಜಾರಿ ಅವಳ ಹಣೆಗೆ ಕಲಸಿದ ಕುಂಕುಮದ ಪ್ರಸಾದವನ್ನು ಉದ್ದುದ್ದವಾಗಿ ಬಳಿದ. ತನ್ನ ಬಲ ಅಂಗೈಯನ್ನು ಎಡ ಅಂಗೈಯ ಮೇಲೆ ಇಟ್ಟು, ಮನೆಗೊಂದಿಷ್ಟು ಕೊಡಪ್ಪ ಎಂದಳು. 1 ಕಡಲೆ ಕಾಳು ಗಾತ್ರದಷ್ಟು ಕಲಸಿದ ಕುಂಕುಮವನ್ನು ಅವನು ಬೆರಳಿನಲ್ಲಿ ಗೋರಿ ಅವಳ ಬಲಗೈಗೆ ಉಂಡೆಯಾಗಿ ಮೆತ್ತಿದ. ಆ ಅಂಗೈಯನ್ನು ಕಣ್ಣಿಗೆ ಒತ್ತಿಕೊಂಡು ನಿಂತಲ್ಲಿಯೇ 3 ಸುತ್ತು ಪ್ರದಕ್ಷಿಣೆ ಮಾಡಿ ಅವಳು ಗುಡಿಯಿಂದ ಹೊರಬಂದಳು. ಮನೆಯ ಕಡೆಗೆ ನಡೆಯುವಾಗ ಅವಳ ಹೆಜ್ಜೆಗಳು ದೃಢವಾಗಿದ್ದವು. ಶರೀರದ ಸಮತೋಲನ ಸಮವಾಗಿತ್ತು. ಮನಸ್ಸಿನ ಆವೇಗವು ಚಲನೆಗೆ ವೇಗವನ್ನು ಕೊಟ್ಟಿತ್ತು. ಸರಸರನೆ ಚಾಳನ್ನು ತಲುಪಿದಳು. ಮೆಟ್ಟಿಲುಗಳನ್ನು ಹತ್ತಿ ಮೇಲೆ ಹೋಗಿ ತನ್ನ ಮನೆಗೆ ಬಂದಾಗ ಬಾಗಿಲು ಹಾಕಿತ್ತು. ಕರಗಂಟೆ ಒತ್ತಿದಳು. ಯಾರು? ಒಳಗಿನಿಂದ ಕಿಶನ್ನ ಧ್ವನಿ.
ನಾನು ಸ್ಪಷ್ಟವಾಗಿ ಹೇಳಿದ ಮೇಲೆ ಬಾಗಿಲು ತೆರೆದ. ಇವಳು ಒಳಗೆ ಬಂದ ಮೇಲೆ ಬಾಗಿಲನ್ನು ಮುಚ್ಚಿ ಬೋಲ್ಟ್ ಹಾಕಿದ. ಅವನಿನ್ನು ಬೂಟು ಬಿಚ್ಚಿರಲಿಲ್ಲ. ಅಡ್ಡಪಟ್ಟಿಯ ಅರೆತೋಳು ಶರ್ಟಿನ ಮೇಲೆ ಜೀನ್ಸ್ ಹಾಕಿದ್ದ. ಸೋಫಾದ ಮೇಲಿದ್ದ ಅವನ ಕೈಪೆಟ್ಟಿಗೆಯ ಬಾಗಿಲು ತೆರೆದಿತ್ತು. ಅದರೊಳಗೆ 100 ರೂಪಾಯಿಯ ನೋಟಿನ ಕಟ್ಟುಗಳು. ಒಂದು ಕಟ್ಟಿನಲ್ಲಿ 10,000ವಿರುತ್ತದೆ ಎಂದು ನೋಡಿದ ತಕ್ಷಣ ಅವಳಿಗೆ ಅರ್ಥವಾಯಿತು. ಅವನು ಅದೀಗ ಪೆಟ್ಟಿಗೆಯ ಬಾಗಿಲು ತೆಗೆದು ಕಟ್ಟುಗಳನ್ನು ಎಣಿಸುತ್ತಿದ್ದ. ನೌಕರಿಗೆ ಸಂಬಂಧಿಸಿದ ಹಣ, ನಾಳೆ ಬೆಳಿಗ್ಗೆ ಶೇಟುವಿಗೆ ಕೊಡಬೇಕಾದದ್ದು. ಬಾಗಿಲು ಮುಚ್ಚಿ ಎಣಿಸುತ್ತಿದ್ದಾನೆ ಎಂದ ತಕ್ಷಣ ಅರ್ಥವಾಯಿತಾದರೂ ಅದರ ಕಡೆಗೆ ಗಮನ ಕೊಡಲಿಲ್ಲ. ಕೋಣೆಯ ಬಾಗಿಲು ಅರ್ಧ ತೆಗೆದಿತ್ತು. ಬಕುಲ ತನ್ನ ಮಂಚದ ಮೇಲೆ ಕುಳಿತು ತಂಬೂರಿಯನ್ನು ಟಿನ್ ಟಿನ್ ಕುಟ್ಟಿಸುತ್ತಿದ್ದಳು. ಒಳಗೆ ನಡೆದ ತಾಯಿ ತನ್ನ ಬಲ ಅಂಗೈಯಲ್ಲಿದ್ದ ದೇವಿ ಪ್ರಸಾದವನ್ನು ಎಡಗೈಗೆ ಅಂಗೈಗೆ ಹಾಕಿಕೊಂಡು ಬಲ ತರ್ಜನಿಯಿಂದ ಅರ್ಧದಷ್ಟು ತೆಗೆದು ಮಗಳ ಹಣೆಗೆ ಉದ್ದುದ್ದವಾಗಿಟ್ಟು ಹೇಳಿದಳು, ಗುಡಿಗೆ ಹೋಗಿದ್ದೆ. ನಾನು ಕೇಳಿಕೊಂಡದರಲ್ಲಿ ಪಾಪವಿದ್ದರೆ ನಿನ್ನ ಖಡ್ಗದಿಂದ ನನ್ನ ಕತ್ತು ಕತ್ತರಿಸು, ಇಲ್ಲದಿದ್ದರೆ ಪಾಪದ ಮಾತಾಡೋರ ನಾಲಿಗೆ ಕತ್ತರಿಸು ಅಂತ ಕೇಳಿಕೊಂಡೆ. ನಂದೇನು ಪಾಪವಿಲ್ಲ ಅಂತ ದೇವಿ ಹೇಳಿದ್ದಾಳೆ. ನಿನ್ನ ನಾಲಿಗೆ ಇಂಗಿ ಹೋಗುತ್ತೆ. ಹೌದು, ನಾನು ಕೇಳಿಕೊಂಡಿದ್ದೆ, ಇವತ್ತಲ್ಲ, 16 ವರ್ಷದಿಂದ ಕೇಳ್ಕತ್ತಿದ್ದೀನಿ. ಗೋರೆ ಸಾಹೇಬರಂತ ಒಳ್ಳೆಯವರು ನನ್ನ ಮುಂದಿನ ಜನ್ಮಕ್ಕಾದರೂ ಗಂಡನಾಗಲಿ ಸಿಕ್ಕಲಿ ಅಂತ 8 ದಿನದ ಹಿಂದೆ ಬಂದಾಗ ನಿಮ್ಮಪ್ಪನಿಗೂ ಅದೇ ಮಾತು ಹೇಳಿದ್ದೆ. ಅವನು ನಿನಗೆ ಚುಚ್ಚಿದ್ದಾನೆ. ನೀನು ಬಂದು ನನ್ನ ಪಾಪ ಪುಣ್ಯ ಕೇಳ್ತೀಯಾ? ನಿನ್ನ ನಾಲಿಗೆ ಇಂಗಿ ಹೋಗುತ್ತೆ. ಈಗ ನಾನು ಇಟ್ಟದು ದೇವಿ ಪ್ರಸಾದವಲ್ಲ, ದೇವಿ ಶಾಪ. ಚೋಟುದ್ದ ಇದ್ದೋಳನ್ನು ಸಾಕಿ ಈ ಮಟ್ಟಕ್ಕೆ ತಂದದ್ದಕ್ಕೆ ನನ್ನನ್ನು ಹಿಂಗಂತೀಯ? ಅವಳ ಧ್ವನಿ ಏರಿತು. ಬಾಗಿಲು ಹಾಕಿದ್ದರು ಚಾಳು ಆದದ್ದರಿಂದ ಬೇರೆ ಯಾರಿಗೂ ಕೇಳಿಸಿಲ್ಲವೆನ್ನುವಂತಿಲ್ಲ. ಮಗಳು ಕತ್ತೆತ್ತಿ ತಾಯಿಯ ಮುಖ ನೋಡಿದಳು. ಹಣೆಯ ಉದ್ದಕ್ಕೂ ಬೆಳೆದಿದ್ದ ಕುಂಕುಮವು ಅವಳ ಮುಖಕ್ಕೆ ಭಯಾನಕ ರೂಪ ಕೊಟ್ಟಿತ್ತು. ತನ್ನ ಹಣೆಗೂ ಅದನ್ನು ಬಡಿದು ಶಾಪ ಕೊಟ್ಟಿದ್ದಾಳೆ. ದೇವರು, ದಿಂಡಿರು, ವರ ಶಾಪಗಳಲ್ಲಿ ತನಗೆ ನಂಬಿಕೆ ಇಲ್ಲವೆಂಬ ನೆನಪಾದರೂ ಅವಳಿಗೆ ಭಯವಾಯಿತು. ಅಷ್ಟರಲ್ಲಿ ಕೋಣೆಯ ಬಾಗಿಲಿನ ಹತ್ತಿರ ಬಂದ ಕಿಶನ್, ಏನಮ್ಮ, ಏನಾಯಿತು ಎಂದು ಕೇಳಿದ. ಅವನ ಧ್ವನಿಯಲ್ಲಿದ್ದ ಸಾಂತ್ವನವನ್ನು ಕೇಳಿದ ಅಮ್ಮನಿಗೆ ತನ್ನ ಪರವಾಗಿ ಇವನೊಬ್ಬನಿದ್ದಾನೆ ಎಂದು ನಂಬಿಕೊಂಡು ಸಂಜೆ ಮಗಳು ಅಂದ ಮಾತು ತನಗಾದ ನೋವು, ತನ್ನ ದೇವಿಯನ್ನು ಕೇಳಲು ತಕ್ಷಣ ಹೋದದ್ದು ಎಲ್ಲವನ್ನೂ ಹೇಳಿದಳು. ಕಿಶನ್ ಅಕ್ಕನನ್ನು ತರಾಟೆಗೆ ತೆಗೆದುಕೊಂಡ. ನೀನು ಸಂಗೀತ ಕಲಿತಿದ್ದೀಯಂತ ಆ ಸಂಗೀತಗಾರ ಅಪ್ಪನನ್ನ ದೇವರು ಅಂತ ತಿಳ್ಕೊಂಡಿದ್ದೀಯೇನು? ಹುಟ್ಟಿಸಿ ಓಡಿ ಹೋದ ಮೇಲೆ ಅವನು ನಮಗೆ ಮಾಡಿದ್ದೇನು? ನಮ್ಮನ್ನು ಸಾಕಿದೋಳು ನಮ್ಮ ಅಮ್ಮ. ಅಪ್ಪನಿಂದ ಏನು ಬೇಕಾದರೂ ವಸೂಲು ಮಾಡಿಕೊ, ಯಾರ ತೀಟೆಗೆ ಕೊಡ್ತಾನೆ. ಆದರೆ ಅಮ್ಮನ ಮನಸ್ಸು ನೋಯಿಸಿದರೆ ಎಚ್ಚರಿಕೆ. ಇವತ್ತು ಸಾಯಂಕಾಲ ನಾನು ಅಲ್ಲಿಗೆ ಹೋಗಿದ್ದೆ. ನನ್ನ ಬಿಸಿನೆಸ್ಗೆ 2 ಲಕ್ಷ ಕೊಟ್ಟ, ತಗೊಂಡು ಬಂದಿದ್ದೀನಿ. ನಿಮ್ಮಮ್ಮ ಮುಂದಿನ ಜನ್ಮಕ್ಕೆ ಗೋರೆ ಸಾಹೇಬರನ್ನೇ ಗಂಡನಾಗಿ ಕೊಡು ಅಂತ ಹರಕೆ ಮಾಡಿಕೊಂಡಿದ್ದಾಳಂತೆ. ಅವನೇ ಹೇಳಿದಳು. ಏನಿದರ ಅರ್ಥ ಅಂತ ಅವನು ನನ್ನ ಕಿವಿಗೆ ಹಾಕಿದ. ನಾನೇನು ಹಾಗಂತ ಮನೆಗೆ ಬಂದ ಅಮ್ಮನನ್ನು ಕೇಳ್ತಿರ್ಲಿಲ್ಲ. BCom ಪಾಸ್ ಮಾಡಿ ಕಂಪ್ಯೂಟರ್ ಕಲಿತ ತಕ್ಷಣ ನೀನು ಮಹಾ ಬುದ್ಧಿವಂತೆಯಾದ ಏನು? ಮಗನ ಮಾತಿನಿಂದ ಅವನಾದರೂ ನನ್ನ ಕಡೆಗಿದ್ದಾನೆ ಎಂಬ ನೆಮ್ಮದಿ ಹುಟ್ಟಿತ್ತು. ಆದರೆ 1 ನಿಮಿಷದ ನಂತರ ಆ ಮಾತಿನ ಅರ್ಥವಾಗತೊಡಗಿತು. ತಕ್ಷಣ ಹೇಳಿದಳು. ಅವಳಿಗೆ ತಿಳಿಯದಂತೆ ಧ್ವನಿಯು ಕಿರಿಚಾಗಿತ್ತು. ಅವನು ಕಾಸು ಕೊಡ್ತಾನೆ ಅಂತ ಹೋಗಿ ನಾಲಿಗೆ ಒಡ್ಡಿದೆಯಾ? ಮಾನ ಮರ್ಯಾದೆ ಇದೆಯಾ ನಿನಗೆ? ಅವನಿಗೆ ಕೈ ಒಡ್ಡಲಿ ಅಂತಲೇ ನಾನು ನಿನ್ನನ್ನು ಹೆತ್ತು ಹೊತ್ತು ಸಾಕಿ ಸಲಹಿದ್ದು. ಈಗಿದ್ದೀಗ ಹೋಗಿ ವಾಪಸ್ ಕೊಟ್ಟು ಬಾ. ಕಿಶನ್ ಕೋಪ ತೋರಿಸಲಿಲ್ಲ. ಅಮ್ಮ, ಇವಳು ಆಡಿದ ಮಾತಿಗೆ ನಿನಗೆ ಸಿಟ್ಟು ಬರೋದು ನ್ಯಾಯ. ಆದರೆ ದುಡ್ಡು ಯಾಕೆ ವಾಪಸ್ ಕೊಡಬೇಕು? ಹೆತ್ತು ಹೊತ್ತು ಸಾಕಿ ಸಲಹಿದ್ದೆಲ್ಲ ನೀನೇ ಮಾಡಿದ್ದು. ಅವನು ಏನು ಮಾಡಿಲ್ಲ ಅಂತ ನಿನಗೆ ಗೊತ್ತಿಲ್ವೇ? 2ನೇ ಹೆಂಡತಿಯ ಮಕ್ಕಳಿಗೆ ಅವನು ಎಷ್ಟು ಕೊಟ್ಟಿದ್ದಾನೆ ಗೊತ್ತೇ? ಆ ಮಗ ಬ್ರೌನ್ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಆಡ್ತಾನೆ. ಅವನು ಕ್ರಿಕೆಟ್ ಆಡೋದು ಅಂದರೆ ಎಷ್ಟು ಶೋಕಿ ಅಂತ ನಿನ್ಗೆ ಗೊತ್ತಿಲ್ಲ. ಅಲ್ಲಿ ಕ್ರಿಕೆಟ್ ಆಡೋದು ಅಂದರೆ ಎಷ್ಟು ಶೋಕಿ ಅಂತ ನಿನ್ಗೆ ಗೊತ್ತಿಲ್ಲ. ಇಲ್ಲಿ BE ಮಾಡಿದ್ದಾನೆ, ಮುಂದೆ ಓದೋಕೆ ಇಂಗ್ಲೆಂಡ್ಗೆ ಹೋಗ್ತಾನಂತೆ. ಆ ಮಕ್ಕಳಿಗೆ ಲಕ್ಷ ಲಕ್ಷ ಕೊಡ್ತಾನಂತೆ. ನನಗೆ ಒಂದು ಸಲ ಗೋಪಾಳದ 2 ಲಕ್ಷ ಕೊಟ್ಟರೆ ನಾನು ಯಾಕೆ ವಾಪಸ್ ಕೊಡಬೇಕು? ತಿನ್ನೋರು ತಿಂತಾನೇ ಇರಲಿ, ಕಷ್ಟಪಡೋರು ಪಡ್ತಾನೆ ಇರಬೇಕು ಅಂದರೆ ಯಾವ ನ್ಯಾಯ? ಆಮೇಲೆ ಇಟ್ಕೊಂಡ ಸುಳ್ಳೆ ಮಕ್ಕಳಿಗೆ ಅಷ್ಟು ಶೋಕಿ, ನಿಜವಾದ ಹೆಂಡತಿ ಮಕ್ಕಳು ಯಾಕೆ 1 ಕಾಸು ಮುಟ್ಟಬಾರ್ದು ಅಂತ? ಅವಳಿಗೆ ಉತ್ತರ ಹೊಳೆಯಲಿಲ್ಲ. ಮಗನು ತನ್ನನ್ನು ಒಂದು ನಿಜವಾದ ಹೆಂಡತಿಯ ಮಗ ಅಂದದ್ದಲ್ಲದೆ ಇನ್ನೊಬ್ಬಳನ್ನು ಸೂಳೆ ಅಂದದ್ದು ಒಂದು ಥರ ಹಿತವೆನ್ನಿಸಿತು. ಇಂಥ ಮಾತು ಮಗಳ ಬಾಯಲ್ಲಿ ಬರಲಿಲ್ಲ ಎಂಬ ವ್ಯತ್ಯಾಸ ಕಾಣಿಸಿತು. ಮಗನು ತಾಯಿಯ ಎಡಗೈ ನೋಡಿ, ದೇವಿಯ ಪ್ರಸಾದ ನನ್ನ ಹಣೆಗೂ ಹಚ್ಚು, ಸ್ವಂತ ಬಿಸ್ನೆಸ್ನಲ್ಲಿ ಲಾಭವಾಗಲಿ ಅಂತ ಎಂದು ಸೊಂಟ ಬಗ್ಗಿಸಿ ತನ್ನ ಮುಖವನ್ನು ಅವಳ ಹತ್ತಿರಕ್ಕೆ ತಂದ. ಕಲಸಿದ ಕುಂಕುಮವನ್ನು ಅವನ ಹಣೆಗೆ ಹಚ್ಚಿದಳು. ಅಪ್ಪನಿಂದ ಪಡೆದ ಹಣವನ್ನು ಹೂಡಿ ಮಾಡುವ ಬಿಸಿನೆಸ್ ಲಾಭದಾಯಕವಾಗಲಿ ಅಂದ ನಾನು ಆಶೀರ್ವಾದದ ಕುಂಕುಮ ಹಚ್ಚಿದರೆ ಆ ಹಣಕ್ಕೆ ತಾನು ಸಮ್ಮತಿ ನೀಡಿದಂತೆ ಎಂಬ ಅರ್ಥವು ಅವಳಿಗೆ ತಕ್ಷಣ ಹೊಳೆಯಲಿಲ್ಲ. ಆದರೆ ರಾತ್ರಿ ಮಲಗಿದಾಗ ನಿದ್ರೆ ಹತ್ತಲಿಲ್ಲ. 2 ಲಕ್ಷ ಕೊಡೋಕೆ ತನಗಂತೂ ಆಗೋಲ್ಲ. ಅವನಿಂದ ಸಿಕ್ಕಿದ್ದನ್ನು ಬೇಡ ಅಂದರೆ ಇವು ಕೇಳೋಲ್ಲ. ಆ ಹೆಂಡತಿಯ ಮಕ್ಕಳು ಅಷ್ಟು ಶೋಕಿಯಾಗಿ ತಿಂತಿರುವಾಗ ನೀವು ತಿನ್ನಬೇಡಿ ಅನ್ನೋದು ನ್ಯಾಯವಾ ಎಂಬ ಪ್ರಶ್ನೆ ಕಾಡತೊಡಗಿತು. ಆದರೆ ಅದಕ್ಕೆ ಕೈ ಒಡ್ಡೋದ್ರಿಂದ ಇವುಗಳ ಮರ್ಯಾದೆಗೆ ಕಮ್ಮಿ ಎಂದು ಇನ್ನೊಂದು ನುಡಿ ಒಳಗೆ ಕೇಳುತ್ತಿತ್ತು. ಎಷ್ಟು ಹೊತ್ತು ಹೊರಳಿದರೂ ತೊಳಲಾಟ ಬಗೆಹರಿಯಲಿಲ್ಲ. ಕೊನೆಗೊಮ್ಮೆ ಅವನ ಎಂಜಲಕ್ಕೆ ಕೈ ಒಡ್ಡಿದ ಇವನೇ ದುಡಿದು ತಿನ್ನೋಕೆ ಆಗೋಲ್ವೇ? ಅವನು ಲಗ್ನಪತ್ರಿಕೆ ಕನ್ಯಾದಾನ ಮಾಡದೆ ಇವಳಿಗೆ ಮದುವೆ ಆಗೋಲ್ವೇ? ಶುರುನಲ್ಲೇ ಅವನು ನಮ್ಮಪ್ಪ, ಅವನ ಚಾಳಿ ಇಂಥದ್ದು, ನಮ್ಮಮ್ಮ ಇನ್ನೊಬ್ಬರ ಮನೆಯಲ್ಲಿ ಅಡುಗೆ ಮಾಡಿ ನನ್ನನ್ನು ಸಾಕಿದಳು,
ನಾನು ಇಂಥ ನೌಕರಿಯಲ್ಲಿದ್ದೀನಿ, ಇಷ್ಟು ಪಗಾರ ಬರ್ತದೆ ಅಂದರೆ ಏನಾಗುತ್ತೆ, ಯಾರು ಮದುವೆ ಆಗೋದೇ ಇಲ್ವೇ ಎಂಬ ಪ್ರಶ್ನೆಗಳು ಹುಟ್ಟಿದಾಗ ಮಕ್ಕಳ ಮೇಲೆ ಸಿಟ್ಟು ಬಂತು. ಇಷ್ಟು ದಿನ ಕಷ್ಟಪಟ್ಟು ಸಾಕಿದ ನನ್ನನ್ನು ಕೈಬಿಟ್ಟವು ಅನ್ನಿಸಿತು. ಅಳು ಬಂತು. ಹತ್ತಿರ ನಿದ್ದೆ ಮಾಡುತ್ತಿರುವ ಅವನಿಗೆ ಎಚ್ಚರವಾಗಿ ಕೇಳಿಸುತ್ತೆ. ಕೋಣೆಯೊಳಗೆ ಮಲಗಿರುವ ಅವಳಿಗೂ ಕೇಳಬಹುದು. ನನ್ನ ಮರ್ಯಾದೆಯೇ ಕಮ್ಮಿ ಆಗುತ್ತೆ, ಇವುಗಳ ಎದುರಿಗೆ ನಾನು ಬೇತ್ಕೋಬೇಕೆ ಎಂಬ ಆತ್ಮ ಗೌರವ ಹುಟ್ಟಿದ ಮೇಲೆ ಅಳುವನ್ನು ಪಡಿಸಿಕೊಳ್ಳುವುದು ಸುಲಭವಾಯಿತು. ಆದರೆ ನನ್ನ ಮಕ್ಕಳನ್ನು ನನ್ನಿಂದ ದೂರವಾಗಿಸುವ ಮೂಲಕ ಸೇಡು ತೀರಿಸಿಕೊಳ್ಳಕ್ಕೆ ಅವನು ನಿಂತಿದ್ದಾನೆ ಎಂಬ ಭಾವನೆ 2 ದಿನದಲ್ಲಿ ಹುಟ್ಟಿತು. ಹೇಳಿಕೊಳ್ಳಲು ತನಗೆ ಬೇರೆ ಯಾರೂ ಇಲ್ಲ. ಬೆಳಿಗ್ಗೆ ತುಸು ಬೇಗ ಗೋರೆ ಸಾಹೇಬರ ಮನೆಗೆ ಹೋಗಿ ಸುನೀತಿ ತಾಯಿ ಸ್ನಾನಕ್ಕೆ ಹೋದ ಸಮಯ ಕಾದು ಸಾಹೇಬರ ಹತ್ತಿರ ಹೋಗಿ ನಿಮ್ಮ ಕೈಲಿ ಮಾತನಾಡುವ ವಿಷಯವಿತ್ತು ಎಂದಳು. ನಾಳೆ ಸಂಜೆ ಆಫೀಸಿಗೆ ಬಾ ಎಂದು ಅವರು ಹೇಳಿದರು. ಆಫೀಸ್ನಲ್ಲಿ ಅವಳು ಹೇಳಿದ್ದನ್ನೆಲ್ಲ ಕೇಳಿದಾಗ ಅವರಿಗೆ ಆಶ್ಚರ್ಯವಾಯಿತು. ಅವರ ಮನೆಯಲ್ಲಿ ಹೆಂಡತಿಗೆ ಕಾಣದಂತೆ ಅವಳಿಗೆ ಸಹಾಯ ಮಾಡುತ್ತಿದ್ದರು. ಕಷ್ಟ ಸುಖಗಳನ್ನೆಲ್ಲ ಕೇಳಿ ಆಸರೆ ಕೊಡುತ್ತಿದ್ದರು. ತಮ್ಮ ಹೆಂಡತಿ 4 ತಿಂಗಳು ದೇಶದಲ್ಲಿ ಇಲ್ಲದಿದ್ದಾಗ ತಮಗೆ ಈಕೆಯ ಮೇಲೆ ಮನಸ್ಸಾಗಿದ್ದದ್ದು ನಿಜ. ಈಕೆ ದೇಹ ಸಂಪರ್ಕಕ್ಕೆ ಮುಂದಾಗದೆ, ಅವಳ ಅಂತರಂಗವು ಸಮ್ಮತಿಸದೆ, ಅವಳು ನಂಬುವ ಅಂಬಾಭವಾನಿ ದೇವಿಯು ಅದು ತಪ್ಪೆಂದು ಕನಸಿನಲ್ಲಿ ಹೇಳಿ ತಾನು ಅದನ್ನು ಗೌರವಿಸಿ ಎಂಬುದೆಲ್ಲ ನೆನಪಿಗೆ ಬಂತು. ಆದರೆ ಮುಂದಿನ ಜನ್ಮದಲ್ಲಿ ಗೋರ ಸಾಹೇಬರೇ ತನಗೆ ಗಂಡನಾಗಲಿ ಎಂದು ತಾನು ಅಂಬಾಭವಾನಿಯನ್ನು ಕೇಳಿಕೊಂಡಿದ್ದೇನೆಂಬ ಮಾತನ್ನು ಕೇಳಿ ಅವರಿಗೆ ಆಶ್ಚರ್ಯವಾಯಿತು. ತಮಗೆ ಹಿಂದಿನ ಮುಂದಿನ ಜನ್ಮಗಳ ನಂಬಿಕೆ ಇಲ್ಲ, ಅವಳಿಗೆ ಇದೆ. ತಾವು ತಿಂಗಳಿಗೊಮ್ಮೆಯಾದರೂ ಇವಳನ್ನು ಇದೇ ಆಫೀಸ್ನಲ್ಲಿ ಬೇರೆ ಯಾರೂ ಇಲ್ಲದ ಸಮಯದಲ್ಲಿ ಭೇಟಿಯಾಗಿ ಕಷ್ಟ ಸುಖ ವಿಚಾರಿಸಿ ಆಸರೆ ಕೊಡುತ್ತಿದ್ದರು. ಪ್ರೀತಿಯ ಮಾಧುರ್ಯದ ಒಂದು ಮಾತನ್ನು ಆಡುವುದಿಲ್ಲ. ಆ ಭಾವವೇ ತಮ್ಮಲ್ಲಿ ಉಳಿದಿಲ್ಲ. ಅದು ಹುಟ್ಟಿದ 2 ತಿಂಗಳಲ್ಲೇ ಆರಿಹೋಯಿತು. ಅನಂತರ ಉಳಿದುದು ಅನುಕಂಪ ಮಾತ್ರ. ಮಾರ್ಧವ ಭಾವವೂ ಇದೆ. ಆದರೆ ಇವಳ ಬಯಕೆಯು ಈ ಜನ್ಮದಲ್ಲಿ ತಪ್ಪು ಮಾಡದೆ ಮುಂದಿನ ಜನ್ಮದಲ್ಲಿ ಈಡೇರಿಸಿಕೊಳ್ಳಲು ಗಟ್ಟಿಯಾಗಿದೆ. ಅದಕ್ಕೆ ತಾನು ನಂಬುವ ದೇವತೆಯ ಸಮ್ಮತಿ ಅನುಗ್ರಹಗಳನ್ನು ಬೇಡಿದ್ದಾಳೆ. ಆಶ್ಚರ್ಯದ ಜೊತೆಗೆ ಆರ್ದ್ರತೆಯು ಉಂಟಾಯಿತು. ಆದರೆ ಅದನ್ನು ತೋರಿಸಿಕೊಳ್ಳಲಿಲ್ಲ. ಕೇಳಿದರು, ನಿನ್ನ ಮನಸ್ಸಿನಲ್ಲಿ ಏನೇ ಇರಲಿ, ಭವಾನಿಯನ್ನು ಏನೇ ಕೇಳಿಕೊಂಡಿರು, ಅದನ್ನು ಬಾಯ್ಬಿಟ್ಟು ಹೇಳಿದರೆ ಗಂಡನಾದವನಿಗೆ ಸಿಟ್ಟು ಬರೋಲ್ವೇ? ಅವನೆದುರಿಗೆ ಯಾಕೆ ಆ ಮಾತಾಡಿದೆ? ಅವಳು ತಕ್ಷಣ ಉತ್ತರಿಸಿದಳು. ಇದ್ದಕ್ಕಿದ್ದಂತೆಯೇ ಹತ್ತಿರ ಬಂದು ನನ್ನ ಭುಜ ಹಿಡಿದುಕೊಂಡ. ಮುಂದಿನ ಜನ್ಮದಲ್ಲಿ ನಿನ್ನನ್ನೇ ಮದುವೆ ಆಗ್ತೀನಿ, ನಿನ್ನೆ ನನ್ನ ಹೆಂಡತಿಯಾಗಿ ಹುಟ್ಟು ಅಂತ ಅಂಬಾಭವಾನಿನ ಕೇಳ್ಕೋತೀನಿ. ಇನ್ನು ಮೇಲೆ ಪ್ರತಿ ತಿಂಗಳು ನಿನಗೆ 5,000 ಕೊಡ್ತೀನಿ. ಇನ್ನೊಬ್ಬರ ಮನೆಯಲ್ಲಿ ಅಡುಗೆ ಮಾಡೋದ ಬಿಟ್ಟು ಬಿಡು ಅನ್ಬೋದು ಅವನು. 15 ವರ್ಷದಿಂದ ಕೇಳಿಕೊಂಡಿರುವ ನನ್ನ ಮಾತನ್ನು ನಡೆಸ್ತಾಳ ಅಂಬಾಭವಾನಿ, ಅಥವಾ ಈಗ ಬೇಳ್ವೆ ಮಾಡೋಕ್ಕೆ ಬಂದಿರೋ ಅವನ ಮಾತಲ್ಲ ಕೇಳ್ತಾಳೆಯೋ? ಸಿಟ್ಟು ಬರದೆ ಇರುತ್ತಾ? ನನ್ನ ತಕ್ಷಣ ಹಾಗಂದ್ಬಿಟ್ಟೆ. ಈ ಮಾತಿನಿಂದ ನನಗೂ ನಿನಗೂ ಏನೋ ಸಂಬಂಧವಿದೆ ಅಂತ ಅವನು ಅರ್ಥ ಮಾಡ್ಕೊಳ್ಳಲ್ವೇ? ನನ್ನ ಹೆಂಡತಿ ಹಾಗೆ ಮಾಡ್ತಿದ್ದಾಳೆ ಅಂತ ಜನರ ಕೈಲಿ ಹೇಳಿ ನನ್ನ ತಪ್ಪು ಮುಚ್ಕೊಳ್ಳೋಕ್ಕೆ ಈ ಮಾತನ್ನು ಬಳಸೋಲ್ವೇ? ನನ್ನ ಮರ್ಯಾದೆಗಾದರೂ ಏನಾಗುತ್ತೆ ಇದರಿಂದ? ಅವಳು ಗಂಭೀರಳಾದಳು. ದೊಡ್ಡ ತಪ್ಪು ಮಾಡಿದ ಭಾರ ಅವಳ ಮುಖದಲ್ಲಿ ಕಾಣಿಸಿತು. 1 ನಿಮಿಷದಲ್ಲಿ ಅವಳ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತು. ನಂಗೆ ಅದೇನು ಹೊಳಿಲಿಲ್ಲ ಎನ್ನುತ್ತಾ ಹತ್ತಿರ ಬಂದು ಬಾಗಿ ಅವರ ಬೂಟು ಕಾಲನ್ನು ಮುಟ್ಟಿದಳು. ಹೋಗ್ಲಿ ಬಿಡು, ಯಾವುದನ್ನು ಮಾಡೋಕ್ಕೆ ಹೇಸದ ಜನ ಯಾವುದನ್ನು ಆಡೋಕ್ಕೂ ಹೇಸಲ್ಲ ಅನ್ನೋದು ನೆನಪಿನಲ್ಲಿ ಇಟ್ಟುಕೊ. ತಾನು ಸಾಕಿ ಸಲಹಿದ ಮಕ್ಕಳು ಈಗ ಅವನ ದುಡ್ಡಿಗೆ ಜೊಲ್ಲು ಸುರಿಸುತ್ತಿರುವುದರಿಂದ ತನಗಾಗಿರುವ ಅಳಲನ್ನು ತೋಡಿಕೊಂಡಳು. ವಯಸ್ಸಿಗೆ ಬಂದ ಮಕ್ಕಳು, ನೀನು ನಿನ್ನ ಭಾವನೆಯನ್ನು ಬಿಡಿಸಿ ಹೇಳಬಹುದು, ಅವರನ್ನು ಕಟ್ಟಿ ಹಾಕೋಕ್ಕೆ ಸಾಧ್ಯವೇ? ಮನಸ್ಸಿಗೆ ಅತಿಯಾಗಿ ಹಚ್ಕೋಬೇಡ, ಅವರು ಸಮಾಧಾನ ಹೇಳಿದರು. ಸಂಜೆ ಅವಳು ಮನೆಗೆ ಹೋಗುವ ಹೊತ್ತಿಗೆ 7:30 ಗಂಟೆಯಾಗಿತ್ತು. ಬಕುಲ ಮನೆಗೆ ಬಂದು ಸಂಗೀತ ಅಭ್ಯಾಸ ಮಾಡಿಕೊಳ್ಳುತ್ತಿದ್ದಳು. ತಾಯಿಗೆ ಬಾಗಿಲು ತೆರೆಯಲು ಎದ್ದು ಬಂದವಳು ಯಾಕಿಷ್ಟು ಲೇಟು ಎಂದು ಕೇಳಿದಳು. ತಾಯಿಗೆ ಒಂದು ಕ್ಷಣ ಹಿಂದೆಗೆಯುವಂತಾಯಿತು. ತಾನು ಎಲ್ಲಿಗೆ ಹೋಗಿದ್ದೆ ಅಂತ ಇವಳಿಗೆ ಹೇಗಾದರೂ ಗೊತ್ತಾಗಿದೆ ಎಂಬ ಅನುಮಾನ ಹುಟ್ಟಿತು. ಆದರೂ ತೋರಿಸಿಕೊಳ್ಳದೆ ಸುಮ್ಮನೆ ಒಳಗೆ ನಡೆದು ಕೈ ಕಾಲು ತೊಳೆದು ಅಡಿಗೆ ಮನೆ ಹೊಕ್ಕಳು. ಮೊದಲು ಮನೆಗೆ ಬಂದ ಮಗಳು ಒಂದಿಷ್ಟು ಅಡಿಗೆ ಕೆಲಸ ಮಾಡಿಲ್ಲ. ತಾನೊಬ್ಬಳು ಚಹಾ ಮಾಡಿಕೊಂಡು ಕುಡಿದಿದ್ದಾಳೆ. ಚಹಾದ ಪಾತ್ರೆಯನ್ನು ತೊಳೆದಿಟ್ಟಿಲ್ಲ. ತಾನು ಈಗ ಪಾತ್ರೆ ತೊಳೆದು ತರಕಾರಿ ಹೆಚ್ಚಿ ಎಲ್ಲವನ್ನು ಮಾಡಬೇಕು. ಕೋಪ ಬಂತು. ದುಡಿದು ತರಬೇಕು, ಬೇಸಿಯೂ ಹಾಕಬೇಕು. ಏನಂತ ನನ್ನನ್ನು ತಿಳ್ಕೊಂಡಿದ್ದಿ ಎಂದು ಕೇಳುವ ಮನಸ್ಸು ಬಂತು. ಅಡಿಗೆ ಭಾಗದಿಂದ ಹೊರಗೆ ಬಂದು ಬಕುಲಳ ಕಿರು ಕೋಣೆಯ ಬಾಗಿಲು ನೂಕಿ ನಿಂತಳು. ಮಂಗಳು ತಂಬೂರಿ ಮಿಡಿಯುತ್ತಾ ಮಂಚದ ಮೇಲೆ ಕೂತಿದ್ದಾಳೆ. ಅವಳ ಹಿಂಬದಿಯ ಗೋಡೆಯ ಮೇಲೆ ಗಾಜು ಮತ್ತು ಗಚ್ಚುಗಳನ್ನು ಹಾಕಿದ ಒಂದು ದೊಡ್ಡ ಫೋಟೋ. ತಕ್ಷಣ ಯಾರೆಂದು ತಿಳಿಯಲಿಲ್ಲ. ದಿಟ್ಟಿಸಿ ನೋಡಿದಳು. ಅವನದು, ಬಕುಲಾಳ ಅಪ್ಪನದು. ಕಚೇರಿಯಲ್ಲಿ ಬಾಯ್ಬಿಟ್ಟು ಹಾಡುತ್ತಿರುವ ಭಂಗಿ. ಯಾವಾಗ ತಂದಳು? ಬೆಳಗ್ಗೆ ಕೋಣೆಯ ಕಸ ಗುಡಿಸುವಾಗ ತನ್ನ ಕಣ್ಣಿಗೆ ಬಿದ್ದಿರಲಿಲ್ಲ. ಈಗ ತಂದು ಹಾಕಿಕೊಂಡಿದ್ದಾಳೆ ಎನಿಸಿತು. ತಾನು ಕೇಳಬೇಕೆಂದುಕೊಂಡ ಮಾತು ಒಳಗೆ ಉಳಿಯಿತು. ತಂಬೂರಿ ಹಿಡಿದು ನಿಂತ ಅವಳು ಮತ್ತು ಫೋಟೋದಲ್ಲಿರುವವನು ಇಬ್ಬರನ್ನು ಒಂದು ಸಲ ಬಿಸಿಗಣ್ಣಿನಿಂದ ನೋಡಿ ಹಿಂದಿರುಗಿದಳು. ಅಡಿಗೆ ಕೋಣೆಗೆ ಹಿಂದಿರುಗಿದಾಗ ತಾನು ಯಾಕೆ ಇವರ ಸೇವೆ ಮಾಡಬೇಕು ಎಂಬ ಪ್ರಶ್ನೆ ಮತ್ತೆ ಎದ್ದು ನಿಂತಿತು. ಆದರೂ ಆಲೂಗಡ್ಡೆ ಬದನೆಕಾಯಿಗಳನ್ನು ತೊಡಗಿದಳು. ಅನಂತರ ಅವುಗಳನ್ನು ಹೆಚ್ಚಿ ಒಲೆಯ ಮೇಲೆ ಬಾಣಲೆ ಇಟ್ಟು ಎಣ್ಣೆ ಬಗ್ಗಿಸುವಾಗ ಮಗಳು ಅಡಿಗೆ ಕೋಣೆಗೆ ಬಂದು ಹೇಳಿದಳು, ಆ ಫೋಟೋ ನೋಡಿದ ತಕ್ಷಣ ಯಾಕೆ ಉರಿಗಣ್ಣು ಮಾಡಿದೆ? ನಿನ್ನ ಕೋಪ ನೋಡಿದ ಮೇಲೆ ಹಾಡಿಕೊಳ್ಳುವ ಮೂಡು ಸತ್ತು ಹೋಗುತ್ತೆ.
ಪಿತಾಜಿನ ಕಂಡ್ರೆ ನಿನಗಾಗೋಲ್ಲ ಅಂತ ನನಗೆ ಗೊತ್ತಿದೆ, ಆದರೆ ಅವರ ನೇರ ಶಿಷ್ಯರಲ್ಲದವರು ಸಾವಿರಾರು ವಿದ್ಯಾರ್ಥಿಗಳು ಇಡೀ ದೇಶದಲ್ಲಿ ಅವ್ರ ಫೋಟೋನ ಮುಂದಿಟ್ಕೊಂಡು ಸಂಗೀತ ಸಾಧನೆ ಮಾಡ್ತಾರೆ. ಅವರ ಮಗಳೇ ಆಗಿರುವ ನಾನು ಯಾಕೆ ಒಂದು ಇಟ್ಕೋಬಾರ್ದು? ನಿನಗಿಷ್ಟವಿಲ್ಲದಿದ್ದರೆ ಆ ಕೋಲಿಗೆ ಬರಬೇಡ. ತಾಯಿ ಮಾತನಾಡಲಿಲ್ಲ. ಅದು ತನಗೆ ಕೇಳಲೇ ಇಲ್ಲವೆಂಬಂತೆ ಬಾಣಲಿಗೆ ಸಾಸಿವೆ ಉದುರಿಸಿ ಅದು ಚುಟುಗುಟ್ಟಿದ ನಂತರ ತರಕಾರಿ ತುಂಬಿಸಿ ನೀರು ಹಾಕಿದಳು. ಈಗ ಮಾತನಾಡದೇ ಇರಲು ಅವಳಿಗೆ ಸಾಧ್ಯವಾಗಲಿಲ್ಲ. ಪಟಪಟನೆ ಅಂದಳು. ಗಾಣೆ ಅರ್ಚಿಕೊಳ್ಳೋರು, ಫೋಟೋನಾದರೂ ಹಾಕ್ಕೊಳ್ಳಿ, ಶಿಲಾಮೂರ್ತಿನಾದರೂ ಇಟ್ಕೊಳ್ಳಿ, ತಾಳಿ ಕಟ್ಟಿ 2 ಮಕ್ಕಳನ್ನ ಹುಟ್ಟಿಸಿ ಬಿಟ್ಟು ಹೋದೋನ ಫೋಟೋ ನನ್ನ ಮನೆಯಲ್ಲಿರೋಕೆ ನಾನು ಬಿಡೋಲ್ಲ. ಇದು ನನ್ನ ಮನೆ. ಮದುವೆಯಾಗಿ ನಿನ್ನ ಮನೆ ಮಾಡಿಕೊಂಡು ಹೋದ್ಮೇಲೆ ಗೋಡೆ ಬರ್ತಿ ಅಂತ 100 ಫೋಟೋ ಹಾಕೋ, ನಾನು ಕೇಳೋಲ್ಲ. ಸತ್ಯ ನನ್ನ ಕಡೆಗಿದೆ ಎಂಬ ಆತ್ಮವಿಶ್ವಾಸದಿಂದ ಮಗಳ ಮಾತನಾಡಿದಳು. ನೀನು ರೇಗ್ತಿ ಅಂತ ನಾನು ರೇಗೋಲ್ಲ. ಈ ಮನೆ ಬಾಡಿಗೆ ಯಾರ ಹೆಸರಲ್ಲಿದೆ? ನಿನ್ನ ಹೆಸರಲ್ಲೋ ಪಿತಾಜಿ ಹೆಸರಲ್ಲೋ? ಅವ್ರ ಮನೆಯಲ್ಲಿ ನೀನು ಇದೆಯೋ ಇಲ್ವೋ? ಇದು ಅವನ ಮನೆಯಾ? ಈ ಹೊಸ ಪ್ರಶ್ನೆಯಿಂದ ಅವಳು ತಬ್ಬಿಬ್ಬಾಡಿದಳು. ನಿನ್ನದಾ ಬಾಡಿಗೆ? ನಿನ್ನ ಹೆಸರಿಗಿದೆಯಾ? ಈ ಬಗೆಗೆ ಅವಳು ಯೋಚಿಸಿರಲೇ ಇಲ್ಲ. ಬಾಡಿಗೆ ನನ್ನ ಹೆಸರಿಗಿಲ್ಲ ನಿಜ. ಇಷ್ಟು ವರ್ಷ ನಾನು ಪ್ರತಿ ತಿಂಗಳು ಬಾಡಿಗೆ ಕೊಟ್ಟಿದ್ದೀನಿ ಎಂಬ ನೆನಪು ಮಾತ್ರ ಬಂತು. ಮನೆ ಪಿತಾಜಿ ಹೆಸರಿನಲ್ಲೇ ಇದೆ, ಜ್ಞಾಪಕದಲ್ಲಿ ಇಟ್ಕೋ. ಅವ್ರನ್ನ ಸೇರಿಸೋಲ್ಲ ಅಂದರೆ ನಡೆಯೋಲ್ಲ. ಬೇಕಾದರೆ ಅವರೇ ನಿನ್ನನ್ನು ಹೊರಗೆ ಹಾಕ್ಬೋದು. ಅವಳು ನಿಂತಿದ್ದನ್ನೆಲ್ಲ ಜೋಲಾಡಲು ಪ್ರಾರಂಭಿಸಿತು. ಅಡುಗೆ ಬಡುವನ್ನು ಹಿಡಿದು ಸಂತುಲನೆಯನ್ನು ತಂದುಕೊಂಡಳು. 1 ನಿಮಿಷದಲ್ಲಿ ನೆಲವು ಮಟ್ಟಸವಾಯಿತಾದರೂ ಅವಳ ಬಾಯಿ ಕಟ್ಟಿ ಹೋಯಿತು. ಮಗಳು ಹೇಳಿದಳು, ಬೇಕಾದರೆ ಪಿತಾಜಿಯ ಪಟವನ್ನು ನನ್ನ ಕೋಣೆಯಿಂದ ತೆಗೆದು ಹಾಲಿನ ಗೋಡೆಗೆ ಹಾಕ್ಬೋದು. ನಿನಗ್ಯಾಕೆ ಕಸಿಬಿಸಿ ಅಂತ ನಾನು ಹಾಗೆ ಮಾಡಿರಲಿಲ್ಲ. ಅವರಿಗೆ ಮರ್ಯಾದೆ ಕೊಡದೆ ಮಾತಾಡಿದರೆ ನಾನು ಸುಮ್ಮನಿರೋಲ್ಲ. ತಾಯಿ ಪ್ರತಿ ಉತ್ತರ ಕೊಡಲಿಲ್ಲ. ಬಾಯಿ ಮುಚ್ಚಿಕೊಂಡು ಅಡುಗೆ ಮಾಡಿದಳು. ಅಡುಗೆಯಾದ ಮೇಲೆ ಒಂದು ತಟ್ಟೆಗೆ ಚಪಾತಿ ಪಲ್ಯ ಹಾಕಿ, ಒಂದು ಕಟೋರಿಯಲ್ಲಿ ದಾಲು, ಇನ್ನೊಂದರಲ್ಲಿ ಮೊಸರು ಇಟ್ಟು ಊಟದ ತಾಟು ತಯಾರಿದೆ, ಬೇಕಾದವರು ಬಂದು ತಗೊಂಡು ಹೋಗ್ಬೋದು ಎಂದಳು. ತಂಬೂರಿ ಬಾರಿಸಿಕೊಳ್ಳದೆ ಸುಮ್ಮನೆ ಕೂತಿದ್ದ ಮಗಳು ಬಂದು ಒಂದು ತಟ್ಟೆಯನ್ನು ಎತ್ತಿಕೊಂಡು ಹೋದಳು. ತಾನು ಊಟ ಮಾಡಕೂಡದೆಂದು ತಾಯಿ ನಿಶ್ಚಯಿಸಿದ್ದಳು. ಅದು ಮಗಳಿಗೆ ಅರ್ಥವಾಗಲಿಲ್ಲ. ಹಾಲಿನ ಸೋಫಾದ ಮೇಲೆ ಕೂತು ಊಟ ಮಾಡುತ್ತಿದ್ದ ಮಗಳು ಹತ್ತಿರ ಬಂದು ತಾಯಿ ಹೇಳಿದಳು, ಬೇಕಾದರೆ ಅವರೇ ನನ್ನ ಮನೆಯಿಂದ ಹೊರಗೆ ಹಾಕ್ಬೋದು ಅಂದಿಯಲ್ಲ, ಅದು ನೀನು ಅನ್ನುವ ಮಾತು ಅವನು ಅಂದ ಮಾತು? ಮಗಳು ಉತ್ತರ ಹೇಳಲಿಲ್ಲ. ತಾಯಿ ಮತ್ತೆ ಅದೇ ಪ್ರಶ್ನೆ ಕೇಳಿದಳು. ಉತ್ತರ ಹೇಳುವ ತನಕ ನಾನು ಬಿಡುವುದಿಲ್ಲ ಅನ್ನುವಂತೆ. ಅದೆಲ್ಲ ಈಗ ತನಿಖೆ ಯಾಕೆ? ಮಗಳು ಮುಖದ ಬೇಸರವನ್ನು ಅಸಹ್ಯಕ್ಕೆ ತಿರುಗಿಸಿ ಹೇಳಿದಳು. ತನಿಖೆಯಲ್ಲ, ಇದು ಯಾರ ಮಾತು? ನಿಜ ಹೇಳಿಬಿಡು. ಅಂಬಾಭವಾನಿಯ ಆಣೆ ಇದೆ. ಸುಳ್ಳು ಹೇಳಿದವರ ನಾಲಿಗೆ ಸೇದಿ ಹೋಗುತ್ತೆ, ಎಚ್ಚರವಿರಲಿ. ಮಗಳಿಗೆ ದಿಗಿಲಾಯಿತು. ಅವಳಿಗೆ ಅಂಬಾಭವಾನಿ ಅಂದರೆ ಪೂರ್ತಿ ನಂಬಿಕೆ ಇರಲಿಲ್ಲ. ಆದರೆ ಸುಳ್ಳು ಹೇಳಿದರೆ ನಾಲಿಗೆ ಸೇದಿ ಹೋಗುತ್ತದೆಂಬ ಷರತ್ತನ್ನು ಎದುರಿಗೊಟ್ಟಿಕೊಂಡು ಸುಳ್ಳನ್ನೇ ಹೇಳುವ ಧೈರ್ಯ ಬರಲಿಲ್ಲ. ಉತ್ತರ ಹೇಳದೆ ಬಾಯಿಗೆ ಹೊಸ ಚೂರು ಚಪಾತಿ ಇಟ್ಟುಕೊಂಡು ಅಡುಗೆ ತೊಡಗಿದಳು. 1 ನಿಮಿಷ ಕಾದು ನಿಂತ ತಾಯಿ, ನಿಜ ಹೇಳ್ತೀಯೋ? ನಾನು ಈಗಿಂದೀಗ ಅಂಬಾಭವನಿಗೆ ಮಂದಿರಕ್ಕೆ ಹೋಗಿ ಹರಕೆ ಕಟ್ಟಲು ಎಂದಾಗ ಇದರಿಂದ ಪಾರಾಗುವ ಸಂದನ್ನು ಹುಡುಕತೊಡಗಿದಳು. ತಕ್ಷಣ ಹೊಳೆದ, ಅವರೇನು ನಿನ್ನನ್ನು ಈ ಮನೆಯಿಂದ ಹೊರಗೆ ಹಾಕ್ತೀನಿ ಅನ್ನಲಿಲ್ಲ. ಇದು ನನ್ನ ಮನೆಯೇ. ಆ ಕಾಲದಲ್ಲಿ ಸಂಪಾದನೆ ಕಮ್ಮಿ ಇದ್ದಾಗ ಪಗಡಿ ಕೊಟ್ಟು ಬಾಡಿಗೆಗೆ ಹಿಡಿದೋರು ಯಾರು? ಇವತ್ತು ಬಾಡಿಗೆ ನನ್ನ ಹೆಸರಲ್ಲಿದೆ. ನಾನು ಇದು ನಂದಲ್ಲ ಅಂದರೆ ಮಾಲೀಕ ನಿಮ್ಮಮ್ಮನ ಎತ್ತಿ ಹೊರಗೆ ಹಾಕ್ತಾನೆ ಅಂದರು. ಅದನ್ನೇ ನಾನು ಅಂದದ್ದು ಎಂದು ಉತ್ತರ ಕೊಟ್ಟಳು. ತಾಯಿ ಅಲ್ಲಿಗೆ ಸುಮ್ಮನಾದಳು. ಅಡಿಗೆ ಮನೆಗೆ ಹೋಗಿ ಕಿಶನ್ನಿಗೆ ಆಗುವಷ್ಟು ಚಪಾತಿ ಮಾಡಿ ತಾಟಿಗೆಲ್ಲವನ್ನು ಬಡಿಸಿ ಅದರ ಮೇಲೆ ಒಂದು ತಾಟು ಮುಚ್ಚಿ ಹೊರಗೆ ಬಂದಳು. ಮಗಳು ಅಷ್ಟರಲ್ಲಿ ತನ್ನ ಕೋಣೆ ಸೇರಿದ್ದಳು. ತಾಯಿ ಎಂದಿನಂತೆ ನೆಲದ ಮೇಲೆ ಒಂದು ಮಂದಲಿಗೆ ಹಾಸಿ ಒಂದು ದಿಂಬು ಇಟ್ಟುಕೊಂಡು ಫ್ಯಾನಿನ ಅಡಿಯಲ್ಲಿ ಮಲಗಿದಳು. ಇಷ್ಟು ಹೊತ್ತಿನ ಮೇಲೆ ನಿದ್ರೆ ಬಂತು. ಬೆಳಿಗ್ಗೆ ಬೇಗ ಎದ್ದು ಅವರಿಬ್ಬರಿಗೂ ಅಡಿಗೆ ಮಾಡಿ ತಿನ್ನಲು ನೀಡಿದ್ದ ಡಬ್ಬಿಗಳನ್ನು ಸಿದ್ಧ ಮಾಡಿಕೊಟ್ಟಳು. ತಾನು ಮಾತ್ರ ಏನೂ ತಿನ್ನಲಿಲ್ಲ. ತಾನು ತಿನ್ನುತ್ತಿದ್ದೇನೋ ಇಲ್ಲವೋ ನೋಡುವ ವ್ಯವಧಾನ ಅವರಿಗೆ ಎಂದೂ ಇರಲಿಲ್ಲ. ಇವತ್ತು ಮಧ್ಯಾಹ್ನ ಸಾಹೇಬರ ಮನೆಯಲ್ಲಿ ಊಟ ಮಾಡುವ ತನಕ ಉಪವಾಸವಿದ್ದರೆ ಪ್ರಾಣವೇನೂ ಹೋಗೋಲ್ಲ ಎಂಬ ಹಠದಿಂದ ಅಡಿಗೆಯ ಪಾತ್ರೆಗಳನ್ನು ತೊಳೆದು ನೆಲ ಒರೆಸತೊಡಗಿದಳು. ತನ್ನನ್ನು ಈ ಮನೆಯಿಂದ ಹೊರಹಾಕಿಸುವ ಶಕ್ತಿ ತನಗಿದೆ ಎನ್ನುವ ಮಾತನ್ನು ಆಡಿದನೇ ಅವನು ಎಂಬ ಕಿಚ್ಚು ಒಳಗೆ ಸುಡುತ್ತಿತ್ತು. ಆವತ್ತಿನಿಂದ ಅವಳು ಆ ಮನೆಯಲ್ಲಿ ತಾನು ದುಡಿದು ತಂದು ಬೇಯಿಸಿದುದನ್ನು ತಿನ್ನುವುದನ್ನು ಬಿಟ್ಟು ಮಧ್ಯಾಹ್ನ ಒಂದು ಊಟದಲ್ಲಿ ಇರತೊಡಗಿದಳು. ಈ ಸಂಗತಿ ಮಕ್ಕಳಿಗೆ ತಿಳಿಯಲಿಲ್ಲ. ತಿಳಿಸಬೇಕೆಂಬ ಇಚ್ಛೆಯೂ ಅವಳಿಗಿರಲಿಲ್ಲ. ತಮ್ಮೆಲ್ಲರನ್ನೂ ಬಿಟ್ಟಿದ್ದ ತಾನು ಈಗ ಬಿಟ್ಟಿರುವ ಅವನ ಪರ ಇಬ್ಬರೂ ಇದ್ದಾರೆ. ಇವಳಿಗೆ ಅಪ್ಪನ ಹೆಸರು ಗಾಣೆ, ಇವನಿಗೆ ಅಪ್ಪನ ಹಣ ಬೇಕು. ಇಂಥವರ ಕೈಯಲ್ಲಿ ಏನು ಹೇಳಿಕೊಳ್ಳೋದು ನನ್ನ ಮಾನ ಮರ್ಯಾದೆಯನ್ನು, ನಾನು ಅನುಭವಿಸಿದ ಕಷ್ಟವನ್ನು ಎಂಬ ನಷ್ಟಭಾವದಲ್ಲಿ ಸುಮ್ಮನಿದ್ದಳು. 1 ವಾರ ಕಳೆದಿತ್ತು. ಒಂದು ಬೆಳಿಗ್ಗೆ ಇವಳು ಹೋಗುವ ಹೊತ್ತಿಗೆ ಸುನೀತಿ ತಾಯಿ ಮನೆಯಲ್ಲಿರಲಿಲ್ಲ. ಸಾಹೇಬರು ಗಣೇಶ ಮಂದಿರಕ್ಕೆ ಹೋಗಿದ್ದಾಳೆ, ಈಗ ಬರ್ತಾರೆ ಎಂದಳು. ಅನಂತರ ಅವರು 7-8 ದಿನದಿಂದ ತುಂಬ ಮಂಕಾಗಿದ್ದೀಯಾ? ಅವತ್ತು ನನ್ನ ಕೈಲಿ ಮಾತನಾಡಿ ಹೋದ ಮರುದಿನ ಅಂತ ನನಗೆ ನೆನಪು ಬಂತು. ಏನು ಸಂಗತಿ ಹೇಳು ಎಂದರು. ಇವಳಿಗೆ ಅಳು ಬಂದು ಬಿಟ್ಟಿತು. ನಾಳೆ ಸಂಜೆ 5 ಆಫೀಸ್ಗೆ ಮಾತಾಡೋಣ ಎಂದು ತಮ್ಮ ಕೋಣೆಗೆ ಹೋದರು. ಇವಳು ಅಡಿಗೆ ಮನೆ ಹೊಕ್ಕಳು. 5 ನಿಮಿಷದಲ್ಲಿ ಸುನೀತಿ ತಾಯಿ ಹಿಂದಿರುಗಿದರು. ಮರುದಿನ ಅವಳು ಮಗಳೊಡನೆ ಆದ ಮಾತು, ಆ ದಿನದಿಂದ ತಾನು ಮನೆಯಲ್ಲಿ ಏನು ತಿನ್ನದಿರುವುದು ಹೇಳಿದಾಗ ಅವರು ಅವಳನ್ನು ಸರಿಯಾಗಿ ಗಮನಿಸಿದರು. 1 ವಾರದಲ್ಲಿ ಅವಳು ಇಳಿದಿದ್ದಳು. ಕೆನ್ನೆಗಳು ಒಳಸರಿದಿದ್ದು, ಕಣ್ಣುಗಳ ಹತ್ತಿರವೂ ತುಸುಗುಳಿಯಾಗಿತ್ತು. ಕೇಳಿದರು, ಬಾಡಿಗೆ ಕೊಡ್ತಿರೋಳು ನೀನು. ಮುಂಬೈಯಲ್ಲಿ ವಾಸ್ತವವಾಗಿ ಬಾಡಿಗೆದಾರದ್ದೇ ಮನೆ, ನೀನು ದುಡಿದ ಅನ್ನ. ನೀನ್ಯಾಕೆ ಉಪವಾಸ ಇದ್ದೀಯಾ? ಮನೆ ಅವರದು,
ಅವರ ಹೆಸರಲ್ಲಿ ತಾನೇ ಇರೋದು. ಇಷ್ಟು ವರ್ಷ ಯಾರ ಹೆಸರಿನಲ್ಲಿ ಬಾಡಿಗೆ ಕಟ್ಟಿದೀಯಾ? ಮೋಹನ್ ಲಾಲ್ ಹೆಸರಲ್ಲೇ, ಬೇರೆ ಹೆಸರಲ್ಲಿ ಕೊಡೋಕೆ ಹೋದರೆ ಅದೇ ನೆವ ಮಾಡಿಕೊಂಡು ಮಾಲೀಕ ಬಿಡಿಸ್ತಿದ್ದ. ಅದು ಸಾಧ್ಯವಿಲ್ಲ. ಕಾನೂನು ಪ್ರಕಾರ ಬಾಡಿಗೆದಾರ ಅಂದರೆ ಹೆಂಡತಿ ಮಕ್ಕಳು ಸೇರ್ತಾರೆ ಎಂದವರು ತಕ್ಷಣ ಸುಮ್ಮನಾದರು. ಅವಳೇ ಕಾನೂನು ಹಿಡಿಯಕ್ಕೆ ಹೋದರೆ ನಾನು ಹೆಂಡತಿ ಅಲ್ವಲ್ಲ, ಜ್ಞಾಪಿಸಿದಳು. ಅವರು ತಕ್ಷಣ ಮಾತಾಡದೆ ಏನೋ ಯೋಚಿಸತೊಡಗಿದರು. ಅವರು ಯೋಚಿಸುವಾಗ ನಡುವೆ ತಾನು ಮಾತನಾಡಬಾರೆಂದು ಸೂಕ್ಷ್ಮದಿಂದ ಅವಳು ಸುಮ್ಮನೆ ಕುಳಿತಳು. 10 ನಿಮಿಷದ ನಂತರ ಅವರು ಮಾತನಾಡಿದರು. ಇದುವರೆಗೂ ನನಗೂ ಹೊಳೆದಿರಲಿಲ್ಲ. ಈಗ ಕಾಲ ಕೂಡಿ ಬಂದಿದೆ. ಅವನು ಮಿತಿಮೀರಿ ಹೋಗ್ತಿದ್ದಾನೆ. ನಾನು ಹೇಳಿದಾಗ ಕೇಳು. ಒಬ್ಬ ಬುದ್ಧಿವಂತ ವಕೀಲರನ್ನ ಗೊತ್ತು ಮಾಡಿಕೊಡ್ತೀನಿ. ನೀನು ನನ್ನನ್ನು ಮದುವೆಯಾಗಿ 2 ಮಕ್ಕಳನ್ನು ಹುಟ್ಟಿಸಿ ಆಮೇಲೆ ಸಾಕಿ ಸಲಹೆ ಮಾಡದೆ ಕೈಬಿಟ್ಟಿದೆಯಾ? ಮಕ್ಕಳನ್ನು ನಾನು ಅಡಿಗೆ ಚಾಕರಿ ಮಾಡಿ ಸಾಕಿದ್ದೀನಿ. ಅವತ್ತಿನಿಂದ ಇವತ್ತಿನವರೆಗೆ ಮತ್ತೆ ಮುಂದೆ ನನ್ನ ಜೀವನ ಪರ್ಯಂತ ನಿನ್ನ ಅಂತಸ್ತಿಗೆ ತಕ್ಕಂತೆ ಜೀವನ ನಿರ್ವಹಣೆ ಕೊಡಬೇಕು. ಈ ತಕ್ಷಣದಿಂದ ತಾತ್ಕಾಲಿಕ ಜೀವನ ನಿರ್ವಹಣೆ ಮತ್ತು ಈ ದಾವದ ಖರ್ಚನ್ನು ಕೊಡಬೇಕು ಅಂತ ಅವನು ದಾವ ಹಾಕಿಸು. ಇವಳನ್ನು ನಾನು ಮದುವೆ ಆಗಿಲ್ಲ ಅಂತ ಅವನು ವಾದ ತರ್ತಾನೆ. ಆಗ ಈ 2 ಮಕ್ಕಳು ಮತ್ತು ಅವನ ರಕ್ತ ಪರೀಕ್ಷೆ ಮಾಡಿಸಿ ಅಂತ ನೀನು ಕೋರ್ಟನ್ನು ಕೇಳಬೇಕು. ರಕ್ತ ಪರೀಕ್ಷೆಯಲ್ಲಿ ಅವು ಅವನ ಮಕ್ಕಳೇ ಅಂತ ಸಾಬೀತಾಗುತ್ತೆ. ಅವು ಮದುವೆಯಾಗದೆ ಹುಟ್ಟಿದವು, ಇವಳು ಸುಳ್ಳೆ ಅಂತ ಅವನು ಹೇಳ್ಬೋದು. ಅದು ಸುಳ್ಳು ಅಂತ ಸಾಕ್ಷಿ ಒದಗಿಸ್ಬೋದು. ಅಲ್ಲದೆ ಸಂದರ್ಭಗಳನ್ನು ಗಮನಿಸಿ ಇದು ಮದುವೆಯಾಗಿದೆ ಅಂತಾನೆ ತೀರ್ಪು ಬರುತ್ತೆ. ನಮ್ಮ ಲಾಯರು ಅದಕ್ಕೆ ತಕ್ಕದ್ದು ಮಾಡ್ತಾರೆ. ಅಂದರೆ ಇವನ 2ನೇ ಮದುವೆ ಅಸಿಂಧು ಆಗುತ್ತೆ. ಒಂದು ಮದುವೆಯಾಗಿದ್ದು ಇನ್ನೊಂದು ಮಾಡಿಕೊಟ್ಟದ್ದಕ್ಕೆ ಜೈಲು ಶಿಕ್ಷೆ ಆಗುತ್ತೆ. ಇಷ್ಟೆಲ್ಲ ಹಗರಣ ಪತ್ರಿಕೆಗಳಲ್ಲಿ ಕಾಣಿಸಿಕೊಂಡು ಅವನು ಹೆದರಿ ಬಂದು ಕಾಲಿ ಕಟ್ಟಿಕೋತಾನೆ. ರಾಜಿ ಮಾಡ್ಕೊಳ್ಳೋಕ್ಕೆ ಕೇಳ್ತಾನೆ. ಪ್ರತಿ ತಿಂಗಳು 10,000 ಜೀವನಾಂಶ ಕೊಡ್ತೀನಿ ಅಂತ ಕೋರ್ಟಿನ ಮೂಲಕವೇ ಕರಾರು ಮಾಡಿಕೊಂಡು ನಾವು ಕೈ ಬಿಡಬಹುದು. ಅಥವಾ ಒಟ್ಟಿಗೆ 10-15 ಲಕ್ಷ ಪರವಾಗಿ ಕೈ ಬಿಡಬಹುದು. 15 ಲಕ್ಷ ಬ್ಯಾಂಕಿನಲ್ಲಿ ಇಟ್ಟರೆ ತಿಂಗಳಿಗೆ 15,000 ಬಡ್ಡಿ ಬರುತ್ತೆ. ಸುಮ್ಮನೆ ಒಪ್ಪಿಕೊ. 1 ವಾರದಲ್ಲಿ ನಾನು ವಕೀಲರನ್ನ ಗೊತ್ತು ಮಾಡ್ತೀನಿ. ನೀನು ಅವರಿಗೆ 1 ಕಾಸು ಕೊಡಬೇಕಾಗಿಲ್ಲ. ಕೇಸು ಗೆದ್ದು ದೊಡ್ಡ ಗಂಟು ಬಂದ ಮೇಲೆ ಇಷ್ಟು ಕೊಡು ಅಂತ ನಾನು ನಿನಗೆ ಹೇಳ್ತೀನಿ. ಅವಳ ಮುಖ ಅರಳಿತು. ಹೀಗೆ ಮಾಡ್ಲಿಕ್ಕೆ ಬರ್ತದೇನು ಎನ್ನಲು ತೆರೆದ ಬಾಯಿಯನ್ನು ಮುಚ್ಚಿಕೊಳ್ಳುವುದನ್ನು ಮರೆತಳು. ನಾನು ವಕೀಲ, ಜ್ಞಾಪಕದಲ್ಲಿ ಇಟ್ಕೊ. ಆದರೆ ನಾನು ನಡೆಸುವ ಕೇಸುಗಳು ಬೇರೆ ಬಾಬಿನವು. ಮದುವೆ, ಜೀವನಾಂಶದ ಡೈವರ್ಸ್ಗಳಿಗೆ ಸಂಬಂಧಿಸಿದ ಕೇಸುಗಳಿಗೆ ಇಡೀ ಮುಂಬೈಗೆ ಚಾಣಾಕ್ಷರಾದ ವಕೀಲರನ್ನ ನಾನು ನೇಮಿಸ್ಕೊಡ್ತೀನಿ. ಅವನು ಎಂಥ ದೊಡ್ಡ ವಕೀಲನಿಟ್ಟರು ಬಚಾವ್ ಆಗದ ಹಾಗೆ ಕೇಸ್ ನಡೆಸ್ಕೊಡ್ತಾರೆ. ಸ್ವಲ್ಪವೂ ಚಿಂತೆ ಮಾಡಬೇಡ. ಇವತ್ತಿಂದ ಹೋಗಿ ಸರಿಯಾಗಿ ಊಟ ಮಾಡು. ನೀನು ದುಡಿಯುವ ಅನ್ನ ಅದು. ಮಾಡ್ತೀನಿ ಎಂದು ಅವಳು ಅವರಿಗೆ ಮಾತು ಕೊಟ್ಟಳು. ನಾಳೆ ತುಸು ಬೇಗ ಮನೆಗೆ ಬಾ. ಈಗ ಹೇಳಿದ ಮಾತನ್ನು ಮನೆಯಲ್ಲಿ ಬಾಯಿಯ ಎದುರಿಗೆ ನನಗೆ ಹೇಳು. ನಾನು ಇದೇ ಮಾತನ್ನು ನಿನಗೆ ಹೇಳ್ತೀನಿ. ಯಾಕೆಂದರೆ ಕೇಸು ಶುರುವಾದ ಮೇಲೆ ನಾನು ನಿನಗೆ ಹೇಳುವ ಮಾತುಗಳು ಇರ್ತವೆ. ಪ್ರತಿ ಸಲವೂ ನೀನು ಸಮಯ ಕಾದು ಇಲ್ಲಿಗೆ ಬರುವ ಅಗತ್ಯವಿಲ್ಲ. ಈ ವಿಷಯದಲ್ಲಿ ಬಾಯಿಗೂ ನೀನು ಅಂದರೆ ತುಂಬ ಕರುಣೆ, ಅವನು ಅಂದರೆ ಕೋಪ ಇದೆ. ಸದ್ಯದಲ್ಲಿ ಈ ಯಾವ ಮಾತನ್ನು ಮಕ್ಕಳ ಕೈಲಿ ಆಡಬೇಡ. ಇವು ನನ್ನ ಮಕ್ಕಳೇ ಅಲ್ಲ ಅಂತಲೋ ಅಥವಾ ತಾನು ಹುಟ್ಟಿಸಿದ್ದು ನಿಜವಾದರೂ ನಿನ್ನನ್ನು ಮದುವೆ ಆಗಿಲ್ಲ ಅಂತಾನೋ ಅವನು ಕೋರ್ಟ್ನಲ್ಲಿ ವಾದ ಹಾಕಿದರೆ ಇವೇ ಮಕ್ಕಳು ಅವನ ವಿರುದ್ಧ ತಿರುಗ್ತಾರೆ. ಅದನ್ನು ಅರ್ಥ ಮಾಡಿಕೊ. ಸದ್ಯಕ್ಕೆ 1 ಮಾತು ಆಡಬೇಡ. ಈ ಮಾತು ನಡೆದ 3ನೇ ದಿನ ಅವರು ದಿಲ್ಲಿಗೆ ಹೋದರು. ಸುಪ್ರೀಂ ಕೋರ್ಟ್ನಲ್ಲಿ ತೆರಿಗೆಗೆ ಸಂಬಂಧಿಸಿದಂತೆ 4 ದಿನ ಉಳಿಯಬೇಕಾದ ಒಂದು ದೊಡ್ಡ ದಾವೆ ಇತ್ತು. ಸಂಜೆ ಹೋಟೆಲ್ ಕೋಣೆಗೆ ಬಂದು ತುಸು ಉಪಹಾರ ತೆಗೆದುಕೊಂಡ ನಂತರ ಗುಪ್ತಾ ಆ್ಯಂಡ್ ಕೋ ತೆರಿಗೆ ವಕೀಲರ ಕಚೇರಿಗೆ ಹೋಗಿ ನಾಳಿನ ವಾದಕ್ಕೆ ಈ ದಿನ ನ್ಯಾಯಮೂರ್ತಿಗಳು ಮತ್ತು ಸರ್ಕಾರಿ ವಕೀಲರು ಎತ್ತಿದ ಅಂಶಗಳಿಗೆ ಉತ್ತರ ಸಿದ್ಧಪಡಿಸ್ಕೋಬೇಕಾಗಿತ್ತು. ರಾತ್ರಿ ಹೋಟೆಲ್ಗೆ ಹಿಂದಿರುಗುವಷ್ಟರಲ್ಲಿ 12 ಆಗುತ್ತಿತ್ತು. ಆದರೂ ನಡುವೆ ಅದರಲ್ಲೂ ಬೆಳಗ್ಗೆ ಎದ್ದು ಸ್ನಾನ ಉಪಹಾರಾದಿಗಳನ್ನು ಮುಗಿಸಿ ಕೋರ್ಟಿಗೆ ಹೋಗುವಾಗ ಅವಳ ಅಥವಾ ಮೋಹನ್ ಲಾಲ್ ಸ್ಥಿತಿಯು ಅವರ ಮನಸ್ಸಿನಲ್ಲಿ ಸುಳಿಯುತ್ತಿತ್ತು. ದೊಡ್ಡ ಗಾಯಕ ಎಲ್ಲಿ ಯಾವ ಹೊಸ ನಡೆ ಕಲ್ಪಿಸ್ತಾನೆ, ಎಲ್ಲಿ ಆಶ್ಚರ್ಯ ಹುಟ್ಟಿಸುವಂತೆ ತಿರುಗುತ್ತಾನೆ, ಯಾವಾಗ ಅನಾಮತ್ತಾಗಿ ಎಗರಿ ಬಿಡ್ತಾನೆ, ಯಾವ ತಿರುವಿನಲ್ಲಿ ಅಪ್ಪಳಿಸಿ ಬಿಡ್ತಾನೆ ಹೇಳಲು ಬರಲ್ಲ. ಬೇರೆ ಯಾವ ಗಾಯಕನಿಗೂ ಹೊಳೆಯದ ಹಂದರಗಳು, ನೇಯ್ಗೆ ವಿನ್ಯಾಸಗಳು ಅವನಿಗೆ 100 ಸಹಸ್ರಾರು ಸಂಖ್ಯೆಯಲ್ಲಿ ಕಾಣಿಸುತ್ತವೆ. 61 ಆಯಿತು. ತಾನು ಯಾವ ಘರಾಣೆಯವನಾಗಲಿ ಹಿಂದೂಸ್ತಾನಿ ಸಂಗೀತದ ತರುಣ ಪೀಳಿಗೆಯಲ್ಲಿ ಕೆಲವು ಅಂಶವನ್ನಾದರೂ ಅವನನ್ನು ಅನುಕರಿಸದ, ಅವನಿಂದ ಪ್ರಭಾವಿತನಾಗದ ಗಾಯಕನಿಲ್ಲ. ಇಂಥ ಮೇಧಾವಿಗೆ ನೀತಿಯ ಮೂಲಭೂತ ನಿಯಮಗಳಾದರೂ ಇರಬೇಡವೇ? ಕಲಾವಿದರೆಲ್ಲರೂ ಹೀಗೆಯೇ ಅಥವಾ ಪ್ರದರ್ಶನ ಕಲಾವಿದರು ಮಾತ್ರ ಹೀಗೆಯೇ? ಕಲಾವಿದರ ಖಾಸಗಿ ನಡತೆಯನ್ನು ನೋಡಬಾರದು ಎಂದರೂ ಅವರ ಖಾಸಗಿ ದುರ್ನಡತೆಗೂ ಒಂದು ಮಿತಿ ಬೇಡವೇ? ಎಷ್ಟಾದರೂ ಮೋಹನ್ ಲಾಲ್ನ ಸಂಗೀತದ ಬಗೆಗೆ ತಮಗೆ ಅಸಹ್ಯ ಹುಟ್ಟಿಲ್ಲ. ಆಕರ್ಷಣೆ ಕಡಿಮೆಯಾಗಿಲ್ಲ ಎಂಬ ನೆನಪಾಗಿ ಆಶ್ಚರ್ಯವಾಯಿತು. 1 ವರ್ಷವಾಯಿತಲ್ಲವೇ ಅವನು ನನ್ನ ಹತ್ತಿರ ಬಂದು ತಾನು ಕಚೇರಿಯಲ್ಲಿ ಆಡಿದ ಟೇಪುಗಳಿಂದ ವ್ಯಾಪಾರದ ಕ್ಯಾಸೆಟ್ ಮಾಡಿ ಮಾರುತ್ತಿದ್ದಾಳೆ 2ನೇ ಹೆಂಡತಿ ಎನ್ನುವ ಕಂಪ್ಲೇಂಟಿನೊಡನೆ. ಅವಳಿಗೂ ಅವಳ ಮಕ್ಕಳಿಗೂ ನಿಮಗೂ ಯಾವ ರೀತಿಯ ಸಂಬಂಧವಿರಬೇಕು ಎನ್ನುವುದು ಮೊದಲು ನಿಮ್ಮ ಮನಸ್ಸಿನಲ್ಲಿ ನಿಶ್ಚಯಿಸಿ ನನ್ನ ಹತ್ತಿರ ಬನ್ನಿ. ನಾನು ವಕೀಲರನ್ನು ಗೊತ್ತು ಮಾಡಿಕೊಡ್ತೀನಿ ಅಂತ ಹೇಳಿ ಕಳಿಸಿ ಮತ್ತೆ ಬರಲಿಲ್ಲ. ಜೀವನದ ಮುಖ್ಯ ಸಮಸ್ಯೆಗಳನ್ನು ಒಂದು ಕಟ್ಟಿಗೆ ಒಳಪಡಿಸಿ ನಿಶ್ಚಯಿಸುವ ಶಕ್ತಿ ಇಲ್ಲ. ಕಲಾವಿದರೆಲ್ಲರೂ ಹೀಗೆಯೇ ಎಂಬ ಪ್ರಶ್ನೆ ಮನಸ್ಸಿನಲ್ಲಿ ಸುಳಿದು ಸಾಗುತ್ತಿತ್ತು. ಆದರೂ ಸರಿಯಾಗಿ ಬುದ್ಧಿ ಕಲಿಸಬೇಕು. ತಾನು ದಿಕ್ಕಿಲ್ಲದ ಸ್ಥಿತಿಯಲ್ಲಿದ್ದಾಗ ದಿಕ್ಕಿಲ್ಲದ ಹುಡುಗಿಯನ್ನು ಮದುವೆಯಾಗಿ 2 ಮಕ್ಕಳು ಹುಟ್ಟಿಸಿ ಮೇಲೆ ಕೈ ಬಿಟ್ಟು ಆಮೇಲೆ ವರ್ಷಕ್ಕೆ 30-40 ಲಕ್ಷ ಸಂಪಾದಿಸುವಾಗಲೂ ಏನೂ ಕೊಡದೆ, ಜೊತೆಗೆ ಅದೇನು ಹೆಣ್ಣುಗಳ ಹುಚ್ಚು,
ಹೀಗಾದರೆ ಮರ್ಯಾದಸ್ಥ ಹೆಣ್ಣು ಮಕ್ಕಳು ಅವನಿಂದ ಕಲಿಯೋದು ಹೇಗೆ? ಗೋರೆಗೆ ಕೋಪ ಬಂತು. ತಕ್ಕ ಶಿಕ್ಷೆಯಾಗಬೇಕು ಎಂದುಕೊಂಡರು. ಆದರೆ ಇಂಥವರು ಕೋರ್ಟಿಗೆ ಹೋದರೆ ಜಗಳಕ್ಕೆ ನಿಲ್ಲೋಲ್ಲ. ಚೌಕಾಶಿ ಮಾಡಿ ಅಷ್ಟೋ ಇಷ್ಟೋ ಕೊಟ್ಟು ನುಂಚಿಕೊಂಡು ಬಿಡ್ತಾರೆ ಎಂದು ಅವರ ವೃತ್ತಿ ಜೀವನದ ಅನುಭವ ಹೇಳಿತು. ಅವಳ ವಾಸಕ್ಕೆ 2 ಕೋಣೆಯ ಒಂದು ಫ್ಲ್ಯಾಟ್ ಕೊಂಡುಕೊಂಡು ಆಮೇಲೆ 10 ಲಕ್ಷ ನಗದು ಅಂತ ಬಿಗಿ ಪಟ್ಟು ಹಾಕಬೇಕು. ರಿಯಾಯಿತಿ ಸಲ್ಲ. ರಾಮ್ಕುಮಾರಿಗೆ ಕಟ್ಟುನಿಟ್ಟಾಗಿ ಹೇಳಬೇಕು ಎಂದು ನಿಶ್ಚಯ ಮಾಡಿಕೊಂಡರು. ಅವಳ ಕೇಸ್ ತೆಗೆದುಕೊಳ್ಳಬೇಕೆಂದು ದಿಲ್ಲಿಯಿಂದಲೇ ಅಡ್ವೊಕೇಟ್ ಗುಪ್ತೆಗೆ ಫೋನ್ ಮಾಡುವ ಮನಸ್ಸಾದರೂ ಅವರಿಗೆ ಸಮಯವಾಗಲಿಲ್ಲ. ಅಲ್ಲದೆ ದಿಲ್ಲಿಯಿಂದ ಫೋನ್ ಮಾಡಿ ಹೇಳುವಂಥ ತುರ್ತು ಕೇಸು ಅಲ್ಲ ಎಂದುಕೊಂಡು ಸುಮ್ಮನಾದರು. 5ನೇ ದಿನ ಬೆಳಗಿನ ವಿಮಾನದಲ್ಲಿ ಮುಂಬೈ ತಲುಪಿದರು. ಮನೆಯಲ್ಲಿ ಹೆಚ್ಚು ಹೊತ್ತು ಇರಲಾಗಲಿಲ್ಲ. ಮನೆಗೆ ಬಂದವರು ಸೂಟ್ ಕೇಸ್ ಹಾಕಿ ಕೇಸ್ಗಳ ಫೈಲ್ ಪೆಟ್ಟಿಗೆಯನ್ನು ಹಿಡಿದುಕೊಂಡು ಬೇಗ ಆಫೀಸ್ಗೆ ಹೋಗಬೇಕಿತ್ತು. ಮನೆಯಲ್ಲಿ ರಾಮ್ಕುಮಾರಿಯನ್ನು ಕಂಡ ತಕ್ಷಣ ಕುಶಲ ವಿಚಾರಿಸುವ ಪದ್ಧತಿ ಇಟ್ಟುಕೊಂಡಿರಲಿಲ್ಲ. ಅವಳ ವಿಷಯ ಏನಿದ್ದರೂ ಸುನೀತಿ ಹೇಳುವುದು ಪದ್ಧತಿಯಾಗಿತ್ತು. ಅಲ್ಲದೆ ಆಫೀಸ್ನ ತುರ್ತಾದ ಕೆಲಸಗಳಿದ್ದವು. ಮರುದಿನ ಅಪರಾಹ್ನ 3:30 ಗಂಟೆಗೆ ಆಫೀಸಿಗೆ ರಾಮಕುಮಾರಿ ಫೋನ್ ಮಾಡಿದಳು. ಲಾಯರ್ನ ಗೊತ್ತು ಮಾಡಿದ್ರಾ? ಮಾಡಬೇಡಿ ಅಂತ ಹೇಳೋಕ್ಕೆ ಫೋನ್ ಮಾಡ್ತೀನಿ. ಯಾಕೆ, ಏನು ವಿಷಯ? ಆಫೀಸಿಗೆ ಬಂದು ನಿಮ್ಮ ಕೈಲಿ ಮಾತಾಡ್ತೀನಿ. ತಾಯಿ ಎದುರಿಗೆ ಬ್ಯಾಡಿ. ತಾಯಿ ಏನಾದರೂ ಆಕ್ಷೇಪದ ಮಾತು ಆಡಿದರೇನು? ಇಲ್ಲ, ಅವನ ಮೇಲೆ ಕೇಸು ಹಾಕು, ವಸೂಲು ಮಾಡು ಅಂತಲೇ ಅಂದರು. ಆದರೂ ನೀವು ಒಬ್ಬರೇ ಇರುವಾಗ ಮಾತಾಡೋ ಸಂಗತಿ ಇದೆ. ನಾಳೆ ಸಂಜೆ 6ಕ್ಕೆ ಬಾ. 6 ಅಂದರೆ 6. ಅವಳಿಗೆ ಕೈ ಗಡಿಯಾರವಿಲ್ಲ. ಆದರೆ ಮೊದಲೇ ಬಂದಿದ್ದು, ತುಸು ಹತ್ತಿರ ಎಲ್ಲಾದರೂ ಕಾದು ನಿಂತಿದ್ದು, ಗಡಿಯಾರ ಕಟ್ಟಿದ ಯಾರನ್ನಾದರೂ ಗಂಟೆ ಎಷ್ಟು ಎಂದು ಕೇಳಿ ಸಮಯಕ್ಕೆ ಸರಿಯಾಗಿ ಬರುತ್ತಾಳೆಂದು ಅವರಿಗೆ ಗೊತ್ತು. 2-3 ನಿಮಿಷ ಹೆಚ್ಚು ಕಡಿಮೆ. ಅವಳಿಗೆ ಗಂಟೆ ಹೇಳಿದವರ ಗಡಿಯಾರದ ವ್ಯತ್ಯಾಸದಿಂದ ಆಗುವ ಹಿಂಚು ಮುಂಚು. ಈಗ ಬಂದು ಎಂದಿನಂತೆ ಎದುರಿನ ಕುರ್ಚಿಯ ಮೇಲೆ ಕುಳಿತಳು. ಯಾವಾಗಲೂ ಇರುತ್ತಿದ್ದ ಸಲಿಗೆಯೂ ಅವಳ ಮುಖದಲ್ಲಿ ಇರಲಿಲ್ಲ, ಗಾಂಭೀರ್ಯವಿತ್ತು. ತಾವು ಮಾತು ಆರಂಭಿಸದೆ ಅವಳು ಏನು ಹೇಳುವುದಿಲ್ಲವೆಂದು ಅರ್ಥ ಮಾಡಿಕೊಂಡ ಅವರು, ಕೇಸಿನಲ್ಲಿ ಏನೇನು ಬೇಕು ಅಂತ ಯೋಚನೆ ಮಾಡಿದೆ, ಏನು ಕೇಳು ಅಂತ ಬಾಯಿ ಹೇಳಿದರು. ಈ ಹೆಂಡತಿಗೆ ಎಂಥ ಫ್ಲ್ಯಾಟು ಕಟ್ಟಿಸಿಕೊಟ್ಟಿದ್ದಾನೋ ಅಷ್ಟು ದೊಡ್ಡ ಫ್ಲ್ಯಾಟು. ಪ್ರತಿ ತಿಂಗಳು ಅವಳಿಗೆ ಎಷ್ಟು ಕೊಡುತ್ತಿದ್ದ, ಇದುವರೆಗೆ ಅಷ್ಟು ರೂಪಾಯಿ ಕೇಳು ಅಂದರು. ಆದರೆ ನಾನು ಏನು ಕೇಳೋದು ಬೇಡ ಅಂತ ತೀರ್ಮಾನ ಮಾಡಿದ್ದೀನಿ. ಕೇಸು ಹಾಕೋದು ಬೇಡ. ಯಾಕೆ ಇದ್ದಕ್ಕಿದ್ದ ಹಾಗೆ ಮನಸ್ಸು ಬದಲಾಯಿಸಿದಿ? ಇಷ್ಟು ವರ್ಷ ನಾನು ದುಡಿದು ತಿಂದಿದ್ದೀನಿ, ಮಕ್ಕಳನ್ನ ಬೆಳೆಸಿದ್ದೀನಿ. ಬರೀ ನಾನು ದುಡಿದಿದ್ದರಿಂದ ಇಷ್ಟೆಲ್ಲ ಆಗ್ತಿರಲಿಲ್ಲ. ನೀವು ಸಾಕಿದ್ದೀರಿ, ಆಗಾಗ್ಗೆ ಕೊಟ್ಟು ಬ್ಯಾಂಕಿನಲ್ಲಿ ಠೇವಣಿ ಮಾಡಿಸಿದ್ದೀರಿ. ಈಗ ಮಕ್ಕಳು ಸ್ವತಂತ್ರವಾಗಿದ್ದಾರೆ. ಅಪ್ಪ ಅಂತ ಅವನ ಗಂಜಲಿಗೆ ಕೈ ಒಡ್ಡಿದ್ದಾರೆ. ಬೇಡ ಅಂದರೆ ಕೇಳೋಲ್ಲ. ಇಷ್ಟಕ್ಕೂ ಬೇಡ ಅನ್ನೋಕ್ಕೆ ನಾನು ಯಾರು? ಆದರೆ ನಾನು ಯಾಕೆ ಅವನ ಹಂಗಿನ ಅನ್ನ ತಿನ್ನಬೇಕು? ನನ್ನ ಮಧ್ಯಾಹ್ನದ ಊಟ ನಿಮ್ಮ ಮನೇಲೇ ಆಗುತ್ತೆ. ಅವತ್ತು ಎಲ್ಲನೂ ಹೇಳಿದ್ದ ದಿನದಿಂದ ತಾಯಿ ನಾಷ್ಟ ಇಟ್ಟಿದ್ದು ಮನೆಗೆ ಬಂದ ತಕ್ಷಣ ನನಗೆ ಕೊಡ್ತಾರೆ. ತಿಂದ ಮೇಲೆ ಕೆಲಸ ಮಾಡು ಅಂತ ಹೇಳಿದ್ದಾರೆ. ಇನ್ನು ರಾತ್ರಿ 2 ರೊಟ್ಟಿಯಷ್ಟೇ ನನಗೆ ಬೇಕಾದದ್ದು. ದಹಿಸರದಲ್ಲಿ ಒಂದು ಹೊಸ ಚಾಳು ಕಟ್ತಿದ್ದಾರೆ. 1.5 ಲಕ್ಷ ಕೊಟ್ಟರೆ ಒಂದು ರೂಮು, ಕಕ್ಕಸು, ಸ್ನಾನ, ಅಡಿಗೆ ಕೋಣೆ ಇರುತ್ತಂತೆ. ಬೊರಿವೆಲಿಗಿಂತ ದೂರ, ಲೋಕಲ್ ರೈಲ್ವೆಗಳು ಕಡಿಮೆ. ಆದರೇನಂತೆ, ಬ್ಯಾಂಕ್ನಲ್ಲಿ ಇಟ್ಟಿರೋ ಗಂಟನ್ನು ಕೊಟ್ಟು ತಗೋತೀನಿ. ಈಗಿರುವ ಅವನ ಹೆಸರಿನಲ್ಲಿರೋ ಮನೆ ಬಿಟ್ಟು ಬಿಡ್ತೀನಿ. ಅವನು ಅದನ್ನು ವಶಕ್ಕೆ ತೆಗೆದುಕೊಳ್ಳಲಿ, ಅಥವಾ ಬಕುಲ ಕಿಶನ್ ಅದರಲ್ಲಿರಲಿ. ಅದು ನನ್ನ ಬಾಬತ್ ಅಲ್ಲ. ಅವರಿಂದ ಬೇರೆಯಾಗಿ ದೂರವಾಗಿ ಇರೋದು ನನಗೆ ಮರ್ಯಾದೆ. ಬ್ಯಾಂಕಿನಲ್ಲಿರೋ ಹಣನ ವಾಸದ ಜಾಗಕ್ಕೆ ಕೊಟ್ಟರೆ ಮುಪ್ಪಿನ ವಯಸ್ಸಿನಲ್ಲಿ ಉಪವಾಸ ಸಾಯ್ತೀಯಾ? ಇಷ್ಟು ಬೇಗ ಮುಪ್ಪಲ್ಲಿ ಬರುತ್ತೆ. ಒಬ್ಬಳೇ ಇದ್ದರೆ ಖರ್ಚು ಕಮ್ಮಿ ಅಲ್ವೇ, ಉಳಿಸ್ಬೋದು. ಇನ್ನೊಂದು ಹೊಳಿತು, ಹೊಟ್ಟೆಗಿಲ್ಲದೆ ಸಾಯುವ ಪರಿಸ್ಥಿತಿ ಬಂದರೆ ನಾನಾಗಿಯೇ ದೇವರ ಹೆಸರು ಹೇಳಿ ಅನ್ನ ನೀರು ಬಿಟ್ಟರೆ 4-5 ದಿನದಲ್ಲಿ ಜೀವ ತನಗೆ ತಾನೇ ಹೋಗುತ್ತೆ. ಉಪವಾಸ ಸಾಯುವ ಸಂದರ್ಭವೇ ಇಲ್ಲವಲ್ಲ ಎಂದು ನಕ್ಕಳು. ಇದು ನಿನಗೆ ಎಲ್ಲಿ ಹೊಳಿತು? ಅಂಬಾ ಭವಾನಿ ಮುಂದೆ ಕುಳಿತು ಕಣ್ಮುಚ್ಚಿ ಕೇಳ್ಕೊತಿದ್ದೆ. ಹೊಳಿತು. ಅವರು ಮತ್ತೇನೂ ಕೇಳಲಿಲ್ಲ. ಅವಳ ಮಾತುಗಳನ್ನು ಮೆಲುಕು ಹಾಕತೊಡಗಿದರು. ಕಾನೂನು ಪ್ರಕಾರ ತನಗಿರುವ ಹಕ್ಕನ್ನು ಬಿಟ್ಟುಕೊಡುವ ಈ ತೀರ್ಮಾನವು ಪಲಾಯನವೆನಿಸಿತು. ಕೋರ್ಟಿನಲ್ಲಿ ಹೋಗಿ ನಿಲ್ಲೋಕ್ಕೆ ನಿನಗೆ ಭಯವೇ? ಅವನ ಕಡೆ ವಕೀಲರು ಏನೇನೋ ಪ್ರಶ್ನೆ ಕೇಳ್ತಾರೆ ಅನ್ನುವ ಅಂಜಿಕೆ ಹೀಗೆ ತೀರ್ಮಾನ ಮಾಡಿದೆಯಾ ಎಂದರು. ನನಗೆಂಥ ಭಯ? ಯಾವ ಕೋರ್ಟ್ನಲ್ಲಿ ಯಾವ ವಕೀಲರು ಏನು ಹೇಳಿದ್ರು ಜವಾಬು ಕೊಡ್ತೀನಿ. ಇಷ್ಟು ವರ್ಷ ಅನುಭವಿಸಿದವಳಿಗೆ ಭಯ ಯಾಕಾಗಬೇಕು ಎನ್ನುವಾಗ ಅವಳ ಕಣ್ಣುಗಳಲ್ಲಿ ಧೈರ್ಯ, ಆತ್ಮವಿಶ್ವಾಸಗಳು ಹೊಳೆಯತೊಡಗಿದವು. ಅವರು ಮಾತನಾಡಲಿಲ್ಲ. ಅವಳ ಅಂತಃಶಕ್ತಿಯ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳಲು ಹೆಣಗುತ್ತಿದ್ದರು. 2 ನಿಮಿಷದ ನಂತರ, ನೀನು ಬಿಟ್ಟು ಹೋದರೆ ಮಕ್ಕಳ ಗತಿ ಏನು? ಅವರನ್ನು ಯಾರು ನೋಡ್ಕೊಳ್ಳೋರು ಅನ್ನುವ ಕರುಳು ಬಾಧಿಸೋಲ್ವೇ? ಯೋಚಿಸಿದ್ಯಾ? ಮನಸ್ಸು ಗಟ್ಟಿ ಮಾಡ್ಕೊಂಡಿದ್ದೀನಿ. ಅವರು ಪೂರ್ತಿ ನನ್ನ ಮಕ್ಕಳಾಗಿ ಉಳಿದಿಲ್ಲ. ನನ್ನ ತಾವಲ್ಲೂ ಲಾಭ ಹೊಡಿತೀನಿ, ಅವನಿಂದಲೂ ಕಮಾಯಿಸ್ತೀನಿ ಅನ್ನೋ ಬುದ್ಧಿ ಹುಟ್ಟಿದ ಮೇಲೆ ಅವು ನನ್ನ ಮಕ್ಕಳೇ ಅಲ್ಲ ಅಂತ ಮನಸ್ಸಿನಲ್ಲಿ ಗಟ್ಟಿ ಮಾಡ್ಕೊಂಡಿದ್ದೀನಿ. ನಿನ್ನ ಬ್ಯಾಂಕಿನಲ್ಲಿರೋ ಗಂಟನ್ನು ಮುಟ್ಟಬೇಡ. ದಹಿಸರದ ಫ್ಲ್ಯಾಟನ್ನು ನಾನು ತೆಗೆದುಕೊಡ್ತೀನಿ. ಅವಳು ಮಾತಾಡಲಿಲ್ಲ. 1 ನಿಮಿಷದಲ್ಲಿ ಅವಳ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತು. ಅವರು ಅವಳ ಮುಖವನ್ನು ನೋಡುತ್ತಾ ಕುಳಿತರು. ಅವಳೇ ಶಬ್ದಗಳನ್ನು ತೊಡಗಿಕೊಂಡು ಮಾತನಾಡಿದಳು. ಬ್ಯಾಂಕಿನಲ್ಲಿ ಇರೋದು ನಿಮ್ಮದೇ ಹಣ, ಆಗ ನೀವು ಕೊಟ್ಟದ್ದು, ಈಗ ಎಂದವಳು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಶಾಂತವಾಗಿ ಆಲಿಸುತ್ತಿದ್ದ ಅವರು 2 ನಿಮಿಷದ ನಂತರ ಹೇಳು ಎಂದರು. ಪೂರ್ತಿ ನಿಜ ಹೇಳಿಬಿಡ್ಲಾ? ಅವಳು ಅಳುವನ್ನು ನಿಯಂತ್ರಿಸಿಕೊಂಡು ಹೇಳಿದಳು. ಹೇಳು, ಒಂದೂ ಚೂರು ಮುಚ್ಚಿಡದೆ ಹೇಳು. ನೀವು ದಿಲ್ಲಿಗೆ ಹೋದ್ರಲ್ಲ,
ತಾಯಿ ಒಬ್ಬರಿಗೆ ಅಡಿಗೆ, ಹೆಚ್ಚು ಕೆಲಸವಿರಲಿಲ್ಲ. ಬೇಗ ಬರಿವಿಲಿಗೆ ಹೋಗಿ ಮನೆಗೆ ಹೋಗದೆ ಅಂಬಾಭವಾನಿ ಗುಡಿಗೆ ಹೋದೆ. ಕಂಬಕ್ಕೊರಗಿ ಕೂತು ಧ್ಯಾನಿಸುತ್ತಿರುವಾಗ, ಮುಂದಿನ ಜನ್ಮದಲ್ಲಿ ನಿಮ್ಮ ಹೆಂಡತಿಯಾಗುವ ನನ್ನನ್ನು ನೀವು 15 ವರ್ಷದಿಂದ ಸಾಕಿತ್ತಿದ್ದೀರಿ. ಬ್ಯಾಂಕಿನಲ್ಲಿ ಗಂಟು ಮಾಡಿಕೊಂಡಿದ್ದೀರಿ. ಈಗ ಯಾಕೆ ಅವನ ಜೀವನಾಂಶಕ್ಕೆ ಕೈ ಒಡ್ಡಬೇಕು? ಅವನಿಗೂ ನನಗೂ ಏನು ಸಂಬಂಧ ಅನ್ನಿಸಿತು. ಕೇಸು ಹಾಕೋದು ಬೇಡ ಅನ್ನೋದು ಆಗ ಹೊಳಿತು. ನೀವು ಊರಲ್ಲಿ ಇಲ್ಲದಿದ್ದಾಗ ತಾಯಿ ತನ್ನ ಕಷ್ಟ ಸುಖ ತುಂಬ ವಿಚಾರಿಸಿದರು. ಇನ್ನು ಮೇಲೆ ಮನೆಗೆ ಬಂದ ತಕ್ಷಣ ನಾಷ್ಟ ಮಾಡಿ ಕೆಲಸ ಶುರು ಮಾಡು ಅಂದರು. ಇಲ್ಲಿ ತನಕ ಅವರೇನು ನನ್ನನ್ನು ಕೆಟ್ಟದಾಗಿ ನಡೆಸ್ಕೋತಿರ್ಲಿಲ್ಲ. ಆದರೆ ಅವತ್ತು ಅವನ ವಿಷಯನೆಲ್ಲ ತಾಯಿಯೇ ಎದುರು ಕೂತು ಹೇಳಿದ ಮೇಲೆ ಅವರು ನಾನಂದರೆ ಹೆಚ್ಚು ಪ್ರೀತಿ ತೋರಿಸ್ತಿದ್ದಾರೆ. ಇವರಿಗೆ ನಾನು ಉಡ್ತಿರೋದು ಅವ್ರು ಕೊಟ್ಟ ಸೀರೆ, ಅವನ್ನೇ ಬಕ್ಕಳಾಗೆ ಕೊಡ್ತಿದ್ದೆ. ಅದನ್ನು ಉಟ್ಟೆ ಅವಳು ಕಾಲೇಜಿಗೆ ಹೋಗ್ತಿದ್ಲು. ನೌಕರಿ ಸೇರಿದ ಮೇಲೆ ಇನ್ನೊಬ್ಬರು ಹುಟ್ಟಿದ್ದು ನಾನು ಯಾಕೆ ಕೊಡಲಿ ಅನ್ನೋ ದಿಮಾಕಿನ ಮಾತಾಡಿದ್ಲು. ಅದು ಹೋಗಲಿ, ನೀವು ದಿಲ್ಲಿಯಿಂದ ಬರುವ ದಿನ ಅಂಬಾಭವಾನಿ ಗುಡಿಗೆ ಹೋಗಿ ಒಬ್ಬಳೆ ಕಂಬಕ್ಕೆ ಕೂತು ಧ್ಯಾನ ಮಾಡ್ತಿದ್ದೆ. ಇದ್ದಕ್ಕಿದ್ದಾಗೆ ಒಂದು ವಿಚಾರ ಹೊಳಿತು. ಮುಂದಿನ ಜನ್ಮದಲ್ಲಿ ನಾನು ನಿಮ್ಮ ಹೆಂಡತಿ ಆದರೆ ತಾಯಿಗೆ ಗಂಡ ಆಗೋರು ಯಾರು? ಈ ಜನ್ಮದಲ್ಲಿ ಭಕ್ತಿಯಿಂದ ಗಂಡನ ಸೇವೆ ಮಾಡಿದವರಿಗೆ ಮುಂದಿನ ಜನ್ಮದಲ್ಲೂ ಅದೇ ಗಂಡ ಸಿಗಬೇಕಾಗಿದ್ದು ನ್ಯಾಯ ತಾನೇ. ನಾನು ಸಂಬಳ ತಗೊಂಡು ಅಡುಗೆ ಮಾಡ್ತಿರೋಳು, ಅವರು ತಾಳಿ ಕಟ್ಟಿಸ್ಕೊಂಡು ನಿಮ್ಮ ಸೇವೆ ಮಾಡ್ತಿರೋರು. ಮುಂದಿನ ಜನ್ಮದ ಅಧಿಕಾರವನ್ನು ಅವರಿಂದ ಹ್ಯಾಕೆ ಕಿತ್ಕೊಳ್ಳೋಕ್ಕಾಗುತ್ತೆ? ಕಿತ್ಕೊಂಡ್ರೆ ನ್ಯಾಯವಾ? ನಾನೆಂಥ ಪಾಪಿ ಅನಿಸ್ಬಿಡ್ತು. ಅವತ್ತು ರಾತ್ರಿ ಎಲ್ಲ ಆಲೋಚನೆ ಮಾಡ್ತಿದ್ದೆ ಎಂದು ಮಾತು ನಿಲ್ಲಿಸಿ ಮುಂದೆ ಹೇಳಬೇಕಾದ್ದನ್ನು ಮನಸ್ಸಿನಲ್ಲಿ ಹೊಂದಿಕೊಳ್ಳುತ್ತಿರುವಂತೆ ಕಣ್ಣು ಮುಚ್ಚಿದಳು. ಅವರು ಅವಳ ಮುಖವನ್ನು ನೋಡುತ್ತಿದ್ದರು. 1 ನಿಮಿಷದ ನಂತರ ಅವಳು ಕಣ್ಣು ಬಿಟ್ಟು ಮಾತನಾಡತೊಡಗಿದಳು. ಮುಂದಿನ ಜನ್ಮದಲ್ಲಿ ನಾನು ನಿಮ್ಮ ಹೆಂಡತಿ ಆಗ್ತೀನಿ ಅನ್ನೋ ಭಾವನೆ ಇದ್ದಾಗ ನೀವು ಏನು ಕೊಟ್ಟರು ನಾನು ಇಸ್ಕೊತಿದ್ದೆ. ಈಗ ಅದೇನೂ ಇಲ್ಲ ಅಂತ ನನಗೆ ಗೊತ್ತಾಗಿರುವಾಗ ನೀವು 1.5 ಲಕ್ಷ ಕೊಟ್ಟು ಫ್ಲ್ಯಾಟ್ ತೆಗೆದುಕೊತೀನಿ ಅಂದರೆ ನಾನು ಹ್ಯಾಕೆ ತಗೊಳ್ಳಿ? ಅವಳ ಮನಸ್ಸಿನಲ್ಲಿ ಆಗುತ್ತಿರೋ ಪಲ್ಲಟಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾ ಅವರು ಮೌನರಾದರು. ಇಬ್ಬರ ಕಣ್ಣುಗಳು ಪರಸ್ಪರ ನೋಡುತ್ತಿದ್ದವು. ತುಸು ಹೊತ್ತಿನ ಮೇಲೆ ಅವಳು ತನ್ನ ದೃಷ್ಟಿಯನ್ನು ತಗ್ಗಿಸಿ ಮೇಜಿದ ಅಂಚವನ್ನು ನೋಡತೊಡಗಿದಳು. 2 ನಿಮಿಷದ ನಂತರ ಅವರೆಂದರು, ಮುಂದಿನ ಜನ್ಮ ಉಂಟೆ, ಇಲ್ಲವೇ? ಇದ್ದರೆ ಗಂಡು ಗಂಡಾಗಿಯೇ ಹುಟ್ಟುತ್ತಾನೆಯೇ, ಹೆಣ್ಣು ಹೆಣ್ಣಾಗಿಯೇ ಹುಟ್ಟುತ್ತಾಳೆ ಅನ್ನೋ ವಿಷಯದಲ್ಲಿ ನನಗೆ ಯಾವ ನಂಬಿಕೆಯೂ ಇಲ್ಲ. ಒಬ್ಬರಿಗೆ ಸಹಾಯ ಮಾಡಬೇಕಾದ್ರೆ ಅವರು ಗಂಡ ಅಥವಾ ಹೆಂಡತಿಯಾಗಿರಬೇಕು ಅಥವಾ ಆಗುವವರಿಗೆ ಇರಬೇಕು ಅನ್ನೋ ನಿರ್ಬಂಧವೂ ಇಲ್ಲ. ಸಂಬಂಧವಿಲ್ಲದ ಯಾರಿಗೂ ನೀನು ಸಹಾಯ ಮಾಡೋದೇ ಇಲ್ವೇ? ಮೋಹನ್ ಲಾಲ್ ನನ್ನ ತಿನ್ನಕೊಡೋದು ನನಗೆ ತೀರ್ಮಾನ ಮಾಡಿದೆಯಾ? ಅದು ಮೆಚ್ಚಬೇಕಾದ್ದು. ಮುಂದಿನ ಜನ್ಮದಲ್ಲಿ ನೀನು ನನ್ನ ಹೆಂಡತಿ ಆಗ್ತಿ ಅನ್ನುವ ಕಲ್ಪನೆಯೂ ಇಲ್ಲದೆ ನಾನು ಇದುವರೆಗೆ ನಿನಗೆ ಸಹಾಯ ಮಾಡಿದೆನಲ್ಲ, ಅದೇ ರೀತಿ ಈ ಫ್ಲ್ಯಾಟನ್ನು ಕೊಂಡ್ಕೊಡ್ತೀನಿ. ಸ್ವತಂತ್ರವಾಗಿರು. ಇದನ್ನು ಯಾರ ಕೈಲೂ ಹೇಳಬೇಡ. ಈ ಉಪಕಾರನ ಹ್ಯಾಕೆ ತೀರಿಸೋದು ಅಂತ ಯೋಚನೆ ಮಾಡಬೇಡ. ತೀರಿಸಲಿ ಅಂತ ನಾನು ಕೊಡ್ತಿಲ್ಲ. ಈಗ ಹೋಗೋಣ, ನನಗೆ ಬೇರೆ ಕಡೆ ಕೆಲಸವಿದೆ ಎಂದು ಕೈಗಡಿಯಾರ ನೋಡಿಕೊಂಡರು. ಅಧ್ಯಾಯ 14. ಬೇರೆ ಸಂಗತಿಗಳಲ್ಲಿ ಮಾತ್ರವಲ್ಲ, ತನ್ನ ಸ್ವರಗಳಲ್ಲಿ ಶುಷ್ಕತೆ ತನಗಾಗಿ ಕಾಣತೊಡಗಿದಾದ ಮೋಹನ್ ಲಾಲ್ ಚಿಂತನೆಗೆ ಒಳಗಾದ. ಅಪಸ್ವರ ಹೇಳುವ ಪ್ರಶ್ನೆ ಇರಲಿಲ್ಲ, ಆದರೆ ಹುಟ್ಟುವ ಸ್ವರದಲ್ಲಿ ಭಾವವಿಲ್ಲ. ತನ್ನ ಸಂಗೀತದ ಶಕ್ತಿ ಇರುವುದೇ ದಟ್ಟವಾದ, ಸಾಂದ್ರವಾದ, ಆಳವಾದ, ತುಂಬಿ ತುಳುಕುವ ಭಾವದಲ್ಲಿ. ಕರುಣೆಯಾಗಲಿ, ವೀರವಾಗಲಿ, ಮಾರ್ಧವತೆಯಾಗಲಿ, ದೈನ್ಯ, ಶೋಕ, ವಿಜೃಂಭಣೆ, ಶರಣಾಗತಿ ಮೊದಲಾಗಿ ಎಣಿಕೆ ಅನುಕರಣೆಗಳಿಗೆ ಸಿಕ್ಕಿದ ಗಾಳಿಗಿಂತ ಹಗುರವು, ಸಾಗರಕ್ಕಿಂತ ಗಹನವು, ಅವೆರಡರ ನಡುವಿನ ಯಾವ ಗೆರೆಯ ಹದದಲ್ಲಾದರೂ ವ್ಯಕ್ತವಾಗುವ ಶಕ್ತಿ ತನ್ನದು. ಗಾಯಕನ ವ್ಯಕ್ತಿತ್ವದಲ್ಲಿ ರಸವಿದ್ದರೆ ಅವನ ಕಂಠದಲ್ಲಿ ರಸ ತಾನಾಗಿಯೇ ಉಕ್ಕುತ್ತದೆ ಎಂದು ತಾನು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿದ್ದ ದಿನಗಳ ನೆನಪಾಗಿ ಅವನು ವಿಹ್ವಲನಾಗುತ್ತಿದ್ದ. ಭಾವಶಕ್ತಿ ಬತ್ತಿ ಹೋದರೆ ಬದುಕಿಗೆ ಯಾವ ಬೆಲೆ ಇದೆ ಎಂಬ ಆತಂಕವಾಗುತ್ತಿತ್ತು. ಬೆಳಿಗ್ಗೆದ್ದು ಸ್ವರಸಾಧನೆ ಮಾಡಿಕೊಳ್ಳುವುದರಲ್ಲೂ ಉತ್ಸಾಹವಿಲ್ಲ, ಪಾಠ ಹೇಳಲು ಉತ್ಸಾಹವಿಲ್ಲ. ಜೀವನದ ಇತರ ಸಂತೋಷದ ಚಿಲುಮೆಗಳೂ ಮುಚ್ಚಿ ಹೋಗಿದ್ದವು. ಯಾಕೆ ಹೀಗೆ ಎಂದು ಚಿಂತಿಸುತ್ತಿರುವಾಗ ಒಂದು ನಡುರಾತ್ರಿ ಕಾರಣ ಹೊಳೆಯಿತು. ಗುರುವು ದಯಪಾಲಿಸಿದ ತಂಬೂರಿಯನ್ನು ತಾನು ಪರಭಾರೆ ಸೆರೆಯಲ್ಲಿಟ್ಟಿದ್ದೇನೆ, ಬಿಡಿಸಿ ತಂದು ಪೂಜೆ ಮಾಡಿ ಅದರಲ್ಲಿ ಸಾಧನೆ ಮಾಡಿದರೆ ಮೊದಲಿನಂತೆ ರಸ ತುಂಬಿಕೊಳ್ಳುತ್ತದೆ ಎನಿಸಿತು. ಅದೇ ಕಾರಣವೆನಿಸಿತು. ಒಂದು ಕಾರ್ಯಕ್ರಮದ ಫೀಸು 1 ಲಕ್ಷ ತಾನೇ ಅಂದು ಕೇಳಿರೋದು. ಬಿಸಾಕಿ ತರಬೇಕು ಎಂದು ನಿಶ್ಚಯಿಸಿದ. ಎಷ್ಟೋ ವರ್ಷದ ಹಿಂದೆಯೇ ಆಗ ನನ್ನ ಫೀಸು ಇದ್ದಷ್ಟು ಹಣ ಕೊಟ್ಟು ತರಬಹುದಾಗಿತ್ತು. ಬದ್ಮಾಶ್ ಜೊತೆ ಜಿದ್ದಿಗೆ ಹೋಗಿ ಮೂರ್ಖನಾದೆ ಎಂದುಕೊಂಡ. ತುಸು ಹೊತ್ತಿನ ನಂತರ ನಿದ್ದೆ ಬಂತು. ಬೆಳಿಗ್ಗೆ ಸ್ನಾನ ಮಾಡಿ ಬ್ರೆಡ್ ಟೋಸ್ಟ್ ಬಾಳೆಹಣ್ಣುಗಳನ್ನು ತಿಂದು ಚಹಾ ಕುಡಿಯುವಷ್ಟರಲ್ಲಿ ಮನೆ ಕೆಲಸದವಳು ಬಂದು ಕೆಲಸ ಮುಗಿಸಿದಳು. ಅವನ ಅಲ್ಮೇರಾದ ಸುರಕ್ಷಿತ ಪೆಟ್ಟಿಗೆಯನ್ನು 1 ಲಕ್ಷ ರೂಪಾಯಿ ಕಟ್ಟುಗಳನ್ನು ಕೈ ಹಿಡಿದುಕೊಂಡು ಟ್ಯಾಕ್ಸಿ ಹತ್ತಿ ಹೊರಟ. ಮುದುಕ ಜುನ್ನರ್ಕರ್ ಮುಖ ನೋಡಿ 15 ವರ್ಷವಾಯಿತು ಎಂಬ ನೆನಪಾಯಿತು. ಈಗ 85. ಮಗ ಸಂಗೀತ ಕಾನ್ಫರೆನ್ಸ್ಗಳು ಸಿಗ್ತಾನೆ. ನನ್ನದೇ ವಯಸ್ಸು, ಮಾತಾಡಿಸೋಲ್ಲ. ನಾನು ಅವನನ್ನು ಮಾತಾಡಿಸೋಲ್ಲ. ನನಗೆ ಪ್ರೋಗ್ರಾಮ್ ಕೊಡಿಸಿ ಊಟಕ್ಕೆ ಕಷ್ಟವಾಗಿದೆ ಅಂತ ಮೋಹನ್ ಲಾಲ್ ನಮ್ಮಪ್ಪನ ಬೇಡ್ಕೊತ ದಿನಗಳು ಇದ್ದವು. ಈಗ ನೋಡಿ, ನನ್ನನ್ನು ಹಾರ್ಮೋನಿಯಂ ಸಾತಿಗೆ ಒಂದು ಕಚೇರಿಗೂ ಕರೆಯೋಲ್ಲ. ಇಂಥವರ ಸೊಕ್ಕು ಎಷ್ಟು ದಿನ ನಡೆದಿತ್ತು ಅಂತ ಅವರಿವರ ಕೈಯಲ್ಲಿ ಮಾತಾಡ್ಕೋತಾ ಇದ್ದಂತೆ ಎಂಬ ನೆನಪು ಬಂತು. ಮನೆಯಲ್ಲಿ ಅವನು ಇರಬಹುದು. ನಾನಾಗಿ ಅವನ ಮನೆಗೆ ಹೋದದ್ದು ಕಂಡು ಅಟ್ಟಕ್ಕೆ ಇರಬಹುದು ಎಂಬ ಊಹೆ ಹುಟ್ಟಿ ಇರುಸುಮರುಸಾಯಿತು. ಟ್ಯಾಕ್ಸಿಯನ್ನು ವಾಪಸ್ ತಿರುಗಿಸಲು ಹೇಳೋ ಮನಸ್ಸು ಬಂತು. ನನ್ನ ಗಾಯನದ ಮೂಲ ಶ್ರುತಿ ಅವನ ಮನೆಯಲ್ಲಿ ಸೆರೆಬಿದ್ದಿರುವಾಗ ಅದನ್ನು ಬಿಡಿಸಿಕೊಂಡು ಬರದೆ ಇರುಸುಮರುಸಿಗೆ ಸಿಕ್ಕಿದರೆ ಆಗೋಲ್ಲ. ಅಲ್ಲದೆ 1 ಲಕ್ಷದ ಗಂಟು ನೋಡಿದರೆ ನಾಯಿಯ ಹಾಗೆ ನಾಲಿಗೆಗೆ ಜೊಲ್ ಸುರಿಸ್ತಾರೆ ಅಪ್ಪ ಮಗ ಇಬ್ಬರು ಎಂದು ಧೈರ್ಯ ತಂದುಕೊಂಡ. ಮನೆಯಲ್ಲಿ ಮಗ ಆನಂದ ಇರಲಿಲ್ಲ. ಅಪ್ಪ ವಿಠಲ್ ಜುನ್ನೂರ್ಕರ್ ಡೈವಾನ್ ಮೇಲೆ ಲೋಡ್ ಹೊರಗೆ ಕೂತಿದ್ದ.
ತಲೆ ಸಂಪೂರ್ಣ ಬೊಕ್ಕಾಗಿದೆ, ಕಚ್ಚೆ ಪಂಚೆ ಉಟ್ಟು ಬನಿಯನ್ ಹಾಕಿದ್ದಾನೆ. ಬಾಗಿಲು ತೆರೆದಳು. ಆನಂದನ ಹೆಂಡತಿ ಇರಬಹುದು, ಯಾರು ಅಂತ ಕೇಳಬೇಕು ಎಂದಳು. ಮೋಹನ್ ಲಾಲ್ ಅನ್ನಿ. ಇವನು ಅಂದದ್ದು ಮುದುಕನಿಗೆ ಕೇಳಿಸ್ತು. ಆದರೂ ಮನೆಗೆ ಬಂದವನೇ ಮೊದಲು ಮಾತಾಡಿಸ್ಲಿ ಅಂತ ಸುಮ್ಮನೆ ಕುಳಿತಿದ್ದ. ಇವನೇ ಹತ್ತಿರ ಹೋಗಿ, ನಮಸ್ಕಾರ ರೀ ಪಂಡಿತ್ ಜಿ, ನಾನು ಮೋಹನ್ ಲಾಲ್. ತುಸುಗಟ್ಟಿಯಾಗಿ ಹೇಳಿದ ಮೇಲೆ, ಮೋಹನ್ ಲಾಲ್ ಅಂದರೆ ಯಾರು? ಯಾವ ಮೋಹನ್ ಲಾಲು? ಆ ಹೆಸರಿನವರು ಭಾಳ ಜನ ಇದ್ದಾರೆ ಮುಂಬೈಲಿ. ಟೆಲಿಫೋನ್ ಡೈರೆಕ್ಟರ್ ತೆಗೆದ್ರಂತೂ 10 ಹಳೆ ಬರ್ತಿ ಎಂದ. ಮುದುಕ ಬೇಕೆಂದೇ ತನ್ನನ್ನು ಅಲಕ್ಷಿಸುತ್ತಿದ್ದಾನೆ ಎಂದು ಇವನು ಅರ್ಥ ಮಾಡಿಕೊಂಡ. ಅವನ ಸ್ವಭಾವವೇ ಹಾಗೆ ಎಂಬುದು ಆ ಕ್ಷಣದಲ್ಲಿ ನೆನಪಿಗೆ ಬರಲಿಲ್ಲ. ನಿಮ್ಮ ಹತ್ತಿರ ತಂಬೂರಿ ಪಾನ್ ಮಾಡಿದ್ದ ಮೋಹನ್ ಲಾಲ್, ಬಿಡಿಸ್ಕೊಂಡು ಹೋಗುವ ಅಂತ ಬಂದೆ. ನನ್ನ ಒಂದು ಪ್ರೋಗ್ರಾಮಿನ ಹಣ ಜೊತೆಯಲ್ಲಿ ತಗೊಂಡು ಎಂದ ಮೇಲೆ, ಪಂಡಿತ್ ಮೋಹನ್ ಲಾಲ್ಜಿ ಅನ್ಬೇಕು, ಬರೀ ಮೋಹನ್ ಲಾಲ್ ಅಂದರೆ ಗೊತ್ತಾಗಬೇಕು, ತಿಳಿಬೇಕು. ಕುರ್ಚಿ ತಗೊಂಡು ಹಾಕವ್ವಾ, ಗಾಯಕ ಸಾಮ್ರಾಟರು ದಯಮಾಡಿಸಿದ್ದಾರೆ, ಚಹಾ ಮಾಡು ಎಂದು ಅವರ ಸೊಸೆಗೆ ಕೂಗಿ ಹೇಳಿದರು. ಸಾಮ್ರಾಟ ಎಂಬ ಮಾತಿನಲ್ಲಿ ಇವನಿಗೆ ವ್ಯಂಗ್ಯ ಕಾಣಿಸಿತು. ಆದರೂ ಉಭಯ ಕುಶಲೋಪರಿ ಮಾತನಾಡಿ ಚಹಾ ಕುಡಿದ ನಂತರ, 1 ಲಕ್ಷ ತಂದಿದ್ದೀನಿ, ಎಣಿಸ್ಕೊಳ್ಳಿ, ನನ್ನ ತಂಬೂರಿ ನನ್ನ ಕೈಗೆ ಒಪ್ಪಿಸಿ ಎಂದ. ಒಂದು ಕಚೇರಿಗೆ 1 ಲಕ್ಷ ತಗೊಳ್ಳುವ ಅಂಗಾದಿಯಲ್ಲ, ನನಗೆ ಭಾಳ ಖುಷಿಯಾಯಿತು. ನನ್ನ ಮಗನ ಯಾಕೆ ಸಂಗತಿಗೆ ತಗೊಳ್ಳಲ್ಲ ನೀನು? ಆ ಟಿಪ್ಪಿಸ್ನನ್ನೇ ಕಟ್ಕೊಂಡು ಯಾಕೆ ಒದ್ದಾಡ್ತೀಯಾ? ಒದ್ದಾಡ್ತಾ ಏನಿಲ್ವಲ್ಲ, ನಿಮ್ಮ ಮಗನ ತಗೋಬಾರ್ದು ಅಂತ ಏನಿಲ್ಲ. ಆದರೆ ಪರಸ್ಪರ ಮನೋಧರ್ಮ, ಗಾಯನ ವಾದನ ಸಾಮರಸ್ಯ ಏರ್ಪಡಬೇಕಲ್ಲ. ಆಯ್ತು, ನಿಮ್ಮ ಮಗನನ್ನು ತಗೋತೀನಿ. ನಿಮ್ಮ ಮಗನನ್ನು ಅನ್ಬೇಡ, ನಿಮ್ಮ ಮಗನನ್ನೂ ಅನ್ಬೇಡ, ನಿಮ್ಮ ಮಗನನ್ನೇ ಅನ್ನು. ನಿನ್ನನ್ನು ಮುಂದಕ್ಕೆ ತಂದೋನು ನಾನು, ಹೌದೋ ಅಲ್ವೋ? ಇವನಿಗೆ ರೇಗಿತ್ತು. ಇವನೇ ನನ್ನನ್ನು ಮುಂದಕ್ಕೆ ತಂದದ್ದು. ವಿಠಲ್ ರಾವ್, ಯಾರು ಯಾರನ್ನು ಮುಂದಕ್ಕೆ ತರಕ್ಕೆ ಸಾಧ್ಯವಿಲ್ಲ. ಒಳಗೆ ಶಕ್ತಿ ಇರೋನನ್ನು ತುಳಿಯೋಕ್ಕೂ ಸಾಧ್ಯವಿಲ್ಲ. ನೀವು ಕೇಳಿದ 1 ಲಕ್ಷ ಎಣಿಸ್ಕೊಂಡು ನನ್ನ ತಂಬೂರಿ ವಾಪಸ್ ಕೊಡಿ ಎಂದು ತನ್ನ ಕೈಪೆಟ್ಟಿಗೆಯ ಬಾಗಿಲು ತೆರೆಯಲು ಉದ್ಯುಕ್ತನಾದ. ಹಾಗೋ? ಜುನ್ನರ್ಕರ್ ಇವನನ್ನು ಗುಡಿಸಿ ಬಿಸಾಕುವ ದಾಟಿಯಲ್ಲಿ ಹೇಳಿದರು. ಯಾವ ತಂಬೂರಿ ನಿನ್ಗೆ ಹೇಳ್ತಿರೋದು? 1 ಲಕ್ಷ ಬೆಲೆ ಬಾಳುವ ಅದರ ಬುರುಡೆಯನ್ನು ಚಿನ್ನದಲ್ಲಿ ಮಾಡಿಸಿರಬೇಕು. ನಮ್ಮ ಮನೇಲಿ ಅದು ಯಾವುದೂ ಇಲ್ವಲ್ಲ. ನಾನು ಕಷ್ಟಾಂತ ನಿಮ್ಮ ಹತ್ತಿರ 25 ರೂಪಾಯಿ ಅಡವಿಟ್ಟು ಆಮೇಲೆ ನಾನು ಬಿಡಿಸ್ಕೊಳ್ಳೋಕೆ ಬಂದಾಗ ನಿನ್ನ ಒಂದು ಪ್ರೋಗ್ರಾಮಿನ ಹಣ ಕೊಡು ಅಂತ ಅಂದ್ರಲ್ಲ ನೀವು ಹೇಳಿದ ಹಾಗೆ ಈಗ ನನ್ನ ಆಗ ಫೀಸ್ 20,000 ಇತ್ತು, ನಾನು ಕೊಡೋಲ್ಲ ಅಂದೆ. ಈಗ ಸುಮ್ಮನೆ 1 ಲಕ್ಷ ತೊಗೊಂಡು ನನ್ನ ಪದಾರ್ಥನ ಕೊಡ್ತಿರೋ ಇಲ್ವೋ? ಮನೆಗೆ ಬಂದ ಮಹಾಲಕ್ಷ್ಮಿ 1 ಲಕ್ಷನ ಬೇಡ ಅನ್ನುವಷ್ಟು ಮೂರ್ಖನೇ ನಾನು. ನಿನ್ನ ತಂಬೂರಿ ನನ್ನ ಕಡೆ ಇಲ್ಲ. 32 ವರ್ಷದ ಹಿಂದಿನ ಮಾತಲ್ವೇ. ಎಷ್ಟೋ ತಂಬೂರಿಗಳು ಒಡೆದು ಹೋಗುತ್ತವೆ, ಕೆಲವರು ಈಸ್ಕೊಂಡು ಹೋಗಿ ವಾಪಸ್ ಕೊಡೋದಿಲ್ಲ. ಹೀಗೆ ಏನೋ ಆಗಿ ನಿನ್ನ ತಂಬೂರಿ ಕಳೆದು ಹೋಗಿದೆ. ನಾನೇನು ಮಾಡಲಿ ಹೇಳು? ಮುದುಕ ಜುನ್ನರ್ಕರ್ ರೇಗದೆ ಶಾಂತವಾಗಿಯೇ ಮಾತಾಡಿದರು. ಈ ಕದಿಮನ ಮಾತಿನ ವರಸೆಯೇ ಇದು ಅನ್ನಿಸ ಮೋಹನ್ ಲಾಲ್ ಕುಳಿತಲಿಂದಲೇ ಮೇಲೆ ಎದ್ದು ಬಲ ತುದಿಗಿದ್ದ ಮೆಟ್ಟಿಲು ಹತ್ತತೊಡಗಿದ. ಯಲಾ, ನನ್ನ ಮನೆ ಅಟ್ಟ ಹತ್ತುವ ಅಧಿಕಾರ ನಿನಗೆ ಯಾರು ಕೊಟ್ಟರು ಎಂದು ಮುದುಕ ಕೂಗಿದ್ದನ್ನು ಲಕ್ಷಿಸದೆ ಮೇಲೆ ಹೋದರೆ ಕೌದಿ ಕಟ್ಟಿದ 5 ತಂಬೂರಿಗಳನ್ನು ಗೋಡೆಗೆ ಗೂಟಗಳಿಗೆ ಕಟ್ಟಿ ನಿಲ್ಲಿಸಿದ್ದರು. ಅದರಲ್ಲಿ ಇದು ತನ್ನದೇ ಎಂಬ ಅಂತಃಪ್ರೇರಣೆಯಿಂದ 4ನೇದನ್ನು ಗೂಟದಿಂದ ಬಿಡಿಸಿ ಕೌದಿಯನ್ನು ಕಳಚಿ ನೋಡಿದರೆ ಅದೇ. ಬುರುಡೆಯ 2 ಕಡೆಗೂ ಹದಿದ ದಂತ ಚಿತ್ತರಪುರದ ರಾಜ್ಯದ ಲಾಂಛನ, ನವಿಲಿನ ವಿನ್ಯಾಸ. ಕೌದಿ ಮುಚ್ಚಿದರೂ ಇಡೀ ತಂಬೂರಿ ಧೂಳಿನಿಂದ ತುಂಬಿತ್ತು. ಕೈಗೆ ತೆಗೆದುಕೊಂಡು ಕಣ್ಣಿಗೆ ಒತ್ತಿಕೊಂಡ. ರಾಜ ಸಾಹೇಬರು ಕಣ್ಣೊಳಗೆ ಬಂದು ಪ್ರತ್ಯಕ್ಷವಾದಂತೆ, ಮಂದಿರದ ಮಹಾದೇವಲಿಂಗವು ಕಾಣಿಸಿಕೊಂಡಂತೆ, ಎದುರಿಗೆ ವಿಸ್ತಾರವಾದ ಪ್ರಪಾತದಲ್ಲಿ ಮಂದ್ರ ಷಡ್ಜದ ಆಳದಲ್ಲಿ ಹರಿಯುವ ನರ್ಮದೆಯು ಪ್ರತ್ಯಕ್ಷಳಾದಂತೆ ಅನ್ನಿಸ್ತು. ಸ್ವರವೂ ಸಿಕ್ಕಿತು. ಅದರ ಒಂದೊಂದು ಛಾಯೆಯ ಭಾವವು ದಕ್ಕಿದವು ಎನಿಸಿತು. ತಂಬೂರಿಯನ್ನು ಕೈಲಿ ಹಿಡಿದು ಹಿಂದಿರುಗುವ ಹೊತ್ತಿಗೆ ಮೆಟ್ಟಿಲಿನ ಮೇಲೆ ಮುದುಕನ ಸೊಸೆ ಆನಂದನ ಹೆಂಡತಿ ಅಡ್ಡ ನಿಂತಿದ್ದಳು. ದಾರಿ ಬಿಡಿ ವೈನಿ, ಇದನ್ನು ದಾದಾಗೆ ತೋರಿಸ್ಬೇಕು ಎಂದು ಇವನು ಉಪಾಯವಾಗಿ ಕೇಳಿದ. ಅವಳು ಕೆಳಗಿಳಿದಳು. ಇವನು ಕೆಳಗಿಳಿದು ಬಂದು, ಮುದುಕ, ನನ್ನ ತಂಬರಿ ಕಳೆದು ಹೋಯಿತು ಅಂತ ಸುಳ್ಳು ಹೇಳ್ತೀಯಾ? ನಿನಗಾಗಿ ಕೊಟ್ಟಿದ್ರೆ 1 ಲಕ್ಷ ದಕ್ತಿತ್ತು, ಈಗ ಇಲ್ಲಿ ನೋಡು ಎಂದು ಜುಬ್ಬದ ಕಿಸೆಗೆ ಕೈ ತೆಗೆದು, ನೀನು ಸಾಲ ಕೊಟ್ಟಿದ್ದ ಅಸಲು 25 ರೂಪಾಯಿ ಮಾತ್ರ ಕೊಡ್ತಿದ್ದೀನಿ ಎಂದು 3 ನೋಟು ಮುದುಕನ ಮುಂದೆಗೆ ಎಸೆದು ತನ್ನ ಕೈಪೆಟ್ಟಿಗೆಯನ್ನು ಎಡಗೈಯಲ್ಲಿ ಧೂಳು ತುಂಬಿದ ತಂಬೂರಿಯನ್ನು ಬಲಗೈಯಲ್ಲಿ ಹಿಡಿದು ಹೊರ ನಡೆದ. ಹಿಡ್ಕೋ ಅವನ್ನ ಎಂದು ಮುದುಕ ಸೊಸೆ ಹೇಳಿದರು. ಗೊಂದಲಗೊಂಡ ಅವಳು ಸುಮ್ಮನೆ ನಿಂತಿದ್ದಳು. ಬೀದಿಗೆ ಬಂದ ಮೋಹನ್ ಲಾಲ್ ಜನಜಂಗುಳಿಯಲ್ಲಿ ಮರೆಯಾದ. ಸುದೂರದಲ್ಲಿ ಒಂದು ಟ್ಯಾಕ್ಸಿ ಸಿಕ್ಕಿತು. ಫ್ಲ್ಯಾಟಿಗೆ ಬಂದು ಒಂದು ಚೌಕದಿಂದ ಧೂಳು ಹೊಡೆದು ಅನಂತರ ಬಿಗಿಯಾಗಿ ಹಿಂಡಿದ ಒದ್ದೆ ಬಟ್ಟೆಯಿಂದ ಇಡೀ ತಂಬೂರಿಯನ್ನು 3 ಸಲ ಒರೆಸಿದ ಮೇಲೆ ಅವನ ಕೈಯಲ್ಲಿ ಹುಟ್ಟಿದಂತಾಯಿತು. ಬೆರಟೆಗಳು ಒಂದು ಸೂಜಿ ಮನೆಯಷ್ಟು ತಿರುಗಿಸಲು ಸಾಧ್ಯವಾಗದಷ್ಟು ಹಿಡಿದುಕೊಂಡಿದ್ದವು. ಇನ್ನು ಬಲವಂತವಾಗಿ ತಿರುಗಿಸಿದರೆ ಅದು ಮುರಿಯಬಹುದು ಅಥವಾ ದಿಂಡಿನಲ್ಲಿ ಬಿರುಕು ಹುಟ್ಟಬಹುದೆಂಬ ಅಂಜಿಕೆ ಆಯಿತು. ತಂತಿಗಳೆಲ್ಲ ಸಂಪೂರ್ಣ ತುಕ್ಕು ಹಿಡಿದಿದ್ದವು. ಮುಂಬಯಿಯ ಲವಣ ಜಲಾಂಶದ ಹವೆ. 32 ವರ್ಷ ಇಟ್ಟಲ್ಲಿಯೇ ಇಟ್ಟಿದ್ದ ಎಂಬ ನೆನಪಾಯಿತು. ದಾದರಿನ ಸರಸ್ವತಿ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ನವನಿಗೆ ಕೊಟ್ಟು ಎಚ್ಚರದಿಂದ ಬೆರಟೆಗಳನ್ನು ಸರಿ ಮಾಡಿ ಹೊಸ ತಂತಿ ಹಾಕಿ ಕುದುರೆಗಳನ್ನು ಪರೀಕ್ಷಿಸಬೇಕೆಂದು ನಿರ್ಧರಿಸಿದ. ಆ ತಕ್ಷಣ ಹೋಗಲು ಮನಸ್ಸು ಬರಲಿಲ್ಲ. ತಂದ ತಕ್ಷಣ ಶ್ರುತಿ ಮಾಡಿಕೊಂಡು ಸ್ವರ ಸಾಧನೆ ಮಾಡಿ ಅನಂತರ ಒಂದು ಬಡಾಕ್ಯಾಲ್ ಹಾಡಬೇಕೆಂಬ ಆಶೆಯ ಲಹರಿ ಇನ್ನೂ ಇತ್ತು. ಅದನ್ನು ಎದುರಿಗೆ ಮಲಗಿಸಿ ಪ್ರತಿ ಬೆಳಿಗ್ಗೆ ಸ್ನಾನದ ನಂತರ ತಾನು ಹಣೆಗೆ ಹಚ್ಚಿಕೊಳ್ಳಲು ಮತ್ತು ಶುಕ್ರವಾರ ಸರಸ್ವತಿ ಪೂಜೆಯಾಗಿ ತಂಬೂರಿ, ಹಾರ್ಮೋನಿಯಂ ಮತ್ತು ತಬಲಾಗಳಿಗೆ ಹಚ್ಚಲು ಇಟ್ಟಿದ್ದ ಕುಂಕುಮದ ಡಬ್ಬಿಯಿಂದ ಕುಂಕುಮ ತೆಗೆದು ಈ ತಂಬೂರಿಗೆ 3 ಕಡೆಗಳಲ್ಲಿ ಹಚ್ಚಿಸಿದ. ಒಂದು ಚಿಟಿಕೆಯನ್ನು ಹಿಡಿದು ತನ್ನ ಭ್ರೂಮಧ್ಯದಿಂದ ಲಲಾಟದವರೆಗೂ ಬಳಸಿಕೊಂಡ. ತಾನು ನಿತ್ಯ ಸಾಧನೆ ಮಾಡುತ್ತಿದ್ದ ತಂಬೂರಿಗೂ ಹೆಚ್ಚಿಸಿ ಅದನ್ನು ಶ್ರುತಿ ಮಾಡಿ ಬಾರಿಸಿಕೊಳ್ಳಲು ಸ್ವರ ಸಾಧನೆಗೆ ತೊಡಗಿದ.
ಅರೆನಿಮೀಲಿತ ಕಣ್ಣುಗಳಿಂದ ಎದುರಿಗೆ ಮಲಗಿದ್ದ ಗುರುವಿನಿಂದ ಅನುಗ್ರಹಿತವಾದ ತಂಬೂರಿ ಕಾಣುತ್ತಿತ್ತು. ರೆಪ್ಪೆಗಳನ್ನು ಸಂಪೂರ್ಣವಾಗಿ ಮುಚ್ಚಿದರೂ ಅದು ಮನಸ್ಸು ತುಂಬಿ ಈಗ ನುಡಿಯುತ್ತಿರುವುದು ಅದೇ ತಂಬೂರಿ ಎಂಬ ಭಾವ ಹುಟ್ಟಿತು. ಸ್ವರ ಹತ್ತಿತು. ಕಂಠದಲ್ಲಿ ಮಾತ್ರವಲ್ಲ, ಭಾವದಲ್ಲಿಯೂ ಹತ್ತಿ ತುಂಬಿಕೊಂಡಿತು. ಈಗ ಬೆಳಗಾಗುತ್ತಿದೆ. ಕತ್ತಲನ್ನು ಕಳಿಸುವ ನಸು ಬೆಳಕು ಪೂರ್ವಾಂಚಲದ ಹಿಂಬದಿಯಿಂದ ಆಗಸದ ಕಡೆಗೆ ಸೂಕ್ಷ್ಮವಾಗಿ ಹೊಮ್ಮುವ ಸೂಚನೆ ಕಾಣುತ್ತಿದೆ. ತನಗೆ ತಿಳಿಯದಂತೆ ಭೈರವ ಭಾವ ಮೂಡುತ್ತಿದೆ. ಇತ್ತೀಚೆಗೆ ತಿಂಗಳಲ್ಲಿ ಅಪೂರ್ವವಾಗಿದ್ದು ತನಗೆ ತಿಳಿಯದಂತೆ ಭೈರವದ ಭಾವ ಮೂಡುತ್ತಿದೆ. ಇತ್ತೀಚಿನ ತಿಂಗಳಲ್ಲಿ ಅಪೂರ್ವವಾಗಿದ್ದು ಸತಾಯಿಸುತ್ತಿದ್ದ ಭಾವದ ಕೊರತೆಯೂ ಇಲ್ಲವಾಗಿದೆ. ಹಾರೆ ಹಾಕಿದ ಕಡೆ ನೀರು ಒಸರುವಂಥ ತನುವಿನ ಭೂಮಿ ತನ್ನ ಗಂಟಲೆಂದರೆ ನಡುವೆ 4-6 ತಿಂಗಳು ಒಣ ನೆಲವಾಗಿ ಮೂಲ ಶಕ್ತಿ ಮತ್ತೆ ಬಂದಿದೆ. ತಂಬೂರಿಯ ಕೃಪೆ, ಗುರುವಿನ ಅನುಗ್ರಹ. ಇದು ರಿಪೇರಿ ಆಗದಿದ್ರೂ ಅಡ್ಡಿ ಇಲ್ಲ. ಪ್ರತಿದಿನ ಹೀಗೆ ಎದುರಿಗೆ ಇಟ್ಟು ಕುಂಕುಮ ಹಚ್ಚಿ ಕಣ್ಣಿಗೆ ಒತ್ತಿಕೊಂಡರೆ ಸಾಕು ರಸ ಒಸರುತ್ತೆ ಎಂಬ ಉಪಾಯ ಹೊಳೆಯಿತು. ಸಾನಿಧದ ಮೇಲೆಯೇ ಮತ್ತೆ ಮತ್ತೆ ಇಳಿಯುತ್ತಾ ರಾಗ ಭಾವವನ್ನು ಅನುಸರಿಸುತ್ತಾ ತಲ್ಲೀನನಾದ. ತನಗೆ ಮರಹುಟ್ಟು ಬಂತು, ನಡುವೆ ಮರೆಯಾಗಿದ್ದ ಜೀವ ಮರಳಿ ಬಂತು ಎಂಬ ಧನ್ಯತೆಯಲ್ಲಿ ಮುಳುಗಿ ಹೋದ. ಅಷ್ಟರಲ್ಲಿ ಕರೆಗಂಟೆ ಆಯಿತು. ಕೋಪ ಬಂತು. ಬಾಗಿಲು ತೆಗೆಯಲ್ಲ. ಯಾರು ಬಂದಿದ್ದರೂ ಇಲ್ಲ ಅಂತ ತಿಳ್ಕೊಂಡು ವಾಪಸ್ ಹೋಗಲಿ. ಗೊತ್ತಿರೋರು ಆದರೆ ಮೆಲ್ಲನೆ ಬಾಗಿಲು ನೂಗ್ತಾರೆ. ಯಾರು ಒಳಗೆ ಬಂದರೂ ನಿಶಬ್ದವಾಗಿ ಕುಳಿತು ಸ್ವರ ಸಾಧನೆ ಕೇಳಬೇಕು. ಒಂದು ಮಾತು ಆಡೋಲ್ಲ. ಕಣ್ಣು ಬಿಟ್ಟು ನೋಡೋದು ಇಲ್ಲ ನಿರ್ಧರಿಸಿ. ಸ್ವರದ ಮೇಲೆ ನಿಂತೇ ಇದ್ದ. ಕರಗಂಟೆ ಮತ್ತೆ ಬಾರಿಸಿತು. ಈ ಸೂಳೆ ಮಗನ ತಂದು ಕಿತ್ತು ಹಾಕಬೇಕನ್ನಿಸ್ತು. ಆದರೂ ಮತ್ತೆ ಮೇಲೆ ಏಳದೆ ರೆಪ್ಪೆಗಳನ್ನು ತೆರೆಯದೆ ಸ್ವರಗಳನ್ನು ಸ್ಥಗಿತಗೊಳಿಸದೆ ಹಠ ಮಾಡಿ ಕುಳಿತು. ಅಷ್ಟರಲ್ಲಿ ಬಾಗಿಲು ನೂಕಿದಂತಾಯಿತು. ಕದ ತೆರೆಯಿತು. ತನ್ನ ಶಿಷ್ಯ ಅಥವಾ ಸಂಗೀತ ವರ್ತುಲದ ಯಾರೂ ಇಷ್ಟು ಹೊರಟಾಗಿ ನೂಕಿ ತೆಗೆಯೋಲ್ಲ. ಕಣ್ಣು ಬಿಟ್ಟು ಆ ಕಡೆಗೆ ದೃಷ್ಟಿ ಹರಿಸಿದ. ಪ್ರವೇಶ ಮಾಡಿದ್ದವನು ಒಬ್ಬ ಪೊಲೀಸ್ನವನು. ಪೇದೆಯಲ್ಲ, ಅಧಿಕಾರಿ. ವೇಷ ನೋಡಿದರೆ ಇನ್ಸ್ಪೆಕ್ಟರ್ ದರ್ಜೆಯವರಂತೆ ಕಾಣಿಸ್ತಾರೆ. ಇವನು ತನ್ನನ್ನು ಗಮನಿಸಿದನೆಂದು ತಿಳಿದ ತಕ್ಷಣ ಆತ ಸೆಲ್ಯೂಟ್ ಮಾಡಿದ. ಅನಂತರ ಕತ್ತನ್ನು ಹಿಂದಕ್ಕೆ ತಿರುಗಿಸಿ ಒಳಗೆ ಬನ್ನಿ ಎಂದು ದಾರಿ ಬಿಟ್ಟ. ಒಳಗೆ ಬಂದವನು ವಿಠ್ಠಲ್ ಜುನ್ನರ್ಕರ್, 85 ವರ್ಷದ ಮುದುಕ. ಅವನ ಹಿಂದೆ ಅವನ ಮಗ ಆನಂದ ಜುನ್ನರ್ಕರ್. ಅವರ ಹಿಂದೆ ಒಬ್ಬ ಪೇದೆ. ಇವನಿಗೆ ಪರಿಸ್ಥಿತಿ ತಕ್ಷಣ ಅರ್ಥವಾಯಿತು. ಮುದುಕ ಜುನ್ನರ್ಕರ್ ಇನ್ಸ್ಪೆಕ್ಟರ್ ಕಡೆಗೆ ತೋರಿಸಿ, ಅದೇ ಅಲ್ಲಿ ಎದುರಿಗೆ ಅಡ್ಡ ಮಲಗಿಸಿಟ್ಟಿದ್ದಾನಲ್ಲ ಅದೇ ಎಂದು ಬೆರಳು ತೋರಿಸಿದ. ಇನ್ಸ್ಪೆಕ್ಟರ್ ಕೇಳಿದರು, ಪಂಡಿತ್ಜಿ, ಈಗ 2 ಗಂಟೆ ಹಿಂದೆ ನೀವು ಇವರ ಮನೆಗೆ ನುಗ್ಗಿ ಈ ತಂಬೂರಿಯನ್ನು ಹೊತ್ತುಕೊಂಡು ಬಂದಿರಿ ಅಂತ ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೀವು ಹಾಗೆ ಮಾಡಿದ್ದು ನಿಜವೇ? ಭಾವ ತುಂಬಿ ಸ್ವರಗಳು ಸಂಚರಿಸುತ್ತಿರುವಾಗ ಈ ಮುದುಕ ಪೊಲೀಸ್ನವರನ್ನು ಕರ್ಕೊಂಡು ಬಂದದ್ದರಿಂದ ಇವನಿಗೆ ರೇಗಿತು. ಆದರೆ ತಾಳ್ಮೆ ತಂದುಕೊಂಡು ಅದನ್ನು 32 ವರ್ಷದ ಹಿಂದೆ ತಾನಿವರಲ್ಲಿ 25 ರೂಪಾಯಿಗೆ ಒತ್ತೆ ಇಟ್ಟಿದ್ದರಿಂದ ಆರಂಭಿಸಿ ತಾನು 1,00,000 ರೂಪಾಯಿಯೊಡನೆ ಬೆಳಿಗ್ಗೆ ಹೋಗಿದ್ದುದರವರೆಗೆ ಹೇಳಿ, ಹೌದು, ನನ್ನ ಪದಾರ್ಥ ನಾನು ಅಟ್ಟಕ್ಕೆ ಹೋಗಿ ತೆಗೆದುಕೊಂಡು ಬಂದೆ. ಇಲ್ಲಿ ನೋಡಿ, ನಿಮಗೆ ತಂಬೂರಿಯ ಸ್ಥಿತಿ ತಿಳಿಯುತ್ತೋ? ತಂತಿಗಳೆಲ್ಲ ತುಕ್ಕು ಹಿಡಿದು ಬಿರಟೆ ಬಿಗಿದುಕೊಂಡಿದೆ. ನಾನು ಒರೆಸಿ ಪೂಜೆ ಮಾಡಿಟ್ಟಿದ್ದೀನಿ. ಈಗ ನಿಮ್ಮೆದುರಿಗೆ 1,00,000 ರೂಪಾಯಿ ಬಿಸಾಕ್ತೀನಿ. ಇವನಿಂದ ನನಗೊಂದು ರಶೀದಿ ಕೊಡಿಸಿಬಿಡಿ. ಇನ್ಸ್ಪೆಕ್ಟರ್ ಸೋಫಾದ ಮೇಲೆ ಕುಳಿತು ಮುದುಕ ಜುನ್ನರ್ಕರ್ನ ಕೇಳಿದರು, ಇವೆಲ್ಲ ನಿಜವೇ? ಪದಾರ್ಥ ನನ್ನದಾಗಿ 32 ವರ್ಷವಾಯಿತು. ಹಣ ಕಂಡಿರೋನು ಇವನೊಬ್ಬನೇ. ವಾಪಸ್ ಮಾಡೋಲ್ಲ ಅಂದರೆ ಮಾಡೋಲ್ಲ. ನಿನಗೆ ಎಕ್ಕಡ ತಗೊಂಡು ಹೊಡಿತೀನಿ ಬೋಳಿ ಮಗನೆ ಎಂದು ತಡಕ್ಕನೆ ಮೇಲೆದ್ದು ಮೋಹನ್ ಲಾಲ್ ಬಾಗಿಲಿನಲ್ಲಿ ಹಿಂಬದಿದ್ದ ತನ್ನ ಒಂದು ಎಕ್ಕಡವನ್ನು ಕೈಗೆತ್ತಿಕೊಂಡು, ಪೊಲೀಸ್ ಅಧಿಕಾರಿಗಳು, ನೀವು ಬಂದಿದ್ದೀರಿ. ನಿಮ್ಮ ಎದುರಿಗೇನೆ ಇವ ಏನಂದ, ಏನು ಮಾಡ್ಲಿಕ್ಕೆ ಹೊರಟಿದ್ದಾನೆ, ನೀವು ಬರೆದು ದಾಖಲೆ ಮಾಡ್ಕೋಬೇಕು. ಮುದುಕ ಜುನ್ನರ್ಕರ್ ನ್ಯಾಯ ಒಪ್ಪಿಸಿದರು. ತಾಳ್ಮೆಯಿಂದಿರಬೇಕು, ಇನ್ಸ್ಪೆಕ್ಟರ್ ಜುನ್ನರ್ಕರ್ಗೆ ಹೇಳಿದರು. ಅವರು ಸಂಗೀತಗಾರರು, ನೀವು ಸಂಗೀತಗಾರರು. ತುಕ್ಕು ಹಿಡಿದು ಬೆಂಕಿಗೆ ಹಾಕುವ ಮಟ್ಟಕ್ಕೆ ಬಂದಿದೆ ಈ ತಂಬೂರಿ. ಅವರ ಗುರುಗಳು ಕೊಟ್ಟದ್ದು ಅನ್ನೋ ಕಾರಣಕ್ಕೆ ಅವರು 1,00,000 ಕೊಡಲು ಸಿದ್ಧರಾಗಿದ್ದಾರೆ. ನೀವು ಇದನ್ನು ನಿಮ್ಮಲ್ಲಿ ತೀರ್ಮಾನ ಮಾಡಿಕೊಳ್ಳದೆ ನಮ್ಮ ಹತ್ತಿರ ವ್ಯಾಜ್ಯಕ್ಕೆ ತರಬಾರದು. ವಯಸ್ಸಾಗಿಯೂ ನೀವು ಇಷ್ಟೊಂದು ದ್ವೇಷದ ಹಠ ಹಿಡಿದಿದ್ದೀರಾ. ದ್ವೇಷ ಅವನದ್ದು, ನನಗೆ ಹಾಕಬೇಕು ದ್ವೇಷ, ಕದನ. ಸುಮಾರು 1 ಗಂಟೆ ಇನ್ಸ್ಪೆಕ್ಟರ್ ನ್ಯಾಯ ಮಾಡಿದರೂ ವಿಠ್ಠಲ್ ಜುನ್ನರ್ಕರ್ ಒಪ್ಪಲಿಲ್ಲ. ಮಾತಿನ ನ್ಯಾಯಕಾರಿಕೆಯನ್ನು ಬಿಡಲಿಲ್ಲ. ಆದರೂ ಇನ್ಸ್ಪೆಕ್ಟರ್ ಪಕ್ಕದಲ್ಲಿ ಸೋಫಾದ ಮೇಲೆ ಕೂತು ವಾದ ಮಾಡುತ್ತಿದ್ದರು. ಮೋಹನ್ಲಾಲ್ ಗಟ್ಟಿಯಾಗಿ, ಮುದಿಯ, ನಾನು ಈ ತಂಬೂರಿ ತಂದ ಮೇಲೆ ಭಾವ ತುಂಬಿ ಹಾಡ್ತಿದ್ದೆ. ಭೈರವ ರಾಗ. ನಿನ್ನ ಅಪ್ಪನಿಗೆ ಹುಟ್ಟಿದ ಸಂಗೀತಗಾರನಾಗಿದ್ದರೆ ನನ್ನ ಎದುರಿಗೆ ಕೂತು ಕೇಳಬೇಕಾಗಿತ್ತು. ಹಾರ್ಮೋನಿಯಂ ವಾದಕನಾಗಿದ್ದರೆ ನನ್ನ ಪೆಟ್ಟಿಗೆ ತಗೊಂಡು ಸಾಥಿ ಕೊಡಬೇಕಾಗಿತ್ತು. 1,00,000 ಬೇಡ, ದ್ವೇಷ ಬೇಕು ಅಂತೀಯ ಎಂದವನು ಮುಂದೆ ನುಗ್ಗಿ ಮುದುಕನಿಗೆ ಮುಖ ಮೋರೆ ನೋಡದೆ ಹೊಡೆಯತೊಡಗಿದ. ಮೊದಲು 4 ಬೀಳಲಿ ಅಂತ ನಿಧಾನ ಮಾಡಿದರು. ಅಥವಾ ಈ ದೊಡ್ಡ ಗಾಯಕನ ಕೈ ಹಿಡಿದು ತಡೆಯಲು ತಕ್ಷಣ ಭಕ್ತಿಭಾವಗಳು ಅಡ್ಡ ಬಂದವು. 7-8 ಬಿದ್ದ ಮೇಲೆ ಇನ್ಸ್ಪೆಕ್ಟರ್ ಅವನನ್ನು ತಡೆದರು. ಮಗ ಜುನ್ನರ್ಕರ್ನು ಹತ್ತಿರ ಬಂದು ಮೋಹನ್ ಲಾಲ್ ಮೇಲೆ ಕೈ ಎತ್ತಿದ. ಬೇರೆ ಅವನನ್ನು ತಡೆದ. ಇನ್ಸ್ಪೆಕ್ಟರ್ ಹೇಳಿದರು, ಮನೆಗೆ ನುಗ್ಗಿ ದರೋಡೆ ಮಾಡಿ ಎತ್ಕೊಂಡು ಹೋದರು ಅಂತ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಿ. ದರೋಡೆ ಮಾಡಿದ್ದಲ್ಲ. ಅಡವು ಇಟ್ಟದನ್ನು ವಾಪಸ್ ಕೊಡದೆ ಸತಾಯಿಸಿದ್ದೀರಿ. 1,00,000 ಕೊಡೋಕ್ಕೆ ತಂದಿದ್ದೆ, ಈಗಲೂ ಕೊಡೋಕ್ಕೆ ಸಿದ್ಧ ಅಂತ ಹೇಳ್ತಿದ್ದಾರೆ. ಅಡವಿಟ್ಟುಕೊಂಡದ್ದು ನಿಜ ಅಂತ ನೀವು ಒಪ್ಕೊಂಡ್ರಿ. ನೀವಿಬ್ಬರು ಠಾಣೆಗೆ ಬನ್ನಿ. 2 ಕಡೆಯ ಹೇಳಿಕೆಗಳನ್ನು ನಿಮ್ಮ ಕರಕುನರು ಬರೆದಿರ್ತಾರೆ. ಅದಕ್ಕೆ ನೀವಿಬ್ಬರು ರುಜು ಮಾಡಿ. ಇದು ಕ್ರಿಮಿನಲ್ ಕೇಸು, ಸಿವಿಲ್ ಕೇಸು ಅನ್ನೋದನ್ನು ಕೋರ್ಟ್ ತೀರ್ಮಾನ ಮಾಡಲಿ. ಈಗ ತಂಬೂರಿಯನ್ನು ನಾನು ಒಯ್ದು ಸ್ಟೇಷನ್ನಲ್ಲಿ ಇಟ್ಟುಕೊಂಡಿದ್ದು ಕೋರ್ಟಿನ ಸುಪರ್ದಿಗೆ ಕೊಡ್ತೀನಿ. ತಂಬೂರಿಯನ್ನು ಇಲ್ಲಿ ಬಿಟ್ಟು ಬಿಡಿ. ನೀವು ಯಾವ ಕೋರ್ಟಿಗೆ ಬೇಕಾದರೂ ದಾಖಲು ಮಾಡಿ. ಈ ಬೋಳಿ ಮಗನಿಗೆ ನಾನು ಹೆದರಲ್ಲ. ಈ ಮುಂಬೈಯಲ್ಲಿ ನನಗೆ 1000 ಜನ ವಕೀಲರಿದ್ದಾರೆ. ಮೋಹನ್ ಲಾಲ ಗರ್ಜಿಸಿದ. ಬರೀ ಇಷ್ಟಾದರೆ ಕೇಸು ಪೂರ್ತಿ ಆಗೋಲ್ಲ.
ಈ ಲಫಂಗ ನಿಮ್ಮೆದುರಿಗೆ ನನ್ನನ್ನು ಬೋಳಿ ಮಗ ಅಂದಿದ್ದು, ಕೈಲಿ ಚಪ್ಪಲಿ ತಗೊಂಡದ್ದು, ಆಮೇಲೆ ನನಗೆ ಹೊಡೆದದ್ದು ದಾಖಲಾಗಬೇಕು, ಇಲ್ಲದಿದ್ದರೆ ನಾನು ಬಿಡೋಲ್ಲ. ಮುದುಕ ಜುನ್ನರ್ಕರ್ ಹಠ ಹಿಡಿದ್ರು. ಇನ್ಸ್ಪೆಕ್ಟರ್ ಅವರ ಮುಖ ನೋಡಿದರು. ವೈದ್ಯಕೀಯ ವರದಿಯಾಗುವಂಥ ಗಾಯಗಳೇನೂ ಇರಲಿಲ್ಲ. ನೋಡ್ರಿ, ನಿಮ್ಮ ಜಗಳಕ್ಕೆಲ್ಲ ನಾನು ಸಾಕ್ಷಿ ಆಗೋಲ್ಲ. ಮುಖ್ಯ ಕೇಸು ತಂಬೂರಿದು, ಅದನ್ನು ದಾಖಲು ಮಾಡ್ತೀನಿ ಎಂದವರು ಅದನ್ನು ಎತ್ತಿಕೊಳ್ಳುವಂತೆ ಪೇದೆಗೆ ಆದೇಶಿಸಿ ನಮ್ಮ ಠಾಣೆಗೆ ನಡೀರಿ ಎಂದರು. ಮೋಹನ್ ಲಾಲ್ಗೆ ಹೇಳಿದರು. ಫ್ಲ್ಯಾಟಿಗೆ ಬಂದು ಊಟ ಮಾಡುವ ಹೊತ್ತಿಗೆ ಹೋದ ಭಾವ ತುಂಬಿಕೊಂಡಿತ್ತು. ಆ ತಕ್ಷಣ ದಾದರಿಗೆ ಹೋಗಿ ರಿಪೇರಿಗೆ ಕೊಟ್ಟು ಬಂದಿದ್ದರೆ ಪೊಲೀಸರು ಬಂದಾಗ ನಾನು ಅವನ ಮನೆಗೆ ಹೋಗಿಯೇ ಇಲ್ಲ, ನನಗೇನೂ ಗೊತ್ತಿಲ್ಲ ಅಂತ ದಬಾಯಿಸಿಬಿಡ್ಬೋದಾಗಿತ್ತೆಂಬ ಪಶ್ಚಾದ್ವಿವೇಕ ಹೊಳೆಯಿತು. ಮುದುಕ ಹೀಗೆ ಪೊಲೀಸರನ್ನೇ ಕರ್ಕೊಂಡು ಬರಬಹುದೆಂಬ ಊಹೆಯೂ ತನಗೆ ಬರಲಿಲ್ಲವೆಂಬ ಖೇದ. ಇದ್ದಕ್ಕಿದ್ದಂತೆಯೇ ಅವನತ ಭಾವ ತುಂಬಿಕೊಂಡಿತ್ತು. ರೂಢಿಯಂತೆ 2 ತಾಸು ಮಲಗಲು ಮನಸ್ಸು ಬರಲಿಲ್ಲ. ಯಾರನ್ನಾದರೂ ಭೇಟಿಯಾಗಬೇಕು, ಯಾರಾದರೂ ಜೊತೆಗೆ ಬೇಕು. ಒಬ್ಬನೇ ಇದ್ದರೆ ಅಮುಕಿ ತುಳಿಯುವ ಖಿನ್ನತೆ ಅನ್ನಿಸ್ತು. ಯಾವನ್ನಾದರೂ ಇಲ್ಲಿಗೆ ಬರ ಹೇಳಿದರೆ ಹೇಗೆ ಎಂಬ ಉಪಾಯ ಹೊಡೆದಾಗ ಇದ್ದಕ್ಕಿದ್ದಂತೆ ಫೋನ್ ಮಾಡಿ ಕರೆಸಿಕೊಳ್ಳಬಹುದಾದ ಶಿಷ್ಯರು ಯಾರು ನೆನೆಸಿಕೊಂಡಾಗ ಎಲ್ಲರಿಗೂ ಅವರವರ ಕೆಲಸ ಕಾರ್ಯಗಳು ಅಡ್ಡಿ ಆತಂಕಗಳಿರುತ್ತೆ. ಒಂದು ದಿನ ಮೊದಲೇ ನಿಶ್ಚಯಿಸಿಕೊಳ್ಳದಿದ್ದರೆ ಕಷ್ಟ ಎಂಬ ಅರಿವಾಯಿತು. ಭೂಪಾಲಿ ನೆನಪು ಬಂತು. ಅವಳು ಬರುವುದಕ್ಕಿಂತ ತಾನೇ ಅವಳ ಫ್ಲ್ಯಾಟಿಗೆ ಹೋದರೆ ಒಳ್ಳೆಯ ಬದಲಾವಣೆ ಆಗುತ್ತೆ ಎನಿಸಿ ಫೋನ್ ಮಾಡಿದ ಇದ್ದಳು. ಹಾಯ್, ನಾನು ಈಗ ನಿನ್ನ ಫ್ಲ್ಯಾಟಿಗೆ ಬಂದರೆ ಹೇಗೆ, ರಾತ್ರಿ ತನಕ ಎಂದ. ಗುರುಜಿ ಗ್ರೇಟ್, ನನ್ನ ರೂಮಿನ ಹರದ ನೋಡಿ ಬೇಸರಿಸ್ಕೋಬಾರ್ದು, ಈಗಲೇ ಬನ್ನಿ ಎಂದಳು. ಎಷ್ಟೋ ದಿನವಾಗಿತ್ತು ಅವಳ ಜೊತೆಗೆ ಮಲಗಿ. ಒಳ್ಳೆಯ ಬದಲಾವಣೆ ಎನಿಸಿತು. ಬೆಳಗಿನಿಂದ ಆದ ಹಗರಣವು ಮನಸ್ಸಿನಿಂದ ಮರೆಯಾಯಿತು. ಅಂತಹ ಸ್ಫೂರ್ತಿ ಕೊಡುವ ಶಕ್ತಿ ಬೆಳಗಿದೆ ಎನ್ನಿಸಿತು. ಅವಳ ತೋಳಿನಲ್ಲಿ ಒಂದು ಕಿರುನಿದ್ರೆಯನ್ನು ಮಾಡಿದ ನಂತರ ಬೆಳಗಿನಿಂದ ನಡೆದದ್ದನ್ನು, ಅದರ ಹಿನ್ನೆಲೆಯನ್ನು ಅವಳಿಗೆ ಹೇಳಿದ. ಮುದುಕ ಶುದ್ಧ ಕೇಡಿಗನೇ ಇರಬೇಕು. ಜುನ್ನರ್ಕರ್ನ ಹಾರ್ಮೋನಿಯಂ ನಾನು ಕೇಳಿದ್ದೀನಿ. ಅವನ ವಾದನದಲ್ಲಿ ಶಾಂತಿ ಇಲ್ಲ. ನಿಮ್ಮ ಮನೋಧರ್ಮಕ್ಕೆ ಸ್ವಲ್ಪ ಹೊಂದುವ ವಾದನವಲ್ಲ ಅವನದು ಎಂದಳು. ಇವನಿಗೆ ತುಸು ನೆಮ್ಮದಿಯಾಯಿತು. ಗುರುಜಿ ಇಲ್ಲೇ ಇದ್ದು ಬಿಡಿ, ನಾವು ರಾತ್ರಿ ಜೊತೆಯಲ್ಲಿ ಮಲಗಿ ತಿಂಗಳುಗಳೇ ಆದವು. ರಾತ್ರಿ ಜೊತೆಯಲ್ಲಿ ಮಲಗಿದ್ದಾಗ ಸಿಗುವ ಆರಾಮ ವಿರಾಮ ಹಗಲು ಎಷ್ಟೇ ಉತ್ಕಟವಾಗಿದ್ದರೂ ಸಿಗೋಲ್ಲ ಎಂದಳು. ಬೆಳಿಗ್ಗೆ ಎದ್ದು ಮುಖ ತೊಳೆದು ಟ್ಯಾಕ್ಸಿ ಹತ್ತಿ ಫ್ಲ್ಯಾಟಿಗೆ ಬಂದಾಗ ಕದದ ಸಂಧಿಯಲ್ಲಿ ವೃತ್ತಪತ್ರಿಕೆ ತೋರಿತು. ನೋಡಿದರೆ ಮುಖಪುಟದಲ್ಲೇ ಸಂಗೀತಗಾರರಿಬ್ಬರ ಜಗಳ. ಪೊಲೀಸ್ನ ಸುಪರ್ದಿಯಲ್ಲಿ ತಂಬೂರಿ ಎಂಬ ದೊಡ್ಡ ಶೀರ್ಷಿಕೆ, ಅದರ ಮೇಲೆ ತನ್ನ ದೊಡ್ಡ ಫೋಟೋ. ಎಲ್ಲ ಎಂದುಕೊಂಡವನು ಸರಸರನೆ ಓದಿದ. ತಾನು ಜುನ್ನರ್ಕರ್ ಮನೆಗೆ ಅಟ್ಟಕ್ಕೆ ನುಗ್ಗಿ ತಂಬೂರಿಯನ್ನು ಹೊತ್ತು ತಂದದ್ದು, ಅವನು ಪೊಲೀಸರಿಗೆ ಕೊಟ್ಟ ಕಂಪ್ಲೇಂಟ್ ಮೊದಲಾಗಿ ಮುದ್ರಿಸಿದ್ದಾರೆ. ತಾನು ಕೊಟ್ಟ ಹೇಳಿಕೆಯನ್ನು ವಿವರವಾಗಿ ಹಾಕಿದ್ದಾರೆ. ಪೇಪರ್ನವರಿಗೆ ಹೇಗೆ ಗೊತ್ತಾಯಿತು ಇದು ಎಂದುಕೊಳ್ಳುತ್ತಿರುವಾಗ ವಾಡೇಕರ್ ಮಾಸ್ತರು ಬಂದರು. ಪ್ರತಿದಿನ ಸಂಗೀತ ಶಾಲೆಗೆ ಬರುವುದಕ್ಕಿಂತ 15-20 ನಿಮಿಷ ಮೊದಲೇ ಬಂದಿದ್ದಾರೆ. ಇವನ ಕೈಲಿದ್ದ ಪತ್ರಿಕೆಯನ್ನು ನೋಡಿ, ಬೆಳಗ್ಗೆದ್ದು ಪತ್ರಿಕೆ ನೋಡ್ತೀನಿ, ಈ ಸುದ್ದಿ ಎಲ್ಲ ಪತ್ರಿಕೆಗಳಿಲ್ಲಿಂದ ಇದೇನಿದು ಎಂದರು. ನನ್ನ ತಂಬೂರಿಯನ್ನು ಇಟ್ಕೊಂಡು ಅವನು ಸತಾಯಿಸ್ತಿದ್ದು ನಿಮಗೆ ಗೊತ್ತಲ್ವೇ? ಅದರ ಮಧ್ಯಲಯದ ಕಡೆಗೆ ನಿನ್ನೆ ಆದದ್ದು. ಪೇಪರ್ನವರೆಲ್ಲ ಸುಳ್ಳು ಬರೋದಿಲ್ಲ, ಆದರೆ ಎಲ್ಲ ಪೇಪರಿಗೂ ಸುದ್ದಿ ಹೇಗೆ ಸಿಕ್ಕಿದ್ದು ಅಂತ ಊಹೆ ಮಾಡ್ತಿದ್ದೆ. ಪೊಲೀಸ್ ಕೇಸ್ನೆಲ್ಲ ಅವರೇ ಪೇಪರ್ನವರು ಕೊಡ್ತಾರೆ. ನೀವು ಪ್ರಸಿದ್ಧರಾದ್ದರಿಂದ ಮೊದಲೇ ಪೇಜ್ನಲ್ಲಿ ಹಾಕಿದ್ದಾರೆ. ವಾಡೇಕರ್ ಮಾಸ್ತರು ಹೇಳುತ್ತಿರುವಾಗ ಫೋನ್ ಬಡಿದುಕೊಂಡಿತು. ನಾನು ಪರಾಂಜಪೆ, ನಿನ್ನೆ ಸಂಜೆ ರಾತ್ರಿ 11 ಗಂಟೆಗೆ ತನಕ ಫೋನ್ ಮಾಡ್ತಿದ್ದೆ, ನೀವು ಇರಲಿಲ್ಲ ಎಂದ. ನನ್ನ ಊರ ಕಡೆ ಒಬ್ಬರು ಬಂದಿದ್ದರು, ಅವ್ರು ನೋಡುವ ಅಂತ ಹೋಗಿದ್ದೆ. ಇವತ್ತಿನ ಪೇಪರ್ ನೋಡಿದ್ರಲ್ವೇ ನೀವು? ಪತ್ರಿಕೆ ಆಫೀಸ್ಗೆ ಸಂಜೆ 4ಕ್ಕೆ ಸುದ್ದಿ ಬಂತು. ಜೊತೆಯಲ್ಲಿ ನಿಮ್ಮದೊಂದು ಪ್ರತ್ಯೇಕ ಸಂದರ್ಶನ ಹಾಕೋಣ ಅಂತ ನಾನು ನಿಮ್ಮನ್ನು ಸಂಪರ್ಕಿಸೋ ಪ್ರಯತ್ನ ಮಾಡಿದೆ. ಹೋಗಲಿ, ಒಂದಿನ ತಡವಾಗಿ ಮಾಡಿದರೂ ಅದರದ್ದೇ ಪ್ರಯೋಜನವಿರುತ್ತೆ. ಈಗ ನನ್ನ ಪ್ರಶ್ನೆಗಳಿಗೆ ಉತ್ತರ ಹೇಳಿ. ಆ ಜುನ್ನರ್ಕರ್ನ ಬಣ್ಣ ಬಯಲು ಮಾಡ್ತೀನಿ ಎಂದು ಕೇಳತೊಡಗಿದ. ಟೆಲಿಫೋನ್ನ ಮೇಲೆ ಮಾಡಿದ ಸಂದರ್ಶನ, ಮಾಹಿತಿ, ಸ್ಪಷ್ಟೀಕರಣಗಳು ಅರ್ಧ ಗಂಟೆ ನಡೆದವು. ಅನಂತರ ಕೇಳಿದ, ನೀವು ಯಾವ ವಕೀಲರನ್ನ ಗೊತ್ತು ಮಾಡ್ಕೊಂಡಿದ್ದೀರಿ? ವಕೀಲರನ್ನೇ? ನಾನ್ಯಾಕೆ ಗೊತ್ತು ಮಾಡ್ಕೋಬೇಕು? ಮೋಹನ್ ಲಾಲ್ ಆಶ್ಚರ್ಯದಿಂದ ಹೇಳಿದ. ಮೋಹನ್ ಜಿ, ಏನು ಹೇಳ್ತಿರೋದು? ಮನೆಗೆ ನುಗ್ಗಿ ಬಂದು ಪದಾರ್ಥ ಹೊತ್ಕೊಂಡು ಬಂದ ಆಪಾದನೆ ನಿಮ್ಮ ಮೇಲಿದೆ. ಕಾರಣ ಏನೇ ಇರಲಿ, ನೀವು ಅದನ್ನು ಒಪ್ಪಿಕೊಂಡಿದ್ದೀರಿ. ಪದಾರ್ಥ ನಿಮ್ಮ ಮನೆಯಲ್ಲಿದ್ದು ಪೊಲೀಸರು ನಿಮ್ಮ ಸಮಕ್ಷಮವೇ ವಶಪಡಿಸಿಕೊಂಡಿದ್ದಾರೆ. ನಿಮಗೆ ಕೆಟ್ಟ ಹೆಸರು ತರೋಕ್ಕಾಗಿಯೇ ಮುದುಕ ಹಠ ತೊಟ್ಟಿದ್ದಾನೆ. ಈಗಲೇ ಒಬ್ಬ ಸಮರ್ಥ ವಕೀಲರನ್ನು ಗೊತ್ತು ಮಾಡಿ ಅವರು ಹೇಳಿದಾಗೆ ಕೇಳಿ. ನನ್ನ ಕೇಳಿದರೆ ಗೋರೆ ಸಾಹೇಬ್ರನ್ನ ಭೇಟಿಯಾಗಿ ಅವರು ಒಬ್ಬ ಬುದ್ಧಿ ಶ್ರದ್ಧೆಗಳಿರುವ ವಕೀಲರನ್ನು ನೇಮಿಸಿಕೊಡ್ತಾರೆ. ಗುರುತು ಪರಿಚಯವಿಲ್ಲದ ಯಾವುದೋ ಬೋರ್ಡಿನ ಒಳಕ್ಕೆ ನುಗ್ಗುವುದಕ್ಕಿಂತ ಇದು ಉತ್ತಮವಲ್ವೇ? ಇವನಿಗೆ ಅದು ಸರಿ ಎನ್ನಿಸಿತು. ತಾನಿನ್ನು ವಕೀಲರನ್ನು ನೇಮಿಸಿಕೊಳ್ಳದಿರುವುದಕ್ಕೆ ತುಸು ಗಾಬರಿ ಆಯಿತು. ಗೋರೆ ಸಾಹೇಬ್ರನ್ನು ಕಾಣುವುದೇ ಸರಿ ಎಂದುಕೊಳ್ಳುವಾಗ ಫೋನ್ ಬಾರಿಸಿತು. ಬೆಳಗಿನ ಪತ್ರಿಕೆಯಲ್ಲಿ ಓದಿದ ಹಲವಾರು 10-100 ಜನರು ಫೋನ್ ಮಾಡತೊಡಗಿದರು. ಎಲ್ಲ ಪತ್ರಿಕೆಗಳಲ್ಲೂ ಅದೇ ಸಂಗತಿಯನ್ನು ಹಾಕತೊಡಗಿದ್ದ. ಎಲ್ಲ ವಿಷಯಗಳು ಪತ್ರಿಕೆಯಲ್ಲಿದ್ದರೂ ಅದೇ ಸಂಗತಿಗಳನ್ನು ಕೇಳತೊಡಗಿದರು. ಪತ್ರಿಕೆಯಿಂದಲೂ ಫೋನ್. ಎಲ್ಲರಿಗೂ ಹೇಳಿ ಸಾಕಾಯಿತು. ಮಧ್ಯಾಹ್ನ ಊಟ ಮಾಡುವಾಗ ಫೋನಿನ ಪ್ಲಗ್ ತೆಗೆದಿಟ್ಟು ಕುಳಿತ. ನಿಶಬ್ದವಾಗಿ ಊಟ ಮಾಡುವಾಗ ಗೋರೆ ಸಾಹೇಬ್ರನ್ನು ನೋಡಲು ಅಡಚಣೆಗಳು ಕಾಣಿಸಿಕೊಂಡು, ಮುಂದಿನ ಜನ್ಮಕ್ಕೆ ಗೋರೆ ಸಾಹೇಬ್ರೆ ನನ್ನ ಗಂಡನಾಗಲಿ ಎಂಬ ರಾಮಕುಮಾರಿಯ ಮಾತು ನೆನಪಿಗೆ ಬಂತು. ಅವರಿಬ್ಬರಿಗೂ ಏನೋ ಸಂಬಂಧವಿರಲೇಬೇಕೆಂದು ಮನಸ್ಸು ಖಚಿತವಾಗಿ ಹೇಳಿತು. ಬೋರಿವಲಿಯ ಮನೆ ನನ್ನ ಹೆಸರಿನಲ್ಲಿದೆ ಅಂತ ನಾನು ಆಡಿದ ಮಾತನ್ನು ಬಕುಲ ಅವಳಿಗೆ ಹೇಳಿದ್ದಕ್ಕೆ ಈಗ ಅವಳು ಈ ಮನೆಯನ್ನು ಬಿಟ್ಟು ದೈಸರದಲ್ಲಿ ಚಾಳಿನ ಮನೆ ಮಾಡಿಕೊಂಡು ಹೋಗಿದ್ದಾಳಂತೆ.
ಇಷ್ಟು ದಿನ ನಾನು ಸಾಕಿ ಸಲಹಿದ ನೀವು ಅಪ್ಪನ ಹಣದ ಆಶೆಗೆ ಬಿದ್ದಿರಿ ಎನ್ನುವ ಕೋಪವೂ ಇದೆಯಂತೆ. ಇದನ್ನು ಅವಳು ಗೋರೆಗೆ ಹೇಳದೆ ಇದ್ದಾಳೆ. ಈಗ ನಾನು ಅವನ ಹತ್ತಿರಕ್ಕೆ ಹೋದರೆ ಇದೇ ಸಮಯ ಅಂತ ಕೇಸು ಕೆಡಿಸಿ ನನಗೆ ಶಿಕ್ಷೆ ಮಾಡಿಸಿ ಸೇಡು ತೀರಿಸ್ಕೊಂಡ್ರೆ ಎಂಬ ಭಯ ಹುಟ್ಟಿತ್ತು. ಪರಾಂಜಪೆಗೆ ಇವೆಲ್ಲ ಒಳ ಸಂಗತಿಗಳು ಗೊತ್ತಿಲ್ಲ. ಬೇರೊಬ್ಬ ವಕೀಲರನ್ನು ಹುಡುಕೋದು ವಿವೇಕ ಅನ್ನಿಸ್ತು. ಹಾಗೆ ನೋಡಿದರೆ ಎಷ್ಟೋ ವಕೀಲರು ನನ್ನ ಕಚೇರಿಗೆ ಬರ್ತಾರೆ, ಕೋರ್ಟ್ಗಳಿಂದ ನೇರವಾಗಿ ಬರುವಂಥರಿದ್ದಾರೆ. ಬಿಳಿ ಶರ್ಟು ಕರಿಕೋಟ್ ನೋಡಿದರೆ ಗೊತ್ತಾಗುತ್ತೆ. ಕೋಟನ್ನು ಕಳಚಿ ಕಾರ್ನಲ್ಲಿಟ್ಟು ಬಂದರೂ ಶರ್ಟಿನಿಂದ ಗುರುತು ಹಿಡಿಯಬಹುದು. ಆದರೆ ತನಗೆ ಯಾರದು ಹೆಸರು ನೆನಪಿಗೆ ಬರುವಷ್ಟು ಪರಿಚಯವಿಲ್ಲ ಎಂದು ಆಲೋಚಿಸ್ತಾ ಊಟದ ಪಾತ್ರೆಗಳನ್ನು ಸಿಂಕಿಗೆ ಹಾಕಿ ಫೋನಿನ ಫ್ಲಗ್ ಹಾಕಿದ ತಕ್ಷಣವೇ ಅದು ಹೊಳೆದುಕೊಳ್ಳತೊಡಗಿತು. ರಿಸೀವರ್ ಎತ್ತಿ ಕಿವಿ ಇಟ್ಟುಕೊಂಡ್ರೆ ಟಿಫ್ನಿಸ್ ಧ್ವನಿ. ಬೆಳಗಿನಿಂದ 20 ಸಲ ಪ್ರಯತ್ನಿಸಿದ್ದೀನಿ, ಒಂದೇ ಸಮನೆ ಎಂಗೇಜ್ ಸದ್ದು ಬರ್ತಿದೆ. ಫೋನ್ ಕೆಟ್ಟಿದೀವಿ ಅಂತ ಕೇಳೋಕ್ಕೆ ಎಕ್ಸ್ಚೇಂಜಿಗೂ ಫೋನ್ ಮಾಡಿದ್ದೆ. ಈಗ ನೀವು ಯಾಕೆ ಮಾಡಿದ್ರು? ಅದೇ ಕಾರಣದಿಂದ ಬೆಳಗಿಂದ 100 ಜನ ಮಾಡಿದ್ರು. ಮುದುಕ ಇಷ್ಟಕ್ಕೆ ಹೋಗ್ತಾನೆ ಅಂತ ನನಗೂ ಅನಿಸಿರಲಿಲ್ಲ. ಹಾರ್ಮೋನಿಯಂ ಸಾತಿಗೆ ಬೇರೆಯವ್ರನ್ನ ಬಿಟ್ಟು ಇನ್ಮೇಲೆ ನನ್ನ ಮಗನನ್ನೇ ತೊಗೊಂಡ್ರೆ ತಂಬೂರಿ ಕೊಡ್ತೀನಿ ಅಂದ. ಆಗ ನನಗೆ ಸಿಟ್ಟು ಬಂದು ಹೀಗೆ ಮಾಡಿದೆ. ಒಬ್ಬ ವಕೀಲನ ನೇಮಿಸ್ಕೋಬೇಕು. ಗೋರೆ ಸಾಹೇಬ್ರನ್ನ ಕಾಣೋ ಮನಸ್ಸಾಗಿತ್ತು. ಆದರೆ ರಾಮ್ಕುಮಾರಿ ವಿಷಯವಾಗಿ ಅವರಿಗೆ ನನ್ನ ಮೇಲೆ ಕೋಪವಿದೆ. ಇದೇ ಸಂದರ್ಭದಲ್ಲಿ ಅವರು ಮುಯಿ ತೀರಿಸ್ಕೊಂಡಾರೋ ಅನಿಸುತ್ತೆ. ಆದರೆ ರಾಮಕುಮಾರಿ ಮುಂದಿನ ಜನ್ಮದ ಬಗೆಗೆ ಆಡಿದ ಮಾತನ್ನು ಅವನು ಟಿಫ್ನಿಸ್ಗೆ ಹೇಳಲಿಲ್ಲ. ಈಗ ಹೇಳಿಬಿಡುವ ಮನಸ್ಸಾದರೂ ಒಳಗಿನಿಂದ ನಾಚಿಕೆಯಾಗಿ ಅದು ಬಿಟ್ಟುಕೊಂಡ. 1 ವರ್ಷದ ಹಿಂದೆ ಚಂಪಾಬಾಯಿ ಕ್ಯಾಸೆಟ್ ವ್ಯಾಪಾರ ಮಾಡಿದಾಗ ನೀವು ಗೋರೆ ಸಾಹೇಬ್ರನ್ನ ಕಂಡಿದ್ದರಲ್ವೇ? ಆಗಲೂ ರಾಮಕುಮಾರಿ ಅವ್ರ ಮನೆಯಲ್ಲಿ ಅಡುಗೆ ಮಾಡ್ತಿದ್ರು. ಆದರೂ ಅವರು ನಿಮ್ಮ ಮೇಲೆ ಆ ಮಾತೇ ಎತ್ತಲಿಲ್ಲ ಅಲ್ವೇ? ಒಂದು ತಿಳ್ಕೊಳ್ಳಿ, ಅವರಿಗೆ ಸಂಗೀತದ ಮೇಲೆ ಎಷ್ಟು ಪ್ರೇಮವಿದೆ ಅಂದರೆ ಸಂಗೀತಗಾರರು ಯಾವ ಲೋಪಗಳನ್ನಾದರೂ ಹೊಟ್ಟೆಲ್ಲ ಹಾಕೋತಾರೆ. ನಿಮ್ಗೆ ಗೊತ್ತಿಲ್ವೇ? ಟಿಫ್ನಿಸ್ನ ಮಾತು ಇಷ್ಟೇ ನಿಜವಾಗಿ ಕಂಡರೂ ಮೋಹನ್ ಲಾಲಿಗೆ ಗೋರೆಯ ಬಗೆಗೆ ನಂಬಿಕೆ ಹುಟ್ಟಲಿಲ್ಲ. ರಾತ್ರಿ ಬಹುಹೊತ್ತಿನ ತನಕ ನಿದ್ರೆ ಬಾರದೆ ಯೋಚಿಸುತ್ತಿದ್ದಾಗ ದೇಸಾಯಿ ಎಂಬ ಹೆಸರಿನ ವಕೀಲರ ನೆನಪು ಬಂತು. ಗಿರಿಗಾಂವ್ನಲ್ಲಿ ಮನೆ. ಅವರ ತಂದೆಯ 80ನೇ ಹುಟ್ಟುಹಬ್ಬದ ಸಮಾರಂಭದ ಭಾಗವಾಗಿ ನನ್ನ ಸಂಗೀತ ಕಚೇರಿ ಏರ್ಪಡಿಸಿದ್ದರು. ದೊಡ್ಡ ವಕೀಲರಂತೆ. ಆ ತಕ್ಷಣ ಎದ್ದು ಹೋದಲ್ಲಿ ಬಂದಲ್ಲಿ ಜನಗಳು ತನಗೆ ಕೈ ಕೊಡುತ್ತಿದ್ದ ವಿಸಿಟಿಂಗ್ ಕಾರ್ಡ್ಗಳನ್ನು ತಾನು ತುಂಬುತ್ತಿದ್ದ ಡಬ್ಬವನ್ನು ತೆಗೆದು ಒಂದೊಂದಾಗಿ ನೋಡತೊಡಗಿದ. ಅರ್ಧ ಗಂಟೆ ನಂತರ ಸಿಕ್ಕಿತು. ಚಮನ್ ಲಾಲ್ ಹೀರಾಭಾಯ್ ದೇಸಾಯಿ, ಹೈಕೋರ್ಟ್ ಅಡ್ವೊಕೇಟ್, ಗಿರಂಗಾಂವ್. ಹೌದು, ಇವರೇ. ಮನಸ್ಸಿಗೆ ಸಮಾಧಾನವಾಯಿತು. ಮಲಗಿ ನಿದ್ರೆ ಮಾಡಿದ. ಬೆಳಿಗ್ಗೆ ಎದ್ದು ಫೋನ್ ಮಾಡಿದಾಗ ಸಿಕ್ಕಿದರು. ಸಂಜೆ 6ಕ್ಕೆ ತಮ್ಮ ಆಫೀಸಿಗೆ ಬರಲು ಹೇಳಿದರು. ಬೆಳಗಿನ ಪತ್ರಿಕೆಯಲ್ಲಿ ಪರಾಂಜಪೆ ಬರೆದ ಮುಖಪುಟದಿಂದ ಆರಂಭವಾಗುವ ಒಂದು ಲೇಖನವಿತ್ತು. ನಿನ್ನೆಯ ಪತ್ರಿಕೆಯಲ್ಲಿ ಬಂದ ಸಂಗತಿಗಳ ಜೊತೆಗೆ ತನ್ನೊಡನೆ ಫೋನ್ನಲ್ಲಿ ಮಾತನಾಡಿದ ವಿವರಗಳು ಮತ್ತು ಅದೇ ರೀತಿ ತಾನು ವಿಠಲ್ ಜುನರ್ಕರ್ಗಳನ್ನು ಕೇಳಿದ ಪ್ರಶ್ನೆಗಳು, ಅದಕ್ಕೆ ಅವರು ಕೊಟ್ಟ ಉತ್ತರಗಳನ್ನು ಉದ್ಧರಿಸಿ, ಯಾವುದೇ ವೃತ್ತಿಪರರಲ್ಲಿ ಪರಸ್ಪರ ಅಸೂಯೆ ಇರುವುದು ಸಹಜವಾದರೂ ಎಂದು ಆರಂಭಿಸಿ, 32 ವರ್ಷದ ಹಿಂದೆ ಎಡವಿಟ್ಟುಕೊಂಡಿದ್ದು ಈಗ ಹಾಳಾದ ಸ್ಥಿತಿಯಲ್ಲಿ ತಂದಿರುವ ಒಬ್ಬ ಉಚ್ಚಕೋಟೆ ಗಾಯಕನು ಪವಿತ್ರವೆಂದು ಭಾವಿಸಿರುವ ತಂಬೂರಿಯನ್ನು ಹಿಂದಿರುಗಿಸಲು ಯಾವ ಹಂತದಲ್ಲಿ ಎಷ್ಟೆಷ್ಟು ಹಣ ಕೇಳಿದರು ಎಂಬುದನ್ನೆಲ್ಲ ವಿವರಿಸಿ 1 ಲಕ್ಷ ಮೊತ್ತವನ್ನು ಕೊಡಹೋದರೂ ಒಪ್ಪದಿದ್ದದ್ದು, ಇನ್ನು ಮೇಲೆ ತನ್ನ ಮಗನನ್ನು ಮಾತ್ರ ಹಾರ್ಮೋನಿಯಂ ಸಂಗತಿಗೆ ತೆಗೆದುಕೊಳ್ಳಬೇಕೆಂಬ ಕರಾರು ಹಾಕಿದ್ದು ಮೊದಲಾಗಿ ಎಲ್ಲವನ್ನೂ ಬರೆದಿದ್ದು. ತಾನು ಜುನ್ನರ್ಕರ್ನನ್ನು ಕೇಳಿದ ಪ್ರಶ್ನೆಗಳು, ಅವನು ಅದಕ್ಕೆ ಕೊಟ್ಟ ಜಾರಿಕೆಯ ಉತ್ತರಗಳನ್ನು ಹಾಕಿದ್ದ. ತುಕ್ಕು ಹಿಡಿದ ತಂತಿಗಳ ತಂಬೂರಿಯ ಫೋಟೋ ತೆಗೆದು ಮುದ್ರಿಸಿದ್ದ. ಮೋಹನ್ ಲಾಲ್ಗೆ ಖುಷಿಯಾಯಿತು. ಪರಾಂಜಪೆಗೆ ಫೋನ್ ಮಾಡಿ ಕೃತಜ್ಞತೆ ಹೇಳಿದ. ನಿನ್ನೆ ಮತ್ತು ಇಂದಿನ ಪತ್ರಿಕೆಗಳನ್ನು ಹಿಡಿದೇ ತಂದೆ. ಸಂಜೆ ದೇಸಾಯಿ ವಕೀಲರಲ್ಲಿ ಹೋದಾಗ ಅವರು ಎರಡನ್ನು ನೋಡಿ, ಈ ಕೇಸ್ನಲ್ಲಿ ಏನೂ ಇಲ್ಲ, ಪಾಟಿ ಸವಾಲ್ನಲ್ಲೇ ಮುದುಕ ತಡವರಿಸ್ತಾನೆ, ಜೊತೆಗೆ ಇದು ನಗನಾಣ್ಯಗಳ ದರೋಡೆಯಲ್ಲ, ಮಾರಲು ಹೋದರೆ 3 ಕಾಸು ಬರದ ಹಳೆ ತಂಬೂರಿ, ಆದರೆ ಮುದುಕ ನಿಮಗೆ ಕಿರುಕುಳ ಕೊಡೋಕ್ಕಾಗಿಯೇ ಕೇಸ್ ಹೇಳಿತಾನೆ ಅನಿಸುತ್ತೆ. ಅದನ್ನು ನಾವು ನೋಡ್ಕೋತೀವಿ, ನೀವು ಯಾರ ಕೈಲೂ ಹೇಳಕೂಡದು. ಪದಾರ್ಥ ಅಡವಿಟ್ಕೊಂಡು ನಿಮಗೆ 25 ರೂಪಾಯಿ ಸಾಲ ಕೊಟ್ಟಿದ್ದುದಾಗಿ ಅವನು ಒಪ್ಕೊಂಡಿದ್ದಾನೆ. ಹೀಗೆ ಅಡವು ಲೇವಾದೇವಿ ಮಾಡೋಕ್ಕೆ ಅವನಿಗೆ ಸರ್ಕಾರದಿಂದ ಲೈಸೆನ್ಸ್ ಪಡೆದಿದ್ನಾ ಅನ್ನೋ ಒಂದು ಪಾಯಿಂಟ್ ಹಾಕಿದರೆ ಅವನು ಮುಗ್ಗರಿಸಿ ಬೀಳ್ತಾನೆ. ಆದರೆ ಅವನು ತರಲೆ ಮಾಡಿ ಹೈಕೋರ್ಟಿನ ತನಕ ಹೋಗ್ಬೋದು. ನಿಮ್ಮ ತಂಬೂರಿ ನಿಮಗೆ ಸಿಕ್ಕಬೇಕಾದ್ರೆ 6-7 ವರ್ಷವಾಗ್ಬೋದು. ನಮ್ಮ ಕಾನೂನು ವ್ಯವಸ್ಥೆ ಇರೋದೇ ಹೀಗೆ. ನೀವು ಸಿದ್ಧರಾಗಿ ಇರಬೇಕು. ಅವನ ಮನಸ್ಸು ಈ ಅನಿವಾರ್ಯವನ್ನು ಒಪ್ಪಿಕೊಳ್ಳಲು ಸಿದ್ಧವಿರಲಿಲ್ಲ. ಆ ತಂಬೂರಿಲ್ಲದೆ ನನ್ನ ಸ್ವರಭಾವ ಹುಟ್ಟುವುದಿಲ್ಲ ಎಂಬ ನಂಬಿಕೆ ಗಟ್ಟಿಯಾಗಿತ್ತು. ಬೇಗ ಕುಡಿಸೋಕೆ ಆಗೋದಿಲ್ವೇ? ಬೇಡಿಕೊಂಡ. ನಿಮ್ಮ ಎದುರಾಳಿಯೂ ಹಣ ಖರ್ಚು ಮಾಡಿ ಕೇಸ್ ಹೇಳಿದರೆ ಸಾಧ್ಯವಾಗೋಲ್ಲ. ನನ್ನ ಅನುಭವದಿಂದ ಹೇಳ್ತೀನಿ, ಹಠಕ್ಕೆ ಬಿದ್ದವರು ಹಣ ಕಳೀತಾರೆ. ಅಥವಾ ಅವರ ಹತ್ತಿರದ ಗೆಳೆಯನೋ ಬಂಧುವೋ ವಕೀಲನಿದ್ದರೂ ಸರಿ. ಅಂದಹಾಗೆ ನಿಮಗೆ ಆಪ್ತರಾದವರು ಮಿಸ್ಟರ್ ಗೋರೆಯವರಲ್ವೇ? ಈತನು ಇದ್ದಕ್ಕಿದ್ದಂತೆ ಗೋರೆಯವರ ಹೆಸರಿತ್ತಿದ್ದು ಅವನಿಗೆ ಕಿರಿಕಿರಿ ಆಯಿತು. ಉತ್ತರ ಹೇಳಲಿಲ್ಲ. ದೇಸಾಯಿಯವರೇ ಮುಂದುವರಿಸಿದರು. ಯಾಕೆ ಹೇಳಿದೆ ಅಂದರೆ, ಸಂಗೀತಗಾರರ ಕಷ್ಟ ಸುಖ ಅವರು ತುಂಬ ಸಹಾಯ ಮಾಡೋದು ನನಗೆ ಗೊತ್ತು. ವಾಸ್ತವವಾಗಿ ನನ್ನ 80ನೇ ಹುಟ್ಟುಹಬ್ಬದ ಪ್ರಯುಕ್ತ ಸಂಗೀತ ಕಚೇರಿ ಏರ್ಪಡಿಸಿ ಅಂತ ಸೂಚಿಸಿದವರು ಅವರೇ. ನಿಮ್ಮ ಹೆಸರನ್ನು ಶಿಫಾರಸು ಮಾಡಿಸಿದವರು ಅವರೇ. ಸಂಗೀತ ವಿಷಯ ನನಗೆ ಹೆಚ್ಚು ಗೊತ್ತಿಲ್ಲ, ನನ್ನ ತಂದೆಗೂ ಗೊತ್ತಿಲ್ಲ. ಅನುಕೂಲಸ್ಥರು ಸಮಾರಂಭಗಳ ಅಂಗವಾಗಿ ಸಂಗೀತ, ನೃತ್ಯ, ನಾಟಕಗಳನ್ನು ಏರ್ಪಡಿಸಿ ಪೋಷಿಸಬೇಕು ಅಂತ ಗೋರೆಯವರು ಎಲ್ಲ ಕಡೆಯೂ ಹೇಳ್ತಿರ್ತಾರೆ. ಕ್ರಿಮಿನಲ್ ಕೇಸ್ಗಳಿದ್ದರೆ ಅವ್ರು ನನಗೆ ಕಳಿಸ್ಕೊಡ್ತಾರೆ. ನೀವು ಅವರ ಹತ್ರ ಹೋಗಿದ್ರು, ನನ್ನ ಹತ್ರಕ್ಕೆ ಕಳಿಸ್ತಿದ್ರು. ನೇರವಾಗಿ ಬಂದ್ರಿ, ಸಂತೋಷ. ಈ ಇಕ್ಕಟ್ಟಿನಿಂದ ತಪ್ಪಿಸಿಕೊಂಡೆಂಬಂತೆ ಅವನು ಹೌದು ಎಂದು ಕತ್ತು ಹಾಕುತ್ತಿದ್ದ. ಇದಾದ 3ನೇ ಬೆಳಿಗ್ಗೆ 9 ಗಂಟೆಯ ವೇಳೆಗೆ ದೇಸಾಯಿ ವಕೀಲರು ಫೋನ್ ಮಾಡಿದ್ದರು.
ಕೇಸಿಗೆ ಸಂಬಂಧಿಸಿದಂತೆ ಯಾವುದೋ ಕಲಾಪ ನಡೀತಿದೆ ಎಂಬ ಆತಂಕದಿಂದ ಇವನು ಏನಾಯಿತು ಸಾಹೇಬ್ರೆ ಅಂದ. ನಿನ್ನೆ ಹೈಕೋರ್ಟ್ ಆವರಣದಲ್ಲಿ ಮಿಸ್ಟರ್ ಗೋರೆಯವರು ಸಿಕ್ಕಿದ್ದರು. ನೀವು ನನ್ನಲ್ಲಿ ಬಂದಿದ್ದು ಮತ್ತು ನಿಮ್ಮ ಕೇಸುಗಳನ್ನು ಹೇಳಿದೆ ಅವರು ಪತ್ರಿಕೆಯಲ್ಲಿ ಓದಿದ್ದರಂತೆ. ಪಂಡಿತ್ ಮೋಹನ್ ಲಾಲ್ ದೊಡ್ಡ ಗಾಯಕ. ಈ ಕೇಸನ್ನು ಅವರು ನಿಮ್ಮ ಹತ್ತಿರ ತಂದಿದ್ದರಿಂದ ನನಗೆ ನೆಮ್ಮದಿಯಾಗಿದೆ. ಆತನಿಂದ ನೀವು 1 ರೂಪಾಯಿಯೂ ಫೀಸ್ ತಗೋಬಾರದು ಅಂತ ಹೇಳಿದರು. ನಾನು ಆಗಲಿ ಎಂದೆ. ಇವತ್ತು ನಮ್ಮ ಆಫೀಸ್ನಲ್ಲಿ ಹಾಗಂತ ಸೂಚನೆ ಕೊಡ್ತೀನಿ. ಪಂಚೋಲಿಯ ನನ್ನನ್ನು ಜೂನಿಯರ್ ನಿಮ್ಮ ಕೇಸ್ ನೋಡ್ಕೋತಾರೆ. ಅವರಿಗೂ ಹೇಳ್ತೀನಿ, ಇದಕ್ಕೆ ಸಂಬಂಧಪಟ್ಟು ಏನಿದ್ರು ನೀವು ಅವ್ರ ಕೈಲಿ ಮಾತಾಡಿ. ಮೋಹನ್ ಲಾಲ್ ಅವಕ್ಕಾದ. ವಕೀಲರಿಗೆ ಕೃತಜ್ಞತೆಯನ್ನು ಹೇಳಲು ತೋಚಲಿಲ್ಲ. ಅವರೇ ಹಲೋ ಕೇಳ್ತಿದೆಯಾ ಎಂದಾಗ ಹ್ಞೂ ಎಂದು ಸ್ವರಗಳನ್ನು ಮರೆತ ವಿದ್ಯಾರ್ಥಿಯಂತೆ ತಡವರಿಸಿದ. ಮುಂದಿನ ಭಾಗವನ್ನು ಮತ್ತೆ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.